ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಬರುವುದಕ್ಕೆ ಮೊದಲು ಒಂದು ಸಂತೋಷವನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳಬೇಕು ಅಂತ ಈ ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಆದೇಶದಂತೆ ನಾನು ನಿಂತಿದ್ದೇನೆ. ಮಧುರೇಣ ಸಮಾಪಯೇತ್ ಅಂತ ಒಂದು ಹಳೆಯ ಮಾತಿದೆ. ಯಾವುದೇ ಕಲಾಪವನ್ನು ಮಧುರತೆಯೊಡನೆ ಮುಗಿಸ್ಬೇಕು ಅಂತ. ಅದಕ್ಕೆ ವಿಲೋಮವಾಗಿ ಸಮಾರಭೇದಪಿ ಮಧುರೇಣ, ಮಧುರವಾದ್ದರಿಂದಲೇ ಆರಂಭನೂ ಮಾಡಿದ್ರೆ ಒಳ್ಳೆಯದೇ ತಾನೆ. ಸಂತೋಷದ ಸುದ್ದಿ ಅಂತ ಹೇಳಿದರೆ, ಭಾರತ ಸರ್ಕಾರ ವಿದ್ವಾಂಸರಿಗೆ ಕೊಡುವ ಅತ್ಯುನ್ನತ ಪ್ರಶಸ್ತಿ ಮಹರ್ಷಿ ಬಾದರಾಯಣ ವ್ಯಾಸ ಸಮ್ಮಾನ ನಮ್ಮೆಲ್ಲರಿಗೆ ಆತ್ಮೀಯರಾದ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ಸಂದಿದೆ. ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನವದೆಹಲಿಯಲ್ಲಿ ರಾಷ್ಟ್ರಪತಿ ಭವನದ ದರ್ಬಾರ್ ಹಾಲ್ನಲ್ಲಿ ಮೊನ್ನೆ ಮಂಗಳವಾರ 6ನೇ ತಾರೀಕು ನಡೆಯಿತು. ರಾಷ್ಟ್ರಾಧ್ಯಕ್ಷ ಅಬ್ದುಲ್ ಕಲಾಂ ಅವರು ಪ್ರಶಸ್ತಿ ವಿತರಣೆ ಮಾಡಿದ್ರು. ಡಾಕ್ಟರ್ ಗಣೇಶ್ ಅವರು ಈ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಸಂಗತಿಯನ್ನು ಸರ್ಕಾರ ಕಳೆದ ವರ್ಷವೇ ಪ್ರಕಟ ಮಾಡಿತ್ತು. ಅದರ ವಿತರಣಾ ಸಮಾರಂಭ ಮೊನ್ನೆ 6ನೇ ತಾರೀಕು ದೆಹಲಿಯಲ್ಲಿ ನಡೆಯಿತು. ಮಹರ್ಷಿ ಬಾದರಾಯಣ ವ್ಯಾಸ ಸಮ್ಮಾನ ಇದು ಒಂದು ವಿಶಿಷ್ಟವಾದ ಗೌರವ. ದೊಡ್ಡ ಸಾಧನೆ ಮಾಡಿದ ವಿದ್ವಾಂಸರನ್ನು ಗೌರವಿಸುವ ಹಲವು ಯೋಜನೆಗಳು ಸರ್ಕಾರದ ವ್ಯವಸ್ಥೆಯಲ್ಲಿ ಇವೆ. ಅವುಗಳಲ್ಲೆಲ್ಲ ಅತ್ಯುನ್ನತ ಸನ್ಮಾನ ಅಂತ ಹೇಳಿದ್ರೆ ಇದೆ. ಈ ಸನ್ಮಾನದ ವಿಶಿಷ್ಟತೆ ಅಂತ ಹೇಳಿದ್ರೆ 30ರಿಂದ 40 ವಯಸ್ಸಿನ ಒಳಗಡೆ ಇರುವ ಮತ್ತು ಬಹುಶಾಸ್ತ್ರವ್ಯಾಪಿ ಸಾಧನೆ ಮಾಡಿರುವ ವಿದ್ವಾಂಸರನ್ನು ಇದಕ್ಕೆ ಆಯ್ಕೆ ಮಾಡ್ತಾರೆ. ಸಂಸ್ಕೃತ, ಪಾಲಿ ಅಥವಾ ಪ್ರಾಕೃತ, ಅರೇಬಿಕ್, ಪರ್ಷಿಯನ್ ಈ ಭಾಷೆಗಳಲ್ಲಿ ಒಂದೊಂದು ಭಾಷೆಯಲ್ಲೂ ಅಸಾಧಾರಣ ಸಾಧನೆ ಮಾಡಿದ ವಿದ್ವಾಂಸರನ್ನು ಆಯ್ಕೆ ಮಾಡಿ ಅವರಿಗೆ ನಗದಿನ ಜೊತೆ ಶಾಲು ಸನ್ನದ್ಗಳನ್ನು ರಾಷ್ಟ್ರಾಧ್ಯಕ್ಷರು ಕೊಡ್ತಾರೆ. ಈ ಉನ್ನತ ಶ್ರೇಣಿಯ ಸನ್ಮಾನಕ್ಕೆ ಪಾತ್ರರಾದದ್ದಕ್ಕೆ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಡಾಕ್ಟರ್ ಗಣೇಶ್ ಅವರ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕಂತ ಅನಿಸುತ್ತೆ. ಈಗಿನ ಬೌದ್ಧಿಕವಾಗಿ ಕಲುಷಿತವಾಗಿರುವ ವಾತಾವರಣದಲ್ಲಿ ನಮ್ಮ ಮೌಲ್ಯಗಳನ್ನು ಎತ್ತಿ ಹಿಡಿಯುವವರ ಅಗತ್ಯ ಬಹಳ ತೀವ್ರವಾಗಿತ್ತು. ಪರಂಪರೆಯ ಪರವಾದ ಪ್ರಭಾವಿ ಪ್ರವಕ್ತಾರ ಒಬ್ಬರ ಅವಶ್ಯಕತೆ ಬಹಳ ಇತ್ತು. ಆ ಅಗತ್ಯವನ್ನು ಡಾಕ್ಟರ್ ಗಣೇಶ್ ತಮ್ಮ ಬಹುಮುಖ ವಿದ್ವತ್ತೆಯಿಂದ ಸಾಮಾಜಿಕ ಪ್ರಜ್ಞೆಯಿಂದ ಶ್ಲಾಘ್ಯವಾಗಿ ಪೂರೈಸ್ತಾ ಬಂದಿದ್ದಾರೆ. ಮಾತು, ಬರಹ, ವ್ಯಾಖ್ಯಾನ, ಪ್ರವಚನ ಈ ಎಲ್ಲ ಮಾಧ್ಯಮಗಳ ಮೂಲಕ ಸಮಾಜದ ಮಾನಸಿಕ ಆರೋಗ್ಯವನ್ನು ದೃಢಗೊಳಿಸಿ ಪೋಷಿಸುವ ಕೆಲಸವನ್ನು ಅವರು ಸತತವಾಗಿ ಮಾಡ್ತಾ ಬಂದಿದ್ದಾರೆ. ಅವರ ಈ ಕೈಂಕರ್ಯ 100 ಕಾಲ ಮುಂದುವರಿಯಲಿ ಅಂತ ಹಾರೈಸ್ತೇನೆ. ಸಂತೋಷವನ್ನು ಹಂಚಿಕೊಂಡ್ರೆ ದ್ವಿಗುಣವಾಗುತ್ತೆ ಅನ್ನುವ ಕಗ್ಗದ ಮಾತನ್ನು ನಿನ್ನೆ ಕೇಳಿದ್ವು. ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಈ ಸಂದರ್ಭದಲ್ಲಿ ಡಾಕ್ಟರ್ ಗಣೇಶ್ ಅವರಿಗೆ ಸಾಂಕೇತಿಕ ಗೌರವಾರ್ಪಣೆ ಮಾಡಬೇಕು ಅಂತ ಸಂಸ್ಥೆಯ ಕಾರ್ಯಕಾರಿಣಿ ಸಮಿತಿಯ ಹಿರಿಯರಾದ ಸನ್ಮಾನ್ಯ ಟಿ ವೆಂಕಟಸ್ವಾಮಿ, ಸನ್ಮಾನ್ಯ DS ಗೋಪಿನಾಥ್ ಅವರನ್ನು ಪ್ರಾರ್ಥನೆ ಮಾಡ್ತೇನೆ. ಇವತ್ತಿನಿಂದ 10 ದಿವಸ ಡಾಕ್ಟರ್ ರಾ ಗಣೇಶ್ ಅವರು ಷೋಡಶ ಸಂಸ್ಕಾರಗಳು ಕುರಿತು ಪ್ರವಚನಗಳನ್ನು ಮಾಡೋರಿದ್ದಾರೆ. ಈ ಪ್ರವಚನೆಯ ಪ್ರಾಯೋಜಕರು ನಮ್ಮ ನಿಕಟ ಪರಿವಾರದವರೇ ಆದ
ಶ್ರೀ ಜಗದೀಶ್ ಮಯ್ಯ ಮತ್ತು ಶ್ರೀಮತಿ ಜಗದೀಶ್ ಮಯ್ಯ, ದಯವಿಟ್ಟು ನಿಂತ್ಕೋಬೇಕು. ಹೀಗೆ ಕೆಲವೇ ತಿಂಗಳ ಹಿಂದೆ ಭಗವಾನ್ ಬುದ್ಧನ ಜೀವನ ಮತ್ತು ದರ್ಶನ ಆ ಪ್ರವಚನ ಮಾಲೆಯನ್ನು ಕೂಡ ಶ್ರೀ ಜಗದೀಶ್ ಮಯ್ಯ ಅವರೇ ಪ್ರಾಯೋಜನೆ ಮಾಡಿದ್ದರು. ಇವತ್ತು ಆರಂಭವಾಗ್ತಾ ಇರುವ ಪ್ರವಚನ ಮಾಲೆಯನ್ನು ಸಾಧ್ಯವಾಗಿಸಿದ್ದಕ್ಕೋಸ್ಕರ ಶ್ರೀ ಮಯ್ಯ ಅವರಿಗೆ, ಶ್ರೀಮತಿ ಮಯ್ಯ ಅವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ವಿಷಯ ಕುರಿತು ಒಂದು ಮಾತು ಹೇಳಬಹುದಾದರೆ, ಇತರ ಕೆಲವು ಮಾತುಗಳ ಹಾಗೆ ಈ ಸಂಸ್ಕಾರ ಅನ್ನೋದು ಕೂಡ ನಮ್ಮ ಪರಂಪರೆಗೆ ವಿಶಿಷ್ಟವಾದ ಕಲ್ಪನೆ. ಅರ್ಥದಲ್ಲಿ ಇದಕ್ಕೆ ಹತ್ತಿರ ಬರುವಂಥ ಶಬ್ದ ಕೂಡ ಆಂಗ್ಲ ಭಾಷೆಗಳಲ್ಲಿ ಇಲ್ಲ. ಸಂಸ್ಕಾರ ಶಬ್ದಕ್ಕೆ ತಾಂತ್ರಿಕ, ಪಾರಿಭಾಷಿಕ ಅರ್ಥ ಇರೋ ಹಾಗೇ ವ್ಯಾಪಕವಾದ ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ ಆಯಾಮಗಳು ಕೂಡ ಇವೆ. ವಿಶೇಷ ಅಂತ ಹೇಳಿದ್ರೆ ನಮ್ಮಲ್ಲಿ ಸಂಸ್ಕಾರದ ಈ ಬೇರೆ ಬೇರೆ ಆಯಾಮಗಳು ಹಾಸುಹೊಕ್ಕಾಗಿ ಸೇರಿಕೊಂಡು ಬಿಟ್ಟಿವೆ. ಸ್ಥೂಲವಾಗಿ ಹೇಳೋದಾದರೆ ಆಂತರಿಕ ಮತ್ತು ಬಾಹ್ಯ ಶುದ್ಧೀಕರಣ ಪ್ರಕ್ರಿಯೆ ಅದು ಸಂಸ್ಕಾರ ಅಂತ ಅನ್ನಿಸ್ಕೊಳ್ಳುತ್ತೆ. ಕೇಶ ಸಂಸ್ಕಾರ ಮೊದಲಾದ ಪ್ರಯೋಗಗಳು ಕೂಡ ಉಂಟು. ಸಂಸ್ಕಾರಗಳ ಜೊತೆಗೆ ಆತ್ಮಗುಣಗಳ ಪ್ರಸ್ತಾವ ಕೂಡ ಧರ್ಮಶಾಸ್ತ್ರದಲ್ಲಿ ಬರುತ್ತೆ. ಆತ್ಮಗುಣಗಳ ನಿವೇಶ ಇಲ್ಲದಿದ್ದರೆ ಬರಿಯ ಬಾಹ್ಯ ಸಂಸ್ಕಾರಗಳು ನಿರರ್ಥಕ ಅಂತ ಗೌತಮ ಧರ್ಮಸೂತ್ರಕಾರರು ಹೇಳ್ತಾರೆ. ಈ ಸಂಸ್ಕಾರಗಳ ಬಗ್ಗೆ ಒಂದು ಅಥಾರಿಟೇಟಿವ್ ವರ್ಕ್ ಬರೆದ ರಾಜಬಲಿ ಪಾಂಡೆ ಅವರು ಸಂಸ್ಕಾರ ಅಂತ ಹೇಳಿದ್ರೆ ಎನ್ ಔಟ್ವರ್ಡ್ ವಿಸಿಬಲ್ ಸೈನ್ ಆಫ್ ಎನ್ ಇನ್ವರ್ಡ್ ಸ್ಪಿರಿಚುವಲ್ ಗ್ರೇಸ್ ಅಂತ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಈ ಸಂಸ್ಕಾರಗಳ ಅರ್ಥವಂತಿಕೆಯನ್ನು, ಅರ್ಥವ್ಯಾಪ್ತಿಯನ್ನು, ಅರ್ಥ ಸ್ವಾರಸ್ಯಗಳನ್ನು ಕುರಿತು ಈ 10 ದಿವಸಗಳಲ್ಲಿ ನಮಗೆ ತಿಳಿಸ್ಕೊಡ್ಬೇಕು ಅಂತ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವ್ರನ್ನ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಬಹಳ ದಿವಸಗಳಿಂದ ಸಂಸ್ಕಾರಗಳ ಬಗ್ಗೆ ಮಾತನಾಡಬೇಕು ಅನ್ನುವ ಅಪೇಕ್ಷೆ ನನಗೂ ಇತ್ತು. ಅದು ಈ ಮೂಲಕ ಕೈಗೂಡಿದೆ. ಅದಕ್ಕಾಗಿ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ ಮತ್ತು ಗೆಳೆಯ ಜಗದೀಶ್ ಮಯ್ಯ ದಂಪತಿಗಳಿಗೆ ನನ್ನ ಕೃತಜ್ಞತೆ ಸಲ್ಲುತ್ತೆ. ಸಂಸ್ಕಾರಗಳ ಬಗ್ಗೆ ಅನೇಕ ವರ್ಷಗಳಿಂದ ಆಸಕ್ತಿ ನನ್ನದಾಗಿದೆ. ಅದರ ಬಗ್ಗೆ ಕೂಡಿದ ಮಟ್ಟಿಗೂ ಅಧ್ಯಯನ ಪೂರ್ಣವಾಗಬೇಕು ಅಂತ ಮೂಲ ಗ್ರಂಥಗಳನ್ನು, ವ್ಯಾಖ್ಯಾನಗಳನ್ನು, ಅವುಗಳ ಬಗೆಗೆ ಬಂದಿರುವಂಥ ಭಿನ್ನ ಭಿನ್ನವಾದ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡಿಕೊಂಡಿದ್ದೆ. ಪ್ರತಿಯೊಂದು ಸಂಸ್ಕಾರದ ಬಗೆಗೂ ಒಂದು ನಿಷ್ಕರ್ಷೆಯ ರೂಪದಲ್ಲಿ ಏನಾದರೂ ಬರೆಯಬೇಕು ಅಂತಲೂ ಅಂದುಕೊಂಡಿದ್ದೆ. ಆದರೆ ಅದಿನ್ನೂ ಕೈಗೂಡಲಿಲ್ಲ. ಮತ್ತು ಬರೆಯಬೇಕು ಅನ್ನುವ ಮನಃಪ್ರವೃತ್ತಿ ಕೂಡ ಈಗ ಅಷ್ಟಾಗಿ ಇಲ್ಲ. ಕಾರಣ ಇಷ್ಟೇ, ಅದಕ್ಕೆ ಒಂದು ಸೈದ್ಧಾಂತಿಕವಾದ, ವೈಧಾನಿಕವಾದ ಚೌಕಟ್ಟನ್ನು ಈ ಕಾಲಕ್ಕೆ ತಕ್ಕಂತೆ ಮಾಡಬೇಕು ಅನ್ನುವ ಹಂಬಲ ಬಹಳ ಇದ್ದ ಕಾಲದಲ್ಲಿ ಬರವಣಿಗೆ ಬೇಕು ಅಂತ ಅಂದುಕೊಂಡಿದ್ದೆ. ಈಗ ನನಗೆ ಅದು ಇದ್ದಂತೆ ಇರಲಿ, ಯಾರಿಗೆ ಹೇಗೆ ಬೇಕೋ ಅವ್ರು ಹಾಗೆ ಮಾಡ್ಕೊಳ್ತಾರೆ ಅನ್ನುವ ಒಂದು ಜಾಡ್ಯವೋ ಅಥವಾ ಜ್ಞಾನೋದಯವೋ ಆಗಿದೆ. ಈ ಕಾರಣದಿಂದ ಬರವಣಿಗೆಯ ಅಭಿಪ್ಸೆ ಇಲ್ಲದೇ ಇದ್ದರೂ ನನಗನ್ನಿಸಿದ್ದನ್ನು ಒಂದು ಸ್ವಲ್ಪ ಹೇಳಿಬಿಡೋಣ ಅನ್ನುವಂಥದ್ದು ಇನ್ನೂ ಆ ತೆವಲು ಉಳಿದಿದೆ. ಅದಕ್ಕಾಗಿ ಈ ಮುಖರತೆ ಈಗಷ್ಟೇ ತುಂಬ ಸೊಗಸಾಗಿ ಕೀರ್ತಿಶೇಷರಾದ ರಾಜಬಲಿ ಪಾಂಡೆಯವರ ವಾಕ್ಯವನ್ನು ಶ್ರೀತ ರಾಮಸ್ವಾಮಿಯವರು ಉದ್ಧರಿಸಿದರು. ಅವರು ಈ ಬಗ್ಗೆ ನಿಜವಾಗಿ ಪಥಪ್ರದರ್ಶಕವಾದ ಕೆಲಸ ಮಾಡಿದ್ದು. ಮತ್ತು ಅದರ ಜೊತೆಗೆ ನಾವು ರಾಮ್ ಗೋಪಾಲ್ ಅವರ ಇಂಡಿಯಾ ಆಫ್ ಕಲ್ಪಸೂತ್ರಾಸ್ ಅನ್ನುವ ಗ್ರಂಥವನ್ನು ಮತ್ತು ಮಹಾಕೃತಿಕಾರರಾದಂತಹ ಭಾರತ ರತ್ನ ಮಹಾಮಹೋಪಾಧ್ಯಾಯ PV ಕಾಣೆಯವರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ, ಇಂಥ ಕೆಲವನ್ನು ಸ್ಮರಿಸಿಕೊಳ್ಳಬೇಕಾಗಿದೆ. ಇವುಗಳ ಬೆಂಬಲದಿಂದಲೇ ನಾವು ಈ ಒಂದು ವಿಷಯದ ಬಗ್ಗೆ ಏನಾದರೂ ಯೋಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲರಲ್ಲಿಯೂ ಈ ಸಂಸ್ಕಾರ ಅನ್ನುವ ಶಬ್ದ ವ್ಯಾಪಕವಾಗಿ ಪ್ರಚಾರದಲ್ಲಿದೆ. ಅಯ್ಯೋ, ಅವನಿಗೆ ಸಂಸ್ಕಾರ ಇಲ್ಲ, ಆ ಥರದಕ್ಕೆಲ್ಲ ಸಂಸ್ಕಾರ ಬೇಕು ಅಂತ.
ಅಂದರೆ ಇನ್ಯಾರಿಗೂ ಅರ್ಥವಾಗದೇ ಇರುವಂಥ ಒಂದು ಪರಿಭಾಷೆ ಕೇವಲ ನಮಗೆ ಮಾತ್ರ ಗೊತ್ತಾಗುವುದು ಭಾರತೀಯರಿಗೆ ಅಂದರೆ ಇದು ಸಂಸ್ಕಾರ ಅಂತ ಹೇಳ್ತೀವಿ. ಆ ಬಗ್ಗೆ ರಾಜಬಲಿ ಪಾಂಡೆ ಅವರು ತುಂಬ ದೂರದ ಆದರೆ ಹತ್ತಿರಕ್ಕೆ ಬರಬಹುದಾದ ಒಂದು ಶಬ್ದ ಅಂದರೆ ಇಂಗ್ಲೀಷ್ನಲ್ಲಿ ಸ್ಯಾಕ್ರಮೆಂಟ್ ಅನ್ನುವಂಥದ್ದು ಸಂಸ್ಕಾರಕ್ಕೆ ಸ್ವಲ್ಪ ಹತ್ತಿರ ಬರಬಹುದು ಅಂತ. ಆದರೆ ಇಂದು ಸಂಸ್ಕಾರ ಅನ್ನುವುದಕ್ಕೆ ಯಾವುದೆಲ್ಲ ಆಯಾಮ ಇದೆ. ಅವರಿಗೆ ಹೃದಯ ಸಂಸ್ಕಾರ ಇಲ್ಲ ಅಂತೀವಿ, ಅವರಿಗೆ ಬೌದ್ಧಿಕ ಸಂಸ್ಕಾರ ಆಗಿಲ್ಲ ಅಂತಂತೀವಿ, ಅವರಿಗೆ ಭಾವನಾತ್ಮಕವಾದ ಸಂಸ್ಕಾರ ಇಲ್ಲ ಅಂತ ಕರಿತೀವಿ. ಅಯ್ಯೋ ಅದು ಒಂದು ಸಂಸ್ಕಾರ ಅಂತ ಹೀಗೆ ಹೇಳುವಾಗ ಎಷ್ಟೊಂದೆಲ್ಲ ಅರ್ಥ ಇದೆ ಸಂಸ್ಕರಣ ಅಂತೆಲ್ಲ. ಶಬ್ದಾರ್ಥದಿಂದ ನೋಡಿದ್ರೆ ಅದು ಏನೂ ಸಿಗುವಂಥದ್ದಲ್ಲ. ಡಕ್ರಿ ಅನ್ನುವ ಧಾತು ಕೃ ಧಾತುವಿಗೆ ಸಮ್ ಅನ್ನುವ ಉಪಸರ್ಗ ಬಂದು ಘೈ ಪ್ರತ್ಯಯ ಬಂದರೆ ಸಂಸ್ಕಾರ ಅಂತಾಗುತ್ತೆ. ಕೃ ಧಾತುವಿಗೆ ಘೈ ಪ್ರತ್ಯಯ ಬಂದರೆ ಕಾರ ಆಗುತ್ತೆ. ಅದಕ್ಕೆ ಸಮ್ ಅನ್ನುವಂಥ ಉಪಸರ್ಗ ಬಂದಾಗ ಸಂಸ್ಕಾರ ಅಂತ ಆಗುತ್ತೆ. ಇಷ್ಟು ಹೇಳಿಬಿಟ್ರೆ ಏನೂ ಗೊತ್ತಾಗಲಿಲ್ಲ. ಅದು ಒಂದು ಜನ ಸಮುದಾಯದಲ್ಲಿ ಬೆಳೆದು ಬಂದಾಗ ಮಾತ್ರ ಗೊತ್ತಾಗುತ್ತೆ. ಕೆಲವೆಲ್ಲ ಶಬ್ದಗಳು ಶಬ್ದ ಮಾತ್ರವಾಗದೆ ಜೀವನ ವಿಧಾನವಾಗುತ್ತವೆ. ಆಗ ಆ ಶಬ್ದಗಳು ಸ್ವಶಬ್ದ ವಾಚ್ಯವಾಗಿದ್ದರೂ ಕೂಡ ಅವುಗಳ ಹಿಂದೆ ಒಂದು ಜನ ಸಮುದಾಯದ ಶ್ರದ್ಧಾ ವಿಶ್ವಾಸಗಳು, ಆಚರಣೆ ರೀತಿಗಳು ಎಲ್ಲ ಬಂದು ಸೇರಿಕೊಳ್ಳುತ್ತವೆ. ಅಂಥ ಕೆಲವು ಬಲಿಷ್ಠವಾದ ಭಾರತೀಯ ಸಂಸ್ಕೃತಿಯ ಬೆಳಗುವಂಥ ಶಬ್ದಗಳಲ್ಲಿ ಸಂಸ್ಕಾರ ಕೂಡ ಒಂದು. ಈಗ ಬ್ರಹ್ಮ, ಧರ್ಮ, ಪುರುಷಾರ್ಥ, ರಸ ಈ ಜಾತಿಯ ಶಬ್ದಗಳಿಗೆ ಸಂಸ್ಕಾರ ಕೂಡ ಬಂದು ಸೇರಿಕೊಳ್ಳುವಂಥದ್ದಾಗಿದೆ. ಎಲ್ಲಕ್ಕೂ ಸಂಸ್ಕಾರ ಅಂತ ನಾವು ಹೇಳ್ತೀವಿ, ಆದರೆ ಕೆಲವನ್ನು ವಿಶೇಷವಾಗಿ ಗುರುತಿಸ್ತೀವಿ. ಆ ಬಗೆಗೆ ಮುಖ್ಯವಾಗಿ 16 ಅಂತ ನಾವೊಂದು ವ್ಯವಸ್ಥೆ ಮಾಡಿಕೊಂಡಿದ್ದೇವಲ್ಲ, ಅವುಗಳನ್ನು ಕುರಿತು ಒಂದು ಮಟ್ಟದ ಆಚರಣೆಯನ್ನು, ಅದರ ಹಿಂದಿರುವ ತತ್ವವನ್ನು ಎರಡನ್ನೂ ಗಮನಿಸಿಕೊಳ್ಳುವಂಥ ಕೆಲಸವನ್ನು ಇಂದು ಕೈಗೊಳ್ಳಬೇಕು ಅಂತ ಇರುವುದು. ಈ ಕೆಲವು ದಿವಸಗಳಲ್ಲಿ ನನಗಿರುವ ಕಷ್ಟ ಏನೆಂದರೆ ಹೆಚ್ಚು ಕರ್ಮಕಾಂಡದ್ದಾಗುತ್ತೆ ಇದು. ಜೊತೆಗೆ ಪೂರಕವಾಗಿ ಒಂದಿಷ್ಟು ಜ್ಞಾನಾಂಶವೂ ಇಲ್ಲ ಅಂತ ಇಲ್ಲ. ಆದ್ದರಿಂದ ಇದನ್ನು ನೋಡಿದ್ರೆ ನೀವು ಏನಾದರೂ ಕೀಳಾದ ಅರ್ಥದಲ್ಲಿ ಅಲ್ಲ, ಗಂಭೀರವಾದ ಅರ್ಥದಲ್ಲಿ ಪೌರೋಹಿತ್ಯ ಮಾಡಿಸ್ತಾ ಇರೋದನ್ನು ನೋಡ್ತಾ ಇದ್ದೀರಾ ಅಂತ ಅನ್ನಿಸಬಹುದು. ತಪ್ಪಾಗಿ ಯಾರೂ ತಿಳಿಯಬೇಕಾಗಿಲ್ಲ. ಕಾರಣ ಅದು ಒಂದು ಮುಖ್ಯವಾದ ಅನಿವಾರ್ಯವಾದದ್ದು. ಅದೇ ಸಂದರ್ಭದಲ್ಲಿ ಇದು ಒಂದು ಜಾತಿಗೆ ಮಾತ್ರ ಸಂಬಂಧಪಟ್ಟಿದ್ದೇನಾ, ಇದು ತುಂಬ ಸಂಕುಚಿತವಾದದ್ದಲ್ವಾ, ಔಟ್ಡೇಟೆಡ್, ಕಾಲಾತೀತವಲ್ಲ ಇದು ಅಂತಂದರೆ ಕೆಲವೊಂದು ಅಂಶ ಹಾಗಿರಬಹುದು. ಆದರೆ ಇನ್ನು ಕೆಲವು ಅಂಶದಲ್ಲಿ ಅದು ಹಾಗಿಲ್ಲ ಅಂತಲೂ ನೋಡಬಹುದು. ಒಟ್ಟಿನಲ್ಲಿ ಇದು ಉದಾರವಾದಂತಹ ಚೌಕಟ್ಟಿನಲ್ಲಿ ಇದೆ ನಿಜ. ಆದರೆ ಪ್ರಸ್ತಾವನೆ ಮಾಡುವಾಗ ಪರಂಪರೆ ಬಹಳ ಪ್ರಾಚೀನವಾದದ್ರಿಂದ ಒಂದು ಕಾಲದ ಅಂಶಗಳು ಹೆಚ್ಚಾಗಿ ಕಾಣಬಹುದು. ಮತ್ತು ಕೆಲವು ಮಂತ್ರಗಳನ್ನೆಲ್ಲ ನಾನು ಉದ್ಧರಿಸುವಾಗ, ಕೆಲವು ಕ್ರಿಯೆಗಳನ್ನು ಹೇಳುವಾಗ ಯಾವುದನ್ನು ಈ ಹೊತ್ತಿಗೆ ನಾವು ಶಿಷ್ಟ ಸಮಾಜ ಹೇಳಬಾರದ್ದು ಅಂತಿದೆ ಅದನ್ನೆಲ್ಲ ಹೇಳಬೇಕಾಗಿ ಬರಬಹುದು. ಅದಕ್ಕೆ ಯಾರೂ ಮುಜುಗರ ಪಟ್ಟುಕೊಳ್ಬೇಕಾಗಿಲ್ಲ. ಇಡೀ ಬದುಕನ್ನೇ ವಿಸ್ತರಿಸುವಾಗ ಸಂಸ್ಕಾರಗಳು ಬದುಕಿನ ಯಾವ ಭಾಗವೂ ಮುಚ್ಚುಮರೆ ಆಗುವಂಥದ್ದಲ್ಲ, ಅದನ್ನು ಕಾಣಬೇಕು. ಅದರಿಂದ ನಮ್ಮ ಈ ಕಾಲದ ರೂಢಿಯ ಮಡಿವಂತಿಕೆ ಅನ್ನೋದನ್ನು ಪಕ್ಕಕ್ಕಿಟ್ಟು ಮತ್ತು ಈ ಕಾಲದ ಮೈಲಿಗೆತನವನ್ನು ಪಕ್ಕಕ್ಕಿಟ್ಟು ನೋಡಬೇಕು ಅಂತ. ಈ ಎರಡೂ ಕಂಡೀಷನಿಂಗ್ಗಳು ಇದಕ್ಕೆ ಸರಿಯಾದದ್ದಲ್ಲ, ಹಾಗೆ ನೋಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮೊದಲಿಗೆ ಸಂಸ್ಕಾರಕ್ಕೆ ಪೀಠಿಕಾ ರೂಪವಾಗಿ ಕೆಲವೊಂದು ಅಂಶಗಳನ್ನು ನಾವು ಗಮನಿಸೋಣ. ಮುಖ್ಯವಾಗಿ ಸಂಸ್ಕಾರ ಜೀವನಿಗೆ ಒಂದು ಪರಿಪಾಕವನ್ನು ಒದಗಿಸಿಕೊಡುವಂಥದ್ದು. ಬಗೆ ಬಗೆಯಾಗಿ ಉಂಟು. ಶಾಸ್ತ್ರಗಳಲ್ಲಿ ಆ ಬಗ್ಗೆ ವಿಶೇಷವಾಗಿ ಬರ್ತದೆ. ದೇಹವನ್ನು ಸಂಸ್ಕಾರ ಮಾಡುವುದು, ಮನಸ್ಸನ್ನು ಸಂಸ್ಕಾರ ಮಾಡುವುದು, ಬುದ್ಧಿಯನ್ನು ಸಂಸ್ಕಾರ ಮಾಡುವುದು ಅಂತ 3 ಹಂತ. ಮತ್ತು ಇನ್ನೊಂದು ವಾಕ್ಕನ್ನು ಸಂಸ್ಕಾರ ಮಾಡುವುದು ಅಂತ 4ನೇ ಹಂತವಾಗಿ ಇಟ್ಕೊಳ್ಬಹುದು. ಒಟ್ಟಿನಲ್ಲಿ ಅಂತಃಕರಣ, ಬಹಿಷ್ಕರಣ, ಈ ಒಳ ಹೊರಗುಗಳನ್ನು ಹದ ಮಾಡುವಿಕೆಯೇ ಸಂಸ್ಕಾರ ಅಂತ. ದೇಹವನ್ನು ಸಂಸ್ಕಾರ ಮಾಡುವಂಥ ಅಂಶಗಳು ಈ ಸಂಸ್ಕಾರಗಳಲ್ಲಿ ಕಂಡುಬರುತ್ತವೆ. ಹಾಗೆ ಮನೋಬುದ್ಧಿ ವಾಕ್ಕುಗಳನ್ನು ಸಂಸ್ಕರಿಸುವಂಥವು ಕಂಡುಬರುತ್ತವೆ. ಕಾರಣ ಯಾವುದೊಂದು ಪ್ರತ್ಯೇಕವಾಗಿ ಐಸೋಲೇಟೆಡ್ ಆಗಿ ನಡೆಯುವಂಥದ್ದಲ್ಲ, ಎಲ್ಲ ಒಟ್ಟೊಟ್ಟಿಗೆ ನಡೀತಾ ಇರುತ್ತೆ. ಅಡುಗೆ ಮಾಡುವಾಗ ಒಲೆಯ ಮೇಲೆ ನೀರನ್ನು ಕಾಯಿಸಿ ಎಸರಿಡುವುದು ಅಂತಂತೀವಲ್ಲ, ಅದಕ್ಕೆ ಅಕ್ಕಿಯನ್ನು, ಬೇಳೆಯನ್ನು, ತರಕಾರಿಗಳನ್ನು ಹಾಕುವಾಗ ಮತ್ತು ಆಮೇಲೆ ಒಂದಷ್ಟು ಹದ ಬೆಂದಾಗ ಉಪ್ಪು ಖಾರವನ್ನು ಹಾಕುವಾಗ ಅದು ಬೇಯ್ತಲೂ ಇರುತ್ತೆ, ಉಪ್ಪು ಖಾರ ಹಿಡಿಯುತ್ತಲೂ ಇರುತ್ತೆ, ಮತ್ತು ಮೆಣಸಿನ ಪುಡಿಯ ಘಾಟತನವನ್ನು ಕಡಿಮೆ ಮಾಡ್ತಾ ಇರುತ್ತೆ. ಎಲ್ಲ ಭಾವನೆಗೊಳ್ಳುತ್ತೆ. ಅಂದರೆ ಹದ ಆಗುವಂಥದ್ದು ಅದು ಸಂಸ್ಕಾರ ಅಂತ. ಎಲ್ಲೆಲ್ಲಿಯೂ ನಾವು ಕಾಣುವಂಥದ್ದು ಈ ರೀತಿಯಾದ ಪ್ರಕ್ರಿಯೆ ಹೌದು.
ಒಂದು ಋತು ನಮ್ಮ ಭೂಮಿಯ ಮೇಲೆ ಬಂದಾಗ ಎಂಥ ಎಲ್ಲ ಪರಿಣಾಮ ಮಾಡುತ್ತೆ, ಒಳ ಹೊರಗಿನಲ್ಲಿ ಅದರ ಬದಲಾವಣೆ ಕಾಣಿಸುತ್ತೆ. ಸಂಸ್ಕಾರಕ್ಕೂ ಅಂಥ ಆಯಾಮಗಳು ಇರೋದನ್ನು ನಾವು ನೋಡ್ತೀವಿ. ಮತ್ತು ಪಂಚಮಹಾಯಜ್ಞಗಳಿಂದ ಈ ಶರೀರ ಬ್ರಹ್ಮಶರೀರವಾಗುತ್ತದೆ ಅಂತನ್ನುವುದು ಶಾಸ್ತ್ರಗಳ ನಂಬಿಕೆ. ಮತ್ತು ಈ ಷೋಡಶ ಸಂಸ್ಕಾರಗಳ ಮೂಲಕವಾಗಿ, ಇವುಗಳನ್ನೆಲ್ಲ ಬ್ರಾಹ್ಮ ಸಂಸ್ಕಾರ ಅಂತ ಕರೀತಾರೆ, ಅದರಿಂದ ಋಷಿತ್ವ ಬರುತ್ತೆ. ಮತ್ತು ಯಜ್ಞಾದಿ ಸಂಸ್ಕಾರಗಳ ಮೂಲಕವಾಗಿ ಅವನಿಗೆ ದೇವತಾ ಸ್ಥಿತಿ ಬರುತ್ತೆ ಅಂತ ಹೇಳ್ತೀವಿ. ಅಂದರೆ ಪ್ರತಿನಿತ್ಯದ ಒಬ್ಬ ಗೃಹಸ್ಥನ ಬದುಕಿನಲ್ಲಿ ಮಾಡುವಂಥ ಪಂಚಮಹಾಯಜ್ಞಗಳಿಂದ ಅವನ ಶರೀರ ಬ್ರಾಹ್ಮಣವಾಗುತ್ತದೆ ಅಂತ. ಬ್ರಾಹ್ಮಣ ಅಂತಂದರೆ ಕೇವಲ ಜನ್ಮ ಬ್ರಾಹ್ಮಣ ಅನ್ನುವ ಅರ್ಥ ಅಲ್ಲ, ಭಾವಬ್ರಾಹ್ಮಣ, ಆತ್ಮದಿಂದ ತತ್ವಬ್ರಾಹ್ಮಣನಾಗ್ತಾನೆ. ಹಾಗೆ ಆದವನು ಋಷಿ ಆಗಬೇಕು ಅಂತಂದರೆ ಈ ಷೋಡಶ ಕರ್ಮಗಳು ಸಾಂಗವಾಗಿ, ಸಕ್ರಮವಾಗಿ, ಸಾರ್ಥಕವಾಗಿ ಆಗಬೇಕು. ಆದದ್ದು ಪರಿಣಾಮ ಕೊಡಬೇಕು. ಎಷ್ಟೋ ಬಾರಿ ಸಂಸ್ಕಾರ ಆಗುತ್ತೆ, ಅದರ ಪರಿಣಾಮ ಇಲ್ಲ ಅಂದರೆ ಏನರ್ಥ? ಎರಡೂ ಕಡೆಯಲ್ಲಿ ತೊಡಕಿದೆ ಅಂತ ಅರ್ಥ. ಗಿಡವನ್ನು ನಾವು ನೆಡ್ತೀವಿ, ನೆಟ್ಟು ನೀರು ಗೊಬ್ಬರ ಹಾಕದೇ ಇದ್ದರೆ ಅದು ಕರಟಿಕೊಂಡಿರುತ್ತೆ. ಹಾಗೆ ನೀರು ಗೊಬ್ಬರವನ್ನು ರಾಶಿ ಹಾಕಿಟ್ಟರು ಅಲ್ಲಿ ಬೀಜವೇ ಬಿತ್ತದೇ ಇದ್ದರೆ ಏನೂ ಪ್ರಯೋಜನವಾಗೋಲ್ಲ. ಕಳೆ ಬೆಳೆಯಬಹುದು, ಅಣಬೆ ಬೆಳೆಯಬಹುದು. ಹೀಗಾಗಿ ಎರಡೂ ಕೂಡ ಬೇಕಾಗುತ್ತದೆ. ಏಕಕಾಲದಲ್ಲಿ ಎರಡೂ ಪರಿಣಾಮ ಮಾಡ್ತಾ ಇರ್ತವೆ. ಹಾಗೆ ಆಗಿ ಅವನು ಬ್ರಾಹ್ಮಣ ಅನ್ನಿಸಿಕೊಂಡವನು ಋಷಿ ಅಂತ ಎನಿಸ್ಕೊಳ್ತಾನೆ. ಮೊನ್ನೆ ದಿವಸ ಆದರಣೀಯರಾದ ಎಸ್ ಕೆ ರಾಮಚಂದ್ರಾಯರಿಗೆ ಒಂದು ಅಭಿವಂದನಾ ಸನ್ಮಾನ ಕಾರ್ಯಕ್ರಮ ಇದ್ದಾಗ ಅನಂತಮೂರ್ತಿಯವರು ಬಹಳ ಸುಂದರವಾದ ಒಂದು ಮಾತನ್ನು ಹೇಳಿದರು. ಆಚಾರ್ಯನಾದವನು ಅಂದರೆ ಬ್ರಾಹ್ಮಣನಾದವನು ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡ್ತಾನೆ, ಋಷಿ ಅದನ್ನೆಲ್ಲವನ್ನ ಕಡೆಗೆ ಕಳಿಸ್ಕೊಳ್ತಾನೆ ಅಂತ. ತುಂಬ ಸೊಗಸಾದಂಥ ಮಾತದು, ನಮ್ಮ ಪರಂಪರೆಗೆ ಒಪ್ಪಿಗೆ ಆಗುವಂಥ ಮಾತು. ಕಲಿತದ್ದನ್ನು ಕಡೆಗೆ ಕಳೆದುಕೊಳ್ಳುವಂಥದ್ದು ಅಂತ. ಆ ಸ್ಥಿತಿ ಈ ಷೋಡಶ ಸಂಸ್ಕಾರಗಳಿಂದ ಆಗುತ್ತದೆ. ಪಂಚಮಹಾಯಜ್ಞಾದಿಗಳಿಂದ ಅವನು ಕಲಿತವನಾದರೆ, ಪರಿಪೂರ್ಣವಾದ ಸಂಸ್ಕಾರಗಳಿಂದ ಅವನು ಕಲಿತದ್ದನ್ನು ಅರಿತವನಾಗ್ತಾನೆ, ಅದರೊಳಗೆ ಇರವನ್ನು ಕಾಣ್ತಾನೆ. ಹಾಗೆ ಕಂಡವನು ಆನಂದದ ಉನ್ನತಿಗೆ ಬಂದಾಗ ಅದು ಶ್ರೌತ ಕರ್ಮಗಳ ಮೂಲಕ ಆಗುತ್ತದೆ ಅಂತ. 21 ಯಜ್ಞ ಸಂಸ್ಥೆಗಳು ಅಂತ ಯಾವುದಿವೆ ಅವುಗಳಿಂದ ಆಗುತ್ತದೆ ಅಂತ. ಈ ಯಜ್ಞ ಸಂಸ್ಥೆಗಳನ್ನು ಸಂಸ್ಕಾರಗಳೊಳಗೆ ಗೌತಮ ಧರ್ಮಸೂತ್ರದಲ್ಲಿ ಸೇರಿಸಿಕೊಂಡು 40 ಸಂಸ್ಕಾರಗಳು ಅಂತ ಹೇಳಿರುವಂಥದ್ದಾಗಿದೆ. ಅವುಗಳನ್ನು ನಾವು ಗಮನಿಸ್ತಾ ಇಲ್ಲ, ಶ್ರೌತ ಪರಂಪರೆ ಇದು ಅಂತ. ಈ ಸಂಸ್ಕಾರಗಳ ಮೂಲಕ, ಯಜ್ಞ ಸಂಸ್ಕಾರಗಳ ಮೂಲಕ ಅವನು ದೇವತಾತ್ವವನ್ನು ಪಡೆದುಕೊಳ್ತಾನೆ ಮತ್ತು ಎಲ್ಲಕ್ಕೂ ಮಿಗಿಲಾದ ಜ್ಞಾನೋಪಾಸನೆಯಿಂದ ಬ್ರಹ್ಮವೇ ಆಗಿಬಿಡ್ತಾನೆ ಅಂತ. ಹೀಗೆ ಸಂಸ್ಕಾರಗಳ ಸೋಪಾನ ಕ್ರಮ ಮುಂದುವರಿಯುವಂಥದ್ದು ಅಂತ ನಾವು ನೋಡಿದ್ದೀವಿ. ಆಂಗಿರಸರು ಇದನ್ನು ಒಂದು ಚಿತ್ರಕರ್ಮಕ್ಕೆ ಹೋಲಿಕೆ ಇಟ್ಟು ಹೇಳ್ತಾರೆ. ಸಂಸ್ಕಾರ ಅನ್ನುವಂಥದ್ದು ಸೊಗಸಾದ ಒಂದು ಚಿತ್ರ ಬರೆದಂಥ ರೀತಿಯಲ್ಲಿ ಅದರ ಬೆಳವಣಿಗೆ ಆಗುತ್ತದೆ. ಒಂದು ಚಿತ್ರ ರಚನೆ ಮಾಡುವಾಗ ಎಷ್ಟೆಲ್ಲ ನಾವು ಆಸ್ಥೆ ವಹಿಸ್ತೀವಿ, ಎಷ್ಟೆಲ್ಲ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಅಚ್ಚುಕಟ್ಟು ಒಪ್ಪ ವರ್ಣವನ್ನು ಮಾಡ್ತೀವಿ, ಆ ರೀತಿಯಾದದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತ. ಚಿತ್ರಕರ್ಮ ಯಥಾನೇಕೈ ರಂಗೈ ಸಮ್ಮೀಲ್ಯತೆ ಶನೈ ಬ್ರಾಹ್ಮಣ್ಯಮಪಿ ತದ್ವತ್ ಸ್ಯಾತ್ ಸಂಸ್ಕಾರೈರ್ ವಿಧಿಪೂರ್ವಕೈ ಅಂತ. ಒಂದು ಚಿತ್ರಕ್ಕೆ ಎಷ್ಟೆಲ್ಲ ಬಣ್ಣಗಳು ಬೇಕಾಗುತ್ತವೆ, ಒಂದಾದ ಮೇಲೆ ಒಂದು ಹಂತ ಹಂತವಾಗಿ ಬೆಳೆಯುತ್ತದೆ. ಆಲೇಖ್ಯ ಅನ್ನುವಂಥ ಪ್ರಾಚೀನ ಭಾರತೀಯ ಶಿಲ್ಪ ಚಿತ್ರಗಳನ್ನು ಮಾಡುವಾಗ ಅದಕ್ಕೆ ಬೇರೆ ಬೇರೆ ಹಂತಗಳಲ್ಲಿ ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತೆ. ವಿದ್ಯಾರಣ್ಯರ ಪಂಚದಶಿಯಲ್ಲಿ ತುಂಬ ಚೆನ್ನಾಗಿ ಆ ಒಂದು ವಿಸ್ತಾರ ಎಲ್ಲ ಬರುತ್ತೆ. ಆ ತರಹ ಒಂದಾದ ಮೇಲೆ ಒಂದು ಹಂತ ಹಂತವಾಗಿ ಪರಿಪೂರ್ಣತೆ ಅಂತ. ಯಾಕೆ ಇದನ್ನು ಮಾಡಿದ್ದು? ಸಾಮಾನ್ಯರಿಗೋಸ್ಕರ ಮಾಡಿದ್ದು. ಅಸಾಮಾನ್ಯರಿಗೆ ಯಾವುದೂ ಬೇಕಾಗಿಲ್ಲ. ಅದೇ ರಾಮಸ್ವಾಮಿಯವರು ಗೌತಮ ಧರ್ಮಸೂತ್ರದ್ದು ಹೇಳಿದ್ದು, ಆತ್ಮಗುಣಗಳು ಯಾರಿಗೆ ಇವೆ ಅವರಿಗೆ ಸಂಸ್ಕಾರಗಳು ಏಕದೇಶೀಯವಾಗಿ ಆದರೂ ಕೂಡ ಬ್ರಹ್ಮ ಸಾಯುಜ್ಯ ಬರ್ತದೆ, ಬ್ರಹ್ಮಣ ಸಾಯುಜ್ಯಂ ಅಧಿಗಚ್ಚತಿ ಅಂತ. ಆದರೆ ಯಾರಿಗೆ ಆತ್ಮಗುಣಗಳಿಲ್ಲ ಅವರಿಗೆ ಎಷ್ಟೆಲ್ಲ ಸಂಸ್ಕಾರಗಳಾದರೂ ಕೂಡ ಬ್ರಹ್ಮ ಸಾಯುಜ್ಯ ಬರುವಂಥದ್ದಲ್ಲ ಅಂತ. ಆತ್ಮವಂತರಾದವರಿಗೆ ಅವು ಬೇಕಿಲ್ಲ, ಅಥವಾ ಇಲ್ಲದಿದ್ದರೂ ಅಂಥ ದೊಡ್ಡ ಪರಿಣಾಮ ಮಾಡೋಲ್ಲ. ಸಾಮಾನ್ಯರಿಗೆ ವ್ಯವಸ್ಥೆ ಬೇಕಾಗುತ್ತೆ. ನಾನು ಬಹಳ ಬಾರಿ ಹೇಳಿದಂತೆ ಶಾಸ್ತ್ರ ಇರುವುದು ಸಾಮಾನ್ಯರಿಗೆ. ಆ ದೃಷ್ಟಿಯಿಂದ ಸಂಸ್ಕಾರಗಳು ಎಲ್ಲರಿಗೂ ಕೂಡ ಅತ್ಯವಶ್ಯಕವಾದಂಥವು. ಅದನ್ನು ಚಿತ್ರಕರ್ಮಕ್ಕೆ ಹೋಲಿಸಿರುವುದು. ಮತ್ತು ಇನ್ನೊಂದು ಕಡೆ ಹೇಳ್ತಾರೆ, ಯೋಗ ವಾಸಿಷ್ಠದಲ್ಲಿ ಒಂದು ಪಕ್ಷಿಗೆ 2 ರೆಕ್ಕೆಗಳು ಇರುವ ಹಾಗೆ ಜ್ಞಾನ ಕರ್ಮಗಳು ಎರಡೂ ಇರಬೇಕು ಅಂತ. ವೀರಾದ್ವೈತಿಗಳು ಕರ್ಮ ಬೇಕಿಲ್ಲ,
ಜ್ಞಾನದಿಂದಲೇ ಆಗುತ್ತದೆ ಅಂತ ಹೇಳ್ತಾರೆ ಅಂತ ಭಾವಿಸ್ತಾರೆ. ಆದರೆ ಶಂಕರರಂತಹ ಮಹಾ ಅದ್ವೈತಿಗಳು ಕೂಡ ಚಿತ್ತಶುದ್ಧಿಗಾಗಿ ಕರ್ಮ ಅನಿವಾರ್ಯ ಅನ್ನೋದನ್ನು ಒಪ್ಪಿದ್ದಾರೆ. ಅಂದರೆ ಕರ್ಮಕ್ಕೆ ಅದರದೇ ಆದಂತಹ ಮರ್ಯಾದೆ ಉಂಟು. ಡಿ ವಿ ಜಿಯವರ ಜೀವನ ಧರ್ಮಯೋಗ ಅಥವಾ ಅವರ ಕಗ್ಗ ಇವುಗಳಲ್ಲಿ ಗಮನಿಸಿದರೆ ಕರ್ಮದ ಈ ಸಂಸ್ಕಾರಗಳ ಆಧಿಕ್ಯ ಎಂಥದ್ದು, ಅವುಗಳ ಮಹತ್ವ ಏನು ಅನ್ನೋದನ್ನು ಚೆನ್ನಾಗಿ ಹೇಳಿರುವುದು ಕಾಣುತ್ತೆ. ಇದನ್ನು ಯಾವ ವಿವೇಕಿ ಕೂಡ ನಿರಾಕರಿಸುವಂತೆ ಇಲ್ಲ. ಮತ್ತು ಇನ್ನು ಆಧುನಿಕರಲ್ಲಿ ಬಹಳಷ್ಟು ಮಂದಿ ಈ ಸಂಸ್ಕಾರಗಳು ಕೇವಲ ಕರ್ಮಕಾಂಡ, ಮಿಯರ್ ಡ್ರೈ ರಿಚುವಲ್ಸ್, ಅಫ್ಕೋರ್ಸ್ ದೇ ಆರ್ ಔಟ್ಡೇಟೆಡ್ ಅನ್ನುವ ಒಂದು ಭಾವ ಇದೆ. ಅದಕ್ಕೆ ನಮ್ಮ ಆಚರಣೆಯ ರೀತಿಯೂ ಕಾರಣ ಆಗಿರಬಹುದು. ನಾವು ವರಿಸಿದ ಆಚಾರ್ಯರ ಅಂದರೆ ಕರ್ಮಾಂಗತ್ವೇನ ಬರುವ ಪುರೋಹಿತರ ಒಂದು ರೀತಿ ನೀತಿಗಳೂ ಕಾರಣ ಇರಬಹುದು. ನಮ್ಮ ಒಂದು ವಿದ್ಯಾಭ್ಯಾಸ, ನಮ್ಮ ಒಂದು ಹಿಂದಿನ ಸಂಸ್ಕಾರ, ಅದನ್ನೇ ಮತ್ತೆ ಬಳಸಬೇಕು ಶಬ್ದ, ಅದೂ ಕಾರಣ ಇರಬಹುದು. ಒಟ್ಟಿನಲ್ಲಿ ಇವನ್ನೆಲ್ಲ ಡ್ರೈ ರಿಚುವಲ್ಸ್ ಅಂತ ಡಿಸ್ಮಿಸ್ ಮಾಡುವಂಥದ್ದು ಕಂಡುಬರುತ್ತದೆ. ಆದರೆ ಅವುಗಳಿಂದ ಫಲವನ್ನು ಪಡ್ಕೊಳ್ಳುವತ್ತ ಪ್ರಯತ್ನವೂ ಮಾಡದೆ ಸುಮ್ಮನೆ ತಳ್ಳಿ ಹಾಕುವುದು ಪ್ರಯೋಜನಕಾರಿಯಲ್ಲ. ಜೊತೆಗೆ ಅವು ಶುಷ್ಕ ಕರ್ಮಕಾಂಡದ್ದು ಖಂಡಿತ ಅಲ್ಲ. ಅವುಗಳಲ್ಲಿ ನೈತಿಕವಾದ ಸೂತ್ರಗಳಿವೆ, ಆಧ್ಯಾತ್ಮಿಕವಾದಂಥ ತಂತುಗಳಿವೆ, ಸೌಂದರ್ಯದ ರೇಖೆಗಳಿವೆ, ಸಾಮಾಜಿಕವಾದಂಥ ಆಯಾಮಗಳಿವೆ. ಎಷ್ಟೊಂದೆಲ್ಲ ಇವೆ ಅಂದರೆ, ಒಂದು ಉದಾಹರಣೆಗೆ ಹೇಳ್ತೀನಿ. ಈ ಗರ್ಭಾಧಾನ ಇತ್ಯಾದಿ ಸಂಸ್ಕಾರಗಳ ಬಳಿಕ ಸೀಮಂತೋನ್ನಯನ, ಪುಂಸವನ ಇತ್ಯಾದಿಗಳಲ್ಲಿ ಗರ್ಭಿಣಿ ಸ್ತ್ರೀಯನ್ನು ಹೇಗೆ ನೋಡಿಕೊಳ್ಳಬೇಕು ಅಂತ ಬರುತ್ತೆ. ಚರಕ ಸುಶ್ರುತರು ಚರಕನಂತೂ ತನ್ನ ಶಾರೀರ ಸ್ಥಾನದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಗರ್ಭಿಣಿಯನ್ನು ಪುಂಸವನ ಮಾಡಿದ ಮೇಲೆ ಹೇಗೆ ನೋಡ್ಕೊಳ್ಬೇಕು, ಮತ್ತು ಸೀಮಂತೋನ್ನಯನ ಮಾಡಿದ ಮೇಲೆ ಹೇಗೆ ನೋಡ್ಕೊಳ್ಬೇಕು, ಅದಕ್ಕೂ ಇದಕ್ಕೂ ಇರುವಂತಹ ಅಂದರೆ ವೈದ್ಯಕೀಯಕ್ಕೂ ಸಂಸ್ಕಾರಕ್ಕೂ ಇರುವ ಸಂಬಂಧ ಯಾವ ರೀತಿಯಾದದ್ದು ಅನ್ನುವುದನ್ನೆಲ್ಲ ಹೇಳ್ತಾನೆ. ಈಗ ಅದನ್ನೆಲ್ಲ ಮೆಡಿಕಲ್ ಆಗಿ ಡಿಸ್ಪ್ರೂವ್ ಮಾಡಿದ್ದಾರೆ ಅಂತ ಯಾರು ಬೇಕಾದ್ರೂ ವಾದ ಮಾಡಬಹುದು. ಆದರೆ ಆ ಕಾಲದ ಆಚರಣೆಗಳಲ್ಲಿ ಎಲ್ಲ ವಲಯಗಳಲ್ಲಿಯೂ ಇದರ ಪ್ರಭಾವ ಇತ್ತು ಮತ್ತು ಇದನ್ನು ಗುರುತರವಾದ ಗಂಭೀರವಾದ ರೀತಿಯಿಂದ ಕಾಣ್ತಾ ಇದ್ರು ಅನ್ನೋದು ಮುಖ್ಯ. ಅದೇ ರೀತಿಯಲ್ಲಿ ಸಮಾವರ್ತನ ಮಾಡಿಕೊಂಡು ಬರ್ತಾ ಇರುವ ಸ್ನಾತಕನಿಗೆ ಇಡೀ ಸಮಾಜ ಏನಾದರೂ ಕೊಡುಗೆಯನ್ನು ಕೊಡಬೇಕು, ಯಾವುದಾದ್ರೂ ಗಿಫ್ಟ್, ಪಾರಿತೋಷಿಕವನ್ನು ಕೊಡಬೇಕು, ಉಪಹಾರವನ್ನು ಕೊಡಬೇಕು ಅಂತ ಹೇಳುತ್ತೆ. ಅದು ಏನು, ಫ್ರೆಶ್ ಗ್ರ್ಯಾಜುಯೇಟ್ ಆಗಿ ಬಂದವನನ್ನು ಒಂದು ಸಮಾಜ ವ್ಯವಸ್ಥೆ ಮಾಡ್ತಾ ಇದೆ ಎನ್ನುವಂಥದ್ದು. ಹೀಗೆ ಸಾಮಾಜಿಕವಾದದ್ದು ಉಂಟು. ಅದೇ ರೀತಿ ಗರ್ಭಿಣಿಯನ್ನು ತನ್ನ ಗಂಡನಾದವನು ಹೇಗೆ ನಡೆಸಿಕೊಳ್ಬೇಕು ಅಂತನ್ನುವಾಗ ಅವಳನ್ನು ಯಾವ ರೀತಿ ಶ್ರಮಪಡಿಸಬಾರದು, ಯಾವುದಕ್ಕೂ ಕೂಡ ಆಹಾರದಿಂದ ಮೊದಲುಗೊಂಡು ಯಾವುದರವರೆಗೂ ಯಾವ ಎಲ್ಲ ರೀತಿಯಲ್ಲಿ ನಡೆಸಿಕೊಳ್ಳಬೇಕು ಅನ್ನುವಾಗ ಅವರ ಕುಟುಂಬದ ನಡುವೆ ಇರುವಂಥ ವರ್ತನೆ ಏನು ಅಂತ ಗೊತ್ತಾಗುತ್ತದೆ. ಗುರು ಶಿಷ್ಯರ ಸಂಬಂಧ ಹೇಗಿರಬೇಕು ಅನ್ನೋ ಉಪನಯನದಲ್ಲಿ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿವಾಹವಂತೂ ಯಥೇಷ್ಟವಾಗಿ ಗೊತ್ತಾಗುತ್ತೆ. ಅಂತ್ಯಷ್ಟಿಯಲ್ಲಿ ನಮ್ಮ ಇಷ್ಟರಾದಂಥ ಜನರನ್ನು ನಾವು ಕಳ್ಕೊಂಡಿದ್ದಾಗಲೂ ಶವವಾಹಕರಿಗೆ ಕೂಡ ಕೃತಜ್ಞತೆ, ಥ್ಯಾಂಕ್ಸ್ ಹೇಳುವಂಥ ಮಂತ್ರಗಳು ಇವೆ ಅಂತಂದರೆ ನಮ್ಮ ಕರ್ತವ್ಯ ಎಷ್ಟು ದೊಡ್ಡದು. ನಮ್ಮ ಕಷ್ಟ ಕಾಲದಲ್ಲಿ ಅವರು ಬಂದು ಸಹಾಯ ಮಾಡಿದ್ದಾರೆ, ಅದಕ್ಕಾಗಿ ನಾವು ಅವರಿಗೆ ವಂದನೆ ಸಲ್ಲಿಸಬೇಕಾದದ್ದು ಧರ್ಮ ಅನ್ನುವಂಥದ್ದು ಇಷ್ಟೆಲ್ಲ ಕಾಣಿಸುತ್ತದೆ. ಮತ್ತು ಸಂಕೇತ ಪ್ರಪಂಚ ತುಂಬ ಅದ್ಭುತವಾಗಿರುವಂಥ ಸಂಕೇತ ಪ್ರಪಂಚ ಕಾಣಿಸುತ್ತೆ. ಆ ಅಂತ್ಯಷ್ಟಿಯನ್ನೇ ತೆಗೆದುಕೊಂಡ್ರೆ ಮಡಕೆಯಲ್ಲಿ ನೀರು ತುಂಬಿಕೊಂಡು ಆ ಶವವನ್ನು ಅಪಸವ್ಯವಾಗಿ ಪ್ರದಕ್ಷಿಣೆ ಮಾಡುವುದು ಉಂಟಲ್ಲ. ಹಾಗೆ ಮಾಡುವಾಗ ಒಂದೊಂದು ಪ್ರದಕ್ಷಿಣೆಗೂ ಒಂದೊಂದು ರಂಧ್ರ ಮಾಡ್ತಾರೆ. ಏನದನ್ನು ತೋರಿಸುತ್ತೆ? ಆ ಮಡಕೆ ಶರೀರ, ಮಡಕೆಯಲ್ಲಿರ್ತಕ್ಕಂಥ ನೀರು ನಮ್ಮ ಬದುಕು, ಜೀವನ. ಒಂದು ರಂಧ್ರ ಅಧಿಭೂತವಾದಂಥ ಕ್ಲೇಶ, ಮತ್ತೊಂದು ರಂಧ್ರ ಅಧಿದೈವವಾದಂಥ ಕ್ಲೇಶ, ಮತ್ತೊಂದು ಆಧ್ಯಾತ್ಮಿಕವಾದದ್ದು. ಈ ಕ್ಲೇಶಗಳ, ಕಷ್ಟಗಳ ಒಂದು ಪರಂಪರೆಯಲ್ಲಿ ಜೀವನ ಸೋರಿ ಹೋಗುತ್ತೆ. ಸೋರಿ ಹೋಗುವ ಜೀವನವನ್ನು ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಆ ಜೀವನ ಶರೀರ ಅನ್ನುವಂಥ ಒಂದು ಸೀಮಿತವಾದ ಭಾಂಡದಲ್ಲಿ, ಪಾತ್ರೆಯಲ್ಲಿರುವುದೇ ಕಾರಣ. ಅದನ್ನು ನಿರ್ದಯವಾಗಿ ಒಡೆಯಬೇಕು. ಮತ್ತು ಈ ರಂಧ್ರ ಮಾಡುವುದಕ್ಕೆ ಬಳಸುವಂಥದ್ದು ಒಂದು ಕಲ್ಲು, ಅದನ್ನು ಪ್ರೇತಶೀಲ ಅಂತ ಕರೀತಾರೆ. ಆ ಕಲ್ಲನ್ನೇ ತಂದು ಆಮೇಲಿಂದ 10 ದಿವಸಗಳ ಕಾಲ ಅದರ ಮೃತನ ಪ್ರತಿನಿಧಿ ಅನ್ನುವಂತೆ ಅದಕ್ಕೆ ಸ್ನಾನ, ಗಂಧ, ಅನುಲೇಪನ ಇತ್ಯಾದಿಗಳನ್ನೆಲ್ಲ ಮಾಡಿ ನೈವೇದ್ಯ ಅಂತ ಹೇಳ್ಬಿಟ್ಟು ಆಹಾರವನ್ನು ಕೂಡ ಪಿಂಡ ರೂಪದಲ್ಲಿ ಹಾಕುವುದುಂಟು. ಇದು ಯಾವುದನ್ನು ತೋರಿಸುತ್ತೆ? ಜೀವ ಈ ಶರೀರ ಅನ್ನುವುದನ್ನು ಘಾತಿಸಬಲ್ಲದು, ಶರೀರಕ್ಕಿಂತ ಅತಿರಿಕ್ತವಾಗಿ ಇರುವಂಥದ್ದು. ಅದಕ್ಕೆ ನಾಶ ಇಲ್ಲ. ಈ ಶರೀರ ಮಣ್ಣಿನ ಮಡಕೆ, ಅದು ತೂತಾಗುತ್ತೆ. ಅರೆ ಶರೀರದೊಳಗೆ ಶಾರೀರ ಆಗಿ ಇರುವಂಥ ಯಾವ ಕೂಟಸ್ಥನಾದ ಕ್ಷೇತ್ರಜ್ಞ ಆತ್ಮ ಇದ್ದಾನೆ ಅವನಿಗೆ ಏನೂ ಇಲ್ಲ. ಅವನು ಶರೀರವನ್ನು ಕಿತ್ತೊಗೆದು ಹೋಗಬಲ್ಲ, ಅದು ಪ್ರತ್ಯೇಕವಾಗಿ ಇರುವಂಥದ್ದು.
ಅಂತ ಹೇಳುವ ಸಂಕೇತವಾಗಿ ಶಿಲೆಯನ್ನು ಮತ್ತು ಮಣ್ಣಿನ ಪಾತ್ರೆಯನ್ನು ಬಳಸ್ಕೊಳ್ತೀವಿ. ಮತ್ತು ಏನು ಮಾಡಬೇಕು, ವಿವೇಕಿಯಾದವನು ಅದು ಪೂರ್ತಿ ಹದಗೆಟ್ಟು ಸೋರು ಹೋಗೋಕ್ಕೆ ಮುಂಚೆ ಅದನ್ನು ಒಡೆದು ಇನ್ನೊಂದು ಶರೀರವನ್ನು ನೋಡ್ಕೊಳ್ಬೇಕು, ಅಥವಾ ಈ ಶರೀರ ರಾಹಿತ್ಯದ ಸ್ಥಿತಿಯನ್ನೇ ಪಡ್ಕೊಳ್ಬೇಕು. ಅದಕ್ಕಾಗಿ ಆ ಮಡಿಕೆಯನ್ನು ಒಡೆಯುವಂಥದ್ದು. ಹೀಗೆ ಸಾಂಕೇತಿಕವಾದದ್ದು ಬೇಕಾದಷ್ಟು ಉಂಟು. ಅದೇ ರೀತಿಯಾಗಿ ನಾವೆಲ್ಲ ಇವತ್ತು ತುಂಬ ದೊಡ್ಡದು ಅಂತ ಭಾವಿಸಿರುವಂಥ ಆರ್ಥಿಕವಾದದ್ದು, ಎಕನಾಮಿಕಲ್ ಡೈಮೆನ್ಷನ್ ಅಂತ ಏನಿದೆ, ಅದನ್ನು ಕೂಡ ತುಂಬ ಚೆನ್ನಾಗಿ ನೋಡಬಹುದು. ಈ ಸಂಸ್ಕಾರಗಳಲ್ಲಿ ತುಂಬ ಯಾವುದು ದುಬಾರಿ ಆದದ್ದಲ್ಲ, ಬಹಳ ಅಗ್ಗವಾಗಿರುವಂಥದ್ದು, ಖರ್ಚು ಹೆಚ್ಚಾಗುವಂಥದ್ದಲ್ಲವೇ ಅಲ್ಲ ಸಂಸ್ಕಾರಗಳು. ಅಲ್ಲಿ ಇದೇ ಕಾಣಿಸುತ್ತೆ. ಮತ್ತು ವಿವಾಹ ಅಂತ ಇದರೊಳಗೆಲ್ಲ ಯಾರು ವಧು ವಿಕ್ರಯ ಮಾಡ್ತಾನೆ, ವರ ವಿಕ್ರಯವೂ ಆಗಬಹುದು, ಅದು ಪಾತಕ ಅನ್ನೋ ಗರ್ಹಣೀಯ ಅನ್ನುವಂಥ ಭಾವ ಕೂಡ ಇದೆ. ಸಾಮಾಜಿಕವಾದ ನ್ಯಾಯವನ್ನು ಒದಗಿಸಿಕೊಡೋದರ ಜೊತೆಗೆ ಆರ್ಥಿಕವಾದ ವ್ಯವಸ್ಥೆಯನ್ನು ಮಾಡುವುದುಂಟು. ಮತ್ತು ರಿಕ್ತಹಸ್ತದಲ್ಲಿ ಗರ್ಭಿಣಿಯನ್ನಾಗಲಿ, ನವಜಾತ ಶಿಶುವನ್ನಾಗಲಿ, ಸ್ನಾತಕನನ್ನಾಗಲಿ, ಗುರುವನ್ನಾಗಲಿ ನೋಡಬಾರದು ಅಂತಂದರೆ ಅವರಿಗೆ ಸಹಾಯ ಬೇಕಾಗಿರುತ್ತೆ. ಒಬ್ಬ ಗರ್ಭಿಣಿಗೆ ಸಹಾಯ ಬೇಕಿರುತ್ತೆ, ಒಬ್ಬ ಬಾಣಂತಿಗೆ ಸದ್ಯ ಪ್ರಸವ ಆದವಳಿಗೆ ಬೇಕಾಗಿರುತ್ತದೆ, ಹಾಗೆಯೇ ಒಂದು ಮಗುವಿಗೆ ಬೇಕಾಗಿರುತ್ತೆ. 10 ಜನಕ್ಕೆ ವಿದ್ಯೆಯನ್ನು ಹೇಳಿಕೊಡ್ತಕ್ಕಂಥ ಗುರು ವ್ಯಾಸಂಗದಲ್ಲಿ ಅಧ್ಯಾಪನದಲ್ಲಿ ಮುಳುಗಿದವನಿಗೆ ಲೌಕಿಕವಾದ ಅರ್ಜನೆಗೆ ಹೆಚ್ಚಿನ ಅವಕಾಶ ಇರೋದಿಲ್ಲ, ಅಂಥವನಿಗೆ ಸಹಾಯ ಬೇಕಾಗಿರುತ್ತೆ ಅಂತ ಇಡೀ ಸೊಸೈಟಿ, ಸಮಾಜದ ಎಕಾನಮಿಯನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಕಾಣಿಸುತ್ತೆ. ಮತ್ತು ಅತ್ಯಂತ ರಮಣೀಯವಾದ ಕಲೆ ಕಾಣಿಸುತ್ತೆ. ಒಂದು ಸ್ಥಂಡಿಲ ಮಾಡುವುದಿರಲಿ, ಒಂದು ಅಗ್ನಿಮುಖ ಮಾಡುವುದಿರಲಿ, ಅಥವಾ ನಾವು ವಟುವನ್ನು ಅಲಂಕರಣ ಮಾಡುವುದಿರಲಿ, ವಧುವಿನ ಅಲಂಕರಣ ಮಾಡುವಂಥದ್ದಿರಲಿ, ನಿಷ್ಕ್ರಮಣ ಅಂತ ಮಗುವನ್ನು ಅಗ್ನಿವೇದಿಯ ಸುತ್ತಲೂ ಸುತ್ತಾಡಿಸಿ ಕರ್ಕೊಂಡು ಬರುವಂಥ ಆ ಒಂದು ಪ್ರಕ್ರಿಯೆ ಇರಲಿ, ಚೂಡಾಕರಣ ಇರಲಿ, ಎಲ್ಲದರೊಳಗೂ ಈ ಸೌಂದರ್ಯ ಕಾಣಿಸುತ್ತೆ. ಮತ್ತು ಆ ಸೌಂದರ್ಯ ವೈವಿಧ್ಯದಿಂದ ಕೂಡಿರುತ್ತೆ. ಏಕಸೂತ್ರದ ಸೌಂದರ್ಯ ಆಗೋದಿಲ್ಲ. ಎಲ್ಲ ಕಡೆಯಲ್ಲಿಯೂ ಹಿಮವೇ ಇದ್ದರೆ ಒಂದು ಸ್ವಲ್ಪ ಹೊತ್ತು ನೋಡಿ ಇನ್ನು ಸಾಕು ಅಂತ ಅನಿಸುತ್ತೆ, ಎಲ್ಲ ಇದೆ ಬಿಡು ಅಂತ ಹೇಳ್ಬಿಟ್ಟಿದ್ವಿ. ಅಲ್ಲಿ ಹಿಮ, ಇಲ್ಲಿ ಹಸಿರು, ಅಲ್ಲಿ ಬೆಟ್ಟ, ಇಲ್ಲಿ ತಗ್ಗು, ಅಲ್ಲಿ ನದಿ, ಇಲ್ಲಿ ಜಲಪಾತ, ಹೀಗಿರಬೇಕಲ್ವ. ಈ ವೈವಿಧ್ಯ ಕಾಣಿಸುತ್ತೆ. ಎಲ್ಲಿವರೆಗೂ ಅಂದರೆ, ಉದಾಹರಣೆಗೆ ನಮ್ಮದು ಕಾಶ್ಯಪ ಗೋತ್ರ. ಕಾಶ್ಯಪ ಗೋತ್ರದವರು 2 ಶಿಖೆಗಳನ್ನು ಬಿಡಬೇಕು 2 ಕಡೆ ಅಂತ ಉಂಟು. 2 ಬೇರೆ ಬೇರೆ ರೀತಿಯಾಗಿ. ಕೆಲವರು ಪುರಶ್ಚೂಡರು ಮುಂದೆ ಶಿಖೆ ಬಿಡಬೇಕು ಅಂತ, ಇನ್ನು ಕೆಲವರು ತಿರಶ್ಚೂಡರು ಹಿಂದೆ ಬಿಡಬೇಕು ಅಂತ. ಅದು ಬಲಗಡೆಯ ಎಡಗಡೆಯ ಅಂತ, ಕೆಲವರಿಗೆ ಪಂಚಶಿಖೆ ಅಂತ. ಈ MTVಗಳ ಯಾವ ಮೇಕಪ್ಪು, ಯಾವ ಫ್ಯಾನ್ಸಿ ಕೂಡ ಇದರ ಮುಂದೆ ಇಲ್ಲ, ಅಷ್ಟು ವೈವಿಧ್ಯ ಇರುವಂಥದ್ದು ಕಾಣಿಸುತ್ತೆ. ಋಗ್ವೇದ ಓದುವವನು ಪೂರ್ಣವಾಗಿ ತಲೆ ಕೂದಲನ್ನು ಬೆಳೆಸಿರಬೇಕು. ಯಜುರ್ವೇದದವನು ಮುಂದೆ ಸ್ವಲ್ಪ ಭಾಗ ಅರ್ಧಚಂದ್ರಾಕಾರವಾಗಿ ಕತ್ತರಿಸಿರಬೇಕು. ಸಾಮವೇದದವನು ಗೋಷ್ಪದ ಮಾತ್ರ ಶಿಖ ಇಟ್ಟುಕೊಳ್ಬೇಕು. ಅಥರ್ವವೇದ ಮಾಡುವಾಗ ಮುಂಡನ ಮಾಡಿಕೊಳ್ಳಬೇಕು. ಮತ್ತೆ ಅಥರ್ವವೇದನ ವ್ಯಾಸಂಗ ಮಾಡಿ ಬಂದ ಮೇಲೆ ಪುನರುಪನಯನ ಮಾಡಿಕೊಂಡು ಶಿಖೆ ಬಿಟ್ಟುಕೊಳ್ಬೇಕು. ಹೀಗೆಲ್ಲ ಹೇಳುವಾಗ ವಸ್ತ್ರಗಳಲ್ಲಿಯೂ ಹಾಗೇನೆ, ಒಬ್ಬರಿಗೆ ಮಾಂಜಿಷ್ಟ ವರ್ಣ, ಒಬ್ಬರಿಗೆ ಲೋಹಿತ ವರ್ಣ, ಒಬ್ಬರಿಗೆ ಪೀತವರ್ಣ, ಒಬ್ಬರಿಗೆ ಧವಲವರ್ಣ ಅಂತ ಅವರು ಆ ಕಾಲದಲ್ಲಿ ಕಂಡ ಏನೆಲ್ಲ ಬಣ್ಣಗಳ ವೈವಿಧ್ಯ ಇದೆ. ಒಬ್ಬ ಬ್ರಾಹ್ಮಣನಾದವನು ಕೃಷ್ಣಾಜನವನ್ನು ಹೋದರೆ, ಕ್ಷತ್ರಿಯನಾದವನು ರುರು ಚರ್ಮವನ್ನು ಹೊದೀತಾನೆ, ವೈಶ್ಯನಾದಂಥವನು ಏಣೆಯ ಛಾಗಲೆಯ ಅಂದರೆ ಮೇಕೆಯ ಚರ್ಮವನ್ನು ಹೊದೀಬೇಕು ಅಂತ. ಹೀಗೆಲ್ಲ ಬರುವಾಗ ಅಲ್ಲಿ ಮತ್ತೆ ವೈವಿಧ್ಯವನ್ನು ಕಾಣುವಂಥದ್ದು. ಹೀಗೆ ಎಷ್ಟೆಷ್ಟು ಸೌಂದರ್ಯಕ್ಕೆ ಬೇಕಾಗಿರುವ ವೈವಿಧ್ಯ ಉಂಟೋ ಅವುಗಳನ್ನೆಲ್ಲ ಒಳಪಡಿಸಿಕೊಂಡಂಥದ್ದು ಒಂದು ಕಾಣಿಸುತ್ತೆ. ಹೀಗೆ ಸಂಸ್ಕಾರಗಳ ಪ್ರಸ್ತುತತೆ ಮತ್ತು ಅವುಗಳ ಬಹುಮುಖೀನವಾದಂತಹ ಸ್ವಾರಸ್ಯ ನಾವು ಅವಶ್ಯವಾಗಿ ಗಮನಿಸಬೇಕಾದದ್ದು. ಇಲ್ಲದೇ ಇದ್ದರೆ ನಷ್ಟ ನಮ್ಮದಾಗುತ್ತೆ. ಮತ್ತು ವಿಕಲ್ಪಗಳನ್ನು ಬೇಕಾದಷ್ಟು ಹೇಳ್ತಾರೆ. ಎಷ್ಟೋ ವಿಷಯಗಳನ್ನು ನಮಗೆ ನೋಡಿದಾಗ ಗೊತ್ತಾಗುತ್ತೆ ಅವರ ಔದಾರ್ಯ ಎಷ್ಟು ದೊಡ್ಡದು ಅಂತ ತಿಳಿಯುತ್ತದೆ. ಶಾಸ್ತ್ರಕಾರರ ಔದಾರ್ಯ ನಿಜಕ್ಕೂ ಅನ್ಯಾದೃಶವಾದದ್ದು. ಆ ಮುಂದೆ ಅವುಗಳನ್ನೆಲ್ಲ ನಾನು ಗಮನಿಸಿ ನೋಡ್ತೀನಿ. ಹೀಗೆಲ್ಲ ಇರುವುದರಿಂದ ಸಂಸ್ಕಾರಗಳನ್ನು ನಾವು ಆಧರಿಸಬೇಕಾಗುತ್ತದೆ. ನಮಗೆ ನಮ್ಮ ಈ ಷೋಡಶ ಸಂಸ್ಕಾರ ಮಾತ್ರವಲ್ಲ, ಎಲ್ಲ ಜೀವನ ವಿಧಾನ ತಿಳಿಯಬೇಕು ಅಂದರೆ ಸ್ಮೃತಿಗಳು ಅಷ್ಟಾಗಿ ಪ್ರಯೋಜನಕಾರಿಯಲ್ಲ. ದುರ್ದೈವ, ಇವತ್ತು ಹಿಂದೂ ಸಮಾಜ, ಹಿಂದೂ ಸಂಸ್ಕೃತಿ ತಿಳ್ಕೊಳ್ಬೇಕು ಅಂದರೆ ಮನುಸ್ಮೃತಿ ಅಂತ ಅಂದುಬಿಡ್ತಾರೆ. ಮನುಸ್ಮೃತಿಯಲ್ಲಿ ಈ ಷೋಡಶ ಸಂಸ್ಕಾರಗಳ ವಿವರ ಸಚಿತ್ರವಾಗಿ ಬರುವಂಥದ್ದಲ್ಲ. ಯಾಜ್ಞವಲ್ಕ್ಯ ಪರಾಶರಾದಿ ಸ್ಮೃತಿಗಳಲ್ಲಿಯೂ ಇಲ್ಲ. ಮತ್ತು ಬೇರೆ ಅರ್ವಾಚೀನವಾಗಿ ಬಂದಂಥ ನಿಬಂಧ ಗ್ರಂಥಗಳಿವೆ. ಈಗ ಸಂಸ್ಕಾರ ಸಾರ ಅಂತ ಒಂದು ಗ್ರಂಥ ಇದೆ, ಆಚಾರ್ಯಂದು ಅಂತ ಒಂದು ಗ್ರಂಥ ಇದೆ, ಮತ್ತು ಈಗ ಮಿತ್ರಮಿಶ್ರನ ವೀರಮಿತ್ರೋದಯ ಇದೆ, ಹೇಮಾದ್ರಿಯ ಚತುರ್ವರ್ಗ ಚಿಂತಾಮಣಿ, ಅದು ಮಿತ್ರಮಿಶ್ರನ ವೀರಮಿತ್ರೋದಯ ಎಲ್ಲ ಬೃಹತ್ತರವಾದ ಎನ್ಸೈಕ್ಲೋಪೀಡಿಯಾಕ್ ವರ್ಕ್, ಅಥವಾ ಪ್ರತಾಪರುದ್ರನ ಸರಸ್ವತಿ ವಿಲಾಸ, ದೇವಣ್ಣ ಭಟ್ಟನ ಆಚಾರ ಚಂದ್ರಿಕಾ, ಮತ್ತು
ನಮ್ಮ ದಕ್ಷಿಣ ಭಾರತದಲ್ಲೇ ವಿದ್ಯಾರಣ್ಯರು ಬರೆದಿರುವಂತಹ ಪರಾಶರ ಮಾಧವೀಯ, ಹೀಗೆ ಅನೇಕ ವಿಶ್ವಕೋಶಾತ್ಮಕವಾದ ಗ್ರಂಥಗಳಿವೆ. ಆದರೆ ಇಲ್ಲಿಯೂ ಕೂಡ ಎಷ್ಟೋ ಡೀಟೇಲ್ಸ್ ಮಿಸ್ ಆಗುತ್ತವೆ. ನಮಗೆ ಅವು ಸುಂದರವಾಗಿ, ಸ್ವಾರಸ್ಯಕರವಾಗಿ, ಸಮಗ್ರವಾಗಿ ಕಾಣಿಸುವುದು ಅಂದರೆ ಸೂತ್ರ ಗ್ರಂಥಗಳಲ್ಲಿ. ಅತ್ಯಂತ ಪ್ರಾಚೀನವಾದ ವೇದಾಂಗ ಗ್ರಂಥಗಳು ಯಾವುವಿವೆ, ಆಪಸ್ತಂಭ, ಆಶ್ವಲಾಯನ, ಬೋಧಾಯನ, ಪಾರಸ್ಕರ, ಕಾತ್ಯಾಯನ, ದ್ರಾಹ್ಯಾಯಣ, ಖದಿರ, ಗೋಭಿಲ, ವಿಷ್ಣು, ಶಂಖ, ಲಿಖಿತ ಮೊದಲಾದ ಬೇಕಾದಷ್ಟು ಸೂತ್ರ ಗ್ರಂಥಗಳು ನಮಗೆ ಕಾಣಿಸುತ್ತವೆ. ಅವು ಇಬ್ಬಗೆಯಾದವು, ಧರ್ಮಸೂತ್ರಗಳು ಮತ್ತು ಗೃಹ್ಯ ಸೂತ್ರಗಳು ಅಂತ. ಕಲ್ಪಸೂತ್ರಗಳಲ್ಲಿ ಇನ್ನೂ 2 ವಿಭಾಗ ಉಂಟು. ಇವೆಲ್ಲ ಬರುವುದು ವೇದಾಂಗ ಅಂತ ಅನಿಸಿಕೊಂಡ 6: ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಅನ್ನುವ ಕಲ್ಪದಲ್ಲಿ. ಈ ಕಲ್ಪವನ್ನು ವೇದ ಪುರುಷನ ತೋಳುಗಳು ಅಂತ, ಕಲ್ಪಂತೆ ವೇದಾಹ ಏತೈ ರೀತಿ ಅಂತ. ಇವುಗಳಿಂದ ವೇದಗಳು ಕಲ್ಪಿತವಾಗುತ್ತವೆ ಅಂದರೆ ದೇ ವಿಲ್ ಬಿ ಮೆಟೀರಿಯಲೈಸ್ಡ್, ದೇ ವಿಲ್ ಬಿ ಬ್ರಾಟ್ ಡೌನ್ ಟು ಪ್ರಾಕ್ಟೀಸ್ ಅನ್ನುವ ಅರ್ಥದಲ್ಲಿ. ವೇದ ಪುರುಷನ ಕೈಗಳು ಅನ್ನುವಾಗ ಚಟುವಟಿಕೆ ಕೈಗಳಲ್ಲೇ ತಾನೇ ಇರುವುದು. ಅಲ್ಲಿ ಶುಲ್ಬ ಸೂತ್ರ ಮತ್ತು ಶ್ರೌತ ಸೂತ್ರಗಳು ಹೆಚ್ಚಾಗಿ ಶ್ರೌತ ಯಾಗಗಳಿಗೆ ಸಂಬಂಧಪಟ್ಟಿದ್ದು, ಅಂದರೆ ಋಷಿ ದೇವತೆಯಾಗುವಂಥ ಹಂತ ಅಂತ ಯಾವುದಿದೆ ಆ ಒಂದು ಅಂಶಕ್ಕೆ ಸಂಬಂಧಪಟ್ಟಿದ್ದಾದರೆ, ಮಿಕ್ಕ 2 ಅಂಶಗಳು ಬ್ರಾಹ್ಮಣನಾಗುವಂಥದ್ದು ಮತ್ತು ಋಷಿಯಾಗುವಂಥದ್ದು ಅಂತ ಯಾವ ಆಯಾಮ ಉಂಟು ಅವುಗಳಿಗೆ ಸಂಬಂಧಪಟ್ಟಂತೆ ಧರ್ಮಸೂತ್ರಗಳು ಮತ್ತು ಗೃಹ್ಯ ಸೂತ್ರಗಳು ಇವೆ. ಈ ಗೃಹ್ಯ ಸೂತ್ರಗಳಲ್ಲಿ ಷೋಡಶ ಸಂಸ್ಕಾರಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಉಂಟು. ಇವು ಕೌಟುಂಬಿಕವಾದದ್ದು, ವೈಯಕ್ತಿಕವಾದದ್ದು ಹೆಚ್ಚಾಗಿ. ಧರ್ಮಸೂತ್ರಗಳು ಸಾಮಾಜಿಕವಾದವು. ಈ ಸಮಾಜ 2 ಬಗೆಯಾದದ್ದಾಗಿರಬಹುದು, ಆಚಾರಾತ್ಮಕ, ವ್ಯವಹಾರಾತ್ಮಕ. ಸಮಾಜದ ಆಚಾರ ವಿಚಾರಗಳ ಬಗ್ಗೆ ಒಂದು ಆಯಾಮವಾದರೆ, ವ್ಯವಹಾರ ಅಲ್ಲಿ ಬಂದುಬಿಟ್ಟು ದಂಡ ಅಂದರೆ ಪನಿಷ್ಮೆಂಟ್, ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಲಾ ಅಂತ ಏನು ಕರಿತೀವಿ ಆ ಅಂಶಗಳನ್ನು ಧರ್ಮಸೂತ್ರಗಳು ಹೇಳುತ್ತವೆ. ಮತ್ತು ಸಮಾಜದ ಆಚಾರಗಳ ಬಗ್ಗೆ ಹೇಳುವಾಗ ಗುರು ಶಿಷ್ಯ ಇತ್ಯಾದಿ, ಪತಿ ಪತ್ನಿ ಇವರುಗಳ ಒಂದು ಧರ್ಮ, ಸಮಾಜದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನುವುದೆಲ್ಲ ಧರ್ಮಸೂತ್ರದಲ್ಲಿ. ಅಲ್ಲಿ ವಿಶೇಷವಾಗಿ ವರ್ಣ ಮತ್ತು ಆಶ್ರಮಗಳ ಬಗ್ಗೆ ಬಂದರೆ, ಇಲ್ಲಿ ಆಯಾ ಆಶ್ರಮಗಳಲ್ಲಿ ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ, ಯುಕ್ತಾಯುಕ್ತತೆಗಳ ಬಗ್ಗೆ ಗೃಹ್ಯ ಸೂತ್ರದಲ್ಲಿ ವಿಸ್ತಾರವಾಗಿ ನಾವು ಕಾಣ್ತೀವಿ. 2 ಕೂಡ ತುಂಬ ಮುಖ್ಯ. ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಹೇಳ್ತಾರೆ, ಇವು ಪ್ರಾಚೀನ ಭಾರತದ ದಿನಚರಿಗಳು ಅಂತ, ಅಂದರೆ ಡೈರೀಸ್ ಆಫ್ ಏನ್ಷೆಂಟ್ ಇಂಡಿಯಾ ಅಂತ. ನಮ್ಮಲ್ಲಿ ಒಂದು ಅಪಪ್ರಥೆ ಹಬ್ಬಿದೆ. ನಮ್ಮ ಪೂರ್ವಿಕರು ಹೇಗೆ ಬದುಕ್ತಾ ಇದ್ದರು, ಜನಸಾಮಾನ್ಯ ಹೇಗಿತ್ತು ಅನ್ನೋದಕ್ಕೆ ಯಾವ ಡಾಕ್ಯುಮೆಂಟೂ ಇಲ್ಲ, ಸಾಮಾನ್ಯನ ಬದುಕಿನ ಬಗ್ಗೆ ಏನೂ ರೆಫರೆನ್ಸಸ್ ಇಲ್ಲ ಅಂತ. ಒಮ್ಮೆ ನಾವು ಆಪಸ್ತಂಭನನ್ನು, ಆಶ್ವಲಾಯನನನ್ನು, ಬೋಧಾಯನನನ್ನು, ಗೋಭಿಲನನ್ನು ಸವ್ಯಾಖ್ಯಾನವಾಗಿ ನೋಡಿದ್ರೆ ಗೊತ್ತಾಗುತ್ತೆ ಇದೆಷ್ಟು ಮೆಟಿಕ್ಯುಲಸ್ ಆಗಿ ಕೆಮ್ಮಿದ್ದು ಸೀನಿದ್ದು ಎಲ್ಲ ಡಾಕ್ಯುಮೆಂಟ್ ಮಾಡಿದ್ದಾರೆ ಅಂತ. ಇವೆಲ್ಲ ಪ್ರಿಸ್ಕ್ರಿಪ್ಟಿವ್ ಅಂತ ಹೇಳ್ಬೋದು. ಹೌದು, ಪ್ರಿಸ್ಕ್ರಿಪ್ಟಿವ್ ಆಗಿರೋದೇನೆ ನಮಗೆ ಬೇಕಾಗುತ್ತದೆ. ಡಿಸ್ಕ್ರಿಪ್ಟಿವ್ ಆಗಿರುವಂಥದ್ದು ಕಾವ್ಯಗಳಲ್ಲಿ ಸಿಗುತ್ತೆ. ಹೀಗಾಗಿ ಪ್ರಿಸ್ಕ್ರಿಪ್ಟಿವ್ ಆಗಿರುವಂತಹ ಈ ವಿಷಯಗಳು ತುಂಬ ಸ್ವಾರಸ್ಯಕಾರಿಯಾದವು. ಒಂದೊಂದು ವಿವರಗಳು ಅದೆಷ್ಟು ಚೆನ್ನಾಗಿವೆ ಅಂದರೆ, ಹಸುವನ್ನು ಕೊಳ್ಳೋದಕ್ಕೆ ಯಾವ ರೀತಿ ಕೊಳ್ಳಬೇಕು, ಯಾವ ಮುಹೂರ್ತದಲ್ಲಿ ಕೊಳ್ಳಬೇಕು, ಪ್ರವಾಸ ಹೋಗೋದಕ್ಕೆ ಹೇಗೆ, ಒಂದು ಬೆಳೆ ಬೆಳೆಯಬೇಕಾದ್ರೆ ಹೇಗೆ, ಹೊಸತಾಗಿ ನೇಗಿಲನ್ನು ಹೂಡಿ ಉಳುಮೆ ಮಾಡಬೇಕು ಅಂತಂದರೆ ಯಾವ ರೀತಿ, ಯಾವುದೂ ರಿಲಿಜನ್ ಅಲ್ಲದೆ ಇರೋದಿಲ್ಲ. ತುಂಬ ಈ ಭಾವವನ್ನು ಉತ್ಕಟವಾಗಿ ತಮ್ಮ ಬದುಕಿನಲ್ಲಿ ಹೊಂದಿರುವ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ಹೇಳ್ತಾ ಇರ್ತಾರೆ, ನಥಿಂಗ್ ಈಸ್ ಡಿವೈಡ್ ಆಫ್ ರಿಲಿಜನ್ ಇನ್ ಇಂಡಿಯಾ ಅಂತ. ರಿಲಿಜನ್ ಅಂದರೆ ಧರ್ಮ ಅಂತ ಮಾತ್ರವಲ್ಲ, ಮತ ಅಂತ ಎಲ್ಲ ಸಮಷ್ಟಿ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಧಾರ್ಮಿಕವೇ, ಪ್ರತಿಯೊಂದು ಆಚಾರವೇನೆ, ಯಾವುದೂ ಕೂಡ ಅನಾಧ್ಯಾತ್ಮಿಕವಲ್ಲ. ನಥಿಂಗ್ ಈಸ್ ನಾನ್ ಸ್ಪಿರಿಚುವಲ್, ಎಲ್ಲವೂ ಸ್ಪಿರಿಚುವಲ್ ಆದಂಥದ್ದು. ಇದು ಸನಾತನ ಭಾರತದ ವೈಶಿಷ್ಟ್ಯ. ಅಲ್ಲಿ ನಮಗೆ ಸುಮಾರು 15 ಗೃಹ್ಯ ಸೂತ್ರಗಳು ಸಿಗುತ್ತವೆ. ಅದಕ್ಕಿಂತ ಕಡಿಮೆ ಸಂಖ್ಯೆಯ ಧರ್ಮಸೂತ್ರಗಳು. ಗೃಹ್ಯ ಸೂತ್ರಗಳ ಸಂಖ್ಯೆಯೇ ಹೆಚ್ಚು. ಅಲ್ಲಿ ನಮಗೆ ವ್ಯಾಪಕವಾಗಿ ಸಿಗುತ್ತದೆ ಈ ಎಲ್ಲ ವಿಷಯಗಳು. ಅವುಗಳನ್ನು ನಾವು ನೋಡಬಹುದು. ಇದು ಕೇವಲ ನಮ್ಮ ಕಲ್ಪಸೂತ್ರಗಳ ಒಂದು ಭಾಗವಾಗಿ ಮಾತ್ರ ಇಲ್ಲ, ಸ್ವಯಂ ವೇದ ಸಂಹಿತಾ, ಬ್ರಾಹ್ಮಣ, ಆರಣ್ಯಕೋಪನಿಷತ್ತುಗಳಲ್ಲಿ ಕೂಡ ಕಾಣಿಸುತ್ತವೆ. ಉದಾಹರಣೆಗೆ ಋಗ್ವೇದದಲ್ಲಿ, ಪ್ರಪಂಚ ಸಾರಸ್ವತದ ಅತ್ಯಂತ ಪ್ರಾಚೀನ ಗ್ರಂಥ ಅಂತ ಎಲ್ಲರೂ ನಿರ್ವಿವಾದವಾಗಿ ಒಪ್ಪಿಕೊಳ್ಳುವಂಥ ಋಗ್ವೇದದಲ್ಲಿ ಏನೇ ಗರ್ಭಾಧಾನ, ಅಂತ್ಯಷ್ಟಿ, ವಿವಾಹ ಇವುಗಳ ಬಗ್ಗೆ ವಿಶದವಾದಂಥ ವಿವರಗಳು ಬರ್ತವೆ. ಸೂರ್ಯಾದೇವಿ ಮತ್ತು ಚಂದ್ರ ಅಥವಾ ಸೋಮರಾಜರ ವಿವಾಹದ ಬಗ್ಗೆ ಯಾವುದಿದೆ ಅದು ದಶಮ ಮಂಡಲದಲ್ಲಿ ಬರುವಂಥ 85ನೇ ಸೂಕ್ತ. ಸುಮಾರು 40ಕ್ಕೂ ಹೆಚ್ಚು ಮಂತ್ರಗಳು ಇಂದೂ ನಮ್ಮ ಹಿಂದೂ ವಿವಾಹದಲ್ಲಿ ಅದೇ ಬಳಕೆಗೆ ಬಂದಿರುವಂಥದ್ದು.
ಅಂತ್ಯಷ್ಟಿ ಮತ್ತು ಅದೇ ದಶಮ ಮಂಡಲದಲ್ಲಿ 14, 16, 18 ಸೂಕ್ತಗಳಲ್ಲಿ ಬರುವಂಥದ್ದು. ಅದು ತುಂಬ ವಿಸ್ತಾರವಾದದ್ದು, ಸೊಗಸಾದದ್ದು, ಭಾವಪೂರ್ಣವಾದದ್ದು. ಗರ್ಭಾಧಾನವನ್ನು ಅದೇ ದಶಮ ಮಂಡಲದಲ್ಲಿ 183, 184ನೇ ಸೂಕ್ತಗಳಲ್ಲಿ ನಾವು ಕಾಣಬಹುದು. ಅಲ್ಲಿ ನಮಗೆ ಗೊತ್ತಾಗುತ್ತದೆ. ಅಂದರೆ ಹುಟ್ಟಿನದು, ಸಾವಿನದು ಮತ್ತು ಬದುಕಿನ ನಟ್ಟ ನಡುವಿನ ಘಟನೆ ಮೂರರದ ಬಗ್ಗೆ ಇದೆ. ಮಿಕ್ಕವುಗಳು ಅಲ್ಲಲ್ಲಿಯೇ ಬಂದು ಸೇರಿಕೊಳ್ಳುವಂಥದ್ದಾಗಿವೆ. ಈ ಹೊತ್ತು ನಮಗೆ ಉಳಿದಿರುವುದು ಈ ಮೂರೇ ಸಂಸ್ಕಾರಗಳು ಎಲ್ಲರಿಗೂ ಹೆಚ್ಚಾಗಿ ಅಂತ ನೋಡಿದರೆ ವೇದದ ಸಾರ್ವಕಾಲೀನತೆ ಹೇಗೆ ಅಂತ ಗೊತ್ತಾಗುತ್ತದೆ. ಮತ್ತು ಈ ಸೂತ್ರಗಳಲ್ಲಿ ವಿವರಗಳು ತುಂಬ ಇಲ್ಲದೇ ಇದ್ದರೂ ಭಾವನೆಗಳು ಮತ್ತು ಆಧ್ಯಾತ್ಮಿಕವಾದ ಆಯಾಮಗಳು ಬಹಳ ಚೆನ್ನಾಗಿವೆ. ಆಮೇಲೆ ನಾವು ಅಥರ್ವ ವೇದದಲ್ಲಿ ವಿವಾಹ ಸೂಕ್ತ ತುಂಬ ಚೆನ್ನಾಗಿ ಬರುತ್ತೆ, ಅಂತ್ಯಷ್ಟಿ ಕೂಡ ಬರುತ್ತೆ, ಮತ್ತು ಬ್ರಹ್ಮಚಾರಿ ಪ್ರಶಂಸೆಯ ಒಂದು ಸೂಕ್ತ ಬರುತ್ತೆ, 11ನೇ ಕಾಂಡದ 5ನೇ ಸೂಕ್ತ ಬರುತ್ತೆ, ಗರ್ಭಾಧಾನದ ಬಗ್ಗೆ 3ನೇ ಕಾಂಡದಲ್ಲಿ ಬರುತ್ತೆ. ಮತ್ತು ಇನ್ನು ಪುಷ್ಟಿಕಾರಕವಾದಂಥ ದೀರ್ಘಾಯುಷ್ಯ ಇತ್ಯಾದಿಗಳಿಗೆ ಮಾಡುವಂಥ ಉಪಸಂಸ್ಕಾರಗಳು ಅಂತ ಯಾವುದಿವೆ, ಈಗ ಉಗ್ರತ ಶಾಂತಿ, ಭಗೀರಥ ಶಾಂತಿ, ಭೀಮರಥ ಶಾಂತಿ ಅಂತೆಲ್ಲ 60ನೇ ವರ್ಷದ್ದು, 70ನೇ ವರ್ಷದ್ದು, 80ನೇ ವರ್ಷದ್ದು, ಸಹಸ್ರಚಂದ್ರ ದರ್ಶನ, ಶತಾಬ್ದ್ಯುತ್ಸವ ಅಂತ ಅವುಗಳದೆಲ್ಲ ವಿವರಗಳು ಕೂಡ ಬರ್ತವೆ. ಮತ್ತು ಶಿಶುರಕ್ಷೆಗಾಗಿ ಇರುವಂಥ ಸೂಕ್ತಗಳು, ಈಗ ಮನೆ ಕಟ್ಟಿ ಗೃಹ ಪ್ರವೇಶ ಆಗಬೇಕು, ವಾಸ್ತುಷ್ಪತಿಗೆ ಸಂಬಂಧಪಟ್ಟಂಥ ಸೂಕ್ತಗಳು, ಹೀಗೆ ರಾಜನಿಗೆ ಪಟ್ಟಾಭಿಷೇಕವಾಗಬೇಕು, ಆ ಥರ ಪ್ರತಿಯೊಂದು ಅಲ್ಲಿ ಬರುತ್ತೆ. ಯಜುರ್ವೇದದಲ್ಲಿ ಋಗ್ವೇದದ್ದೇ ಅಲ್ಲಲ್ಲಿ ಧ್ವನಿತವಾಗುತ್ತೆ. ಅಂತ್ಯಷ್ಟಿ ಸೂಕ್ತ ಎಲ್ಲ ಹಾಗೆಯೇ ಇರುವಂಥದ್ದು. ಮತ್ತು ಬ್ರಾಹ್ಮಣಗಳಲ್ಲಿ ಕಂಡಾಗ ವೇದದ ಕರ್ಮಕಾಂಡದ ವ್ಯಾಖ್ಯಾನಭೂತವಾಗಿರುವಂಥ ಬ್ರಾಹ್ಮಣಗಳಲ್ಲಿ ಶತಪಥ ಬ್ರಾಹ್ಮಣದಲ್ಲಿ, ಗೋಪಥ ಬ್ರಾಹ್ಮಣದಲ್ಲಿ ನಮಗೆ ಕಾಣಿಸುತ್ತೆ. ಗೋಪಥ ಬ್ರಾಹ್ಮಣ ಅಥರ್ವ ವೇದಕ್ಕೆ ಸೇರಿದ ಬ್ರಾಹ್ಮಣ. ಅಲ್ಲಿ ಈ ಉಪನಯನ ಸಂಸ್ಕಾರದ ಬಗ್ಗೆ ವಿಸ್ತಾರವಾಗಿದೆ. ಶತಪಥ ಬ್ರಾಹ್ಮಣದಲ್ಲಿ ಬ್ರಹ್ಮಚಾರಿಯ ವ್ರತದ ಬಗ್ಗೆ ಮತ್ತು ಅವನ 4 ವ್ರತಗಳು ಅಂತ ಯಾವುದಿವೆ, ಅದು ಉಪಕರ್ಮವೂ ಸೇರಿದಂತೆ ಗೋದಾನ, ಕೇಶಾಂತ, ಸಮಾವರ್ತನ ಅಂತೆಲ್ಲ ಅವುಗಳ ಬಗ್ಗೆ ಬರುತ್ತೆ. ವಿವಾಹದ ಬಗ್ಗೆ ಬಂದಿದೆ. ಸಾಮವೇದದಲ್ಲಿ ತಾಂಡ್ಯ ಬ್ರಾಹ್ಮಣ ಬಹಳ ಪ್ರಸಿದ್ಧವಾದದ್ದು. ಆ ತಾಂಡ್ಯ ಬ್ರಾಹ್ಮಣದಲ್ಲಿ 8 ಬ್ರಾಹ್ಮಣಗಳು ಸಾಮವೇದಕ್ಕೆ, ಎಲ್ಲಕ್ಕಿಂತ ಹೆಚ್ಚಿನ ಸಂಖ್ಯೆಯ ಬ್ರಾಹ್ಮಣಗಳು ಅದಕ್ಕೆ ಉಳಿದು ಬಂದಿರೋದು. ಆ ತಾಂಡ್ಯ ಬ್ರಾಹ್ಮಣದಲ್ಲಿ ನಾವು ವ್ರಾತ್ಯ ಮತ್ತು ವ್ರಾತ್ಯ ಹೋಮ ಇತ್ಯಾದಿಗಳನ್ನು ಕಾಣ್ತೀವಿ. ಅಂದರೆ ಯಾರು ಸಂಸ್ಕಾರ ರಹಿತರಾಗಿ ವ್ಯವಸ್ಥೆಯಿಂದ ಭ್ರಷ್ಟರಾಗಿದ್ದಾರೋ ಅವರನ್ನು ಮತ್ತೆ ವ್ಯವಸ್ಥೆಗೆ ಬರಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಕಾಣ್ತೀವಿ, ಒಂದು ವಿಧಿವಿಧಾನಗಳನ್ನು ನಾವು ನೋಡ್ತೀವಿ. ಮತ್ತು ಶತಪಥ ಬ್ರಾಹ್ಮಣದಲ್ಲಿ ಉಪನಯನ, ಸ್ವಾಧ್ಯಾಯ, ಅಂತ್ಯಷ್ಟಿ ಇವುಗಳು ಕೂಡ ಬರ್ತವೆ. ಆರಣ್ಯಕದಲ್ಲಿ ನೋಡಿದಾಗ ತೈತ್ತಿರೀಯ ಆರಣ್ಯಕದಲ್ಲಿ ತುಂಬ ವಿಶೇಷವಾದ ಅಂಶಗಳು ಕಾಣಿಸುತ್ತವೆ. ಈ ಗರ್ಭಿಣಿ ಸಂಸ್ಕಾರಗಳು ಅಂತ ಯಾವುದಿವೆ, ವಿಶೇಷತಃ 3 ಗರ್ಭಧಾನ, ಸೀಮಂತೋನ್ನಯನ, ಪುಂಸವನ ಇವುಗಳದ್ದು ವಿಷಯಗಳು ಚೆನ್ನಾಗಿ ಬರ್ತವೆ. ಮತ್ತು ನಿತ್ಯವೂ ಮಾಡುವಂಥ ಸಂಧ್ಯಾವಂದನೆ, ಸ್ವಾಧ್ಯಾಯವಾದಂಥ ಬ್ರಹ್ಮಯಜ್ಞ, ಅಗ್ನಿಕಾರ್ಯ ಈ ರೀತಿಯಾದವುಗಳ ಪ್ರಸ್ತಾವ ಬರುತ್ತೆ. ಉಪನಿಷತ್ತುಗಳಲ್ಲಿ ಕೂಡ ಬ್ರಹ್ಮಚಾರಿಯ ಕರ್ತವ್ಯ, ಉದಾಹರಣೆಗೆ ಛಾಂದೋಗ್ಯದಲ್ಲಿ ಬ್ರಹ್ಮಚಾರಿಯ ಕರ್ತವ್ಯ ಏನು ಅಂತ ಸತ್ಯಕಾಮ ಜಾಬಾಲನ ಕಥೆಯಲ್ಲಿ ಕಾಣಿಸುತ್ತೆ. ಸ್ನಾತಕನಾದವನ ರೀತಿ ನೀತಿಗಳು ಹೇಗಿರಬೇಕು ಅನ್ನುವುದನ್ನು ನಾವು ಇನ್ನು 2 ಘಟನೆಗಳಲ್ಲಿ, ನಾರದ ಮತ್ತು ಸನತ್ಕುಮಾರ ಸಂವಾದದಲ್ಲಿ, ಹಾಗೆ ಉದ್ದಾಲಕ ಆರುಣಿ ಮತ್ತು ಅವನ ಮಗ ಶ್ವೇತಕೇತುವಿನ ಸಂವಾದದಲ್ಲಿ ನಾವು ನೋಡ್ತೀವಿ. ವಿವಾಹಿತನ ರೀತಿ ನೀತಿಗಳು ಹೇಗೆ ಅನ್ನೋದನ್ನು ನಾವು ಅದೇ ಉಪನಿಷತ್ತಿನಲ್ಲಿ ಬರುವಂಥ ಉಶಸ್ತಿ ಚಾಕ್ರಾಯಣ ಅವನ ಕಥೆಯಲ್ಲಿ ನಾವು ಕಾಣ್ತೀವಿ. ಈ ಥರದ್ದೆಲ್ಲ ಉಪನಿಷತ್ತುಗಳಲ್ಲಿ ಕಾಣಿಸುತ್ತೆ. ಗುರುಕುಲದ ವಾಸ ಹೇಗೆ, ಪ್ರಶ್ನೋಪನಿಷತ್ತಿನಲ್ಲಿ ಬರುವ ಪಿಪ್ಪಲಾದ ಮತ್ತು 6 ಜನ ಋಷಿಗಳ ಸ್ವರೂಪದಲ್ಲಿ, ತಂದೆ ಮತ್ತು ಮಕ್ಕಳ ಸಂಬಂಧ ಹೇಗೆ ಅನ್ನೋದರ ಬಗ್ಗೆ ನೋಡಿದಾಗ ಕಠೋಪನಿಷತ್ತಿನಲ್ಲಿ ವಾಜಶ್ರವಸ, ನಚಿಕೇತರ ಸಂಬಂಧ, ಹೀಗೆ ಅನೇಕ ಅಂಶಗಳು ನಮಗೆ ಉಪನಿಷತ್ತಿನಲ್ಲಿ ಕೂಡ ಗೋಚರವಾಗುತ್ತೆ. ನೋಡಿ, ಬಾಲ್ಯ ವಿವಾಹ ಅನ್ನೋದು ಇತ್ತ ಇಲ್ಲವಾ ದೊಡ್ಡ ಚರ್ಚೆ. ಆದರೆ ಚಿಕ್ಕ ವಯಸ್ಸಿನ ಪತ್ನಿ ಮದುವೆ ಆಗುವಂಥವಳು ಇದ್ದಿದ್ದಳು ಅನ್ನುವಂಥ ಒಂದು ರೆಫರೆನ್ಸ್ ಕೂಡ ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುತ್ತೆ. ಆಟಿಕಿ ಅಂತನ್ನುವ ರೆಫರೆನ್ಸ್ ಉಶಸ್ತಿ ಚಾಕ್ರಾಯಣನ ಹೆಂಡತಿಗೆ. ಆಟಿಕಿ ಅಂತಂದರೆ ಆಟಿ ಎನ್ನುವುದಕ್ಕೆ ಶಂಕರ ಭಾಷೆಯಲ್ಲಿ ಅವ್ಯುತ್ಪನ್ನ ವ್ಯಂಜನ ಅನ್ನುವ ಮಾತು ಬರುತ್ತೆ. ಅಂದರೆ ಮೆಚ್ಯೂರಿಟಿ ಆಗದೇ ಇರುವಂಥವಳು ಅಂತ. ಆದರೆ ಅದಕ್ಕೆ ಅದೇ ಅರ್ಥ ಅಂತಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಟಧಾತುವಿನಿಂದ ಓಡಾಟ ಮಾಡೋದಕ್ಕೆ ಸಮರ್ಥಳಾದಂಥವಳು, ಅಂದರೆ ಗಟ್ಟುಮುಟ್ಟಾಗಿರುವವಳು ಅನ್ನುವ ಅರ್ಥ ಕೂಡ ಬರೋದಕ್ಕೆ ಸಾಧ್ಯತೆ ಇದೆ. ಇಷ್ಟು ಸೂಕ್ಷ್ಮಾಂಶಗಳ ಬಗ್ಗೆ ಎಲ್ಲ ಕೂಡ ನಾವು ನೋಡಬಹುದಾದದ್ದು ಕಾಣಿಸುತ್ತೆ. ಮತ್ತು ಛಾಂದೋಗ್ಯೋಪನಿಷತ್ತಿನಲ್ಲಿ, ಮುಂಡಕೋಪನಿಷತ್ತಿನಲ್ಲಿ ಸನ್ಯಾಸಿಯ ಸ್ವರೂಪದ ಬಗ್ಗೆ ಕೂಡ ಬರೋದನ್ನು ನಾವು ನೋಡಬಹುದು. ಹೀಗೆ ಉಪನಿಷತ್ತುಗಳು ಸೇರಿದಂತೆ ಎಲ್ಲ ವೈದಿಕ ಸಾಹಿತ್ಯದಲ್ಲಿ ಸಂಸ್ಕಾರಗಳ ವಿವಿಧ ಮುಖಗಳನ್ನು ಕಾಣೋದಕ್ಕೆ ಶಕ್ಯ ಉಂಟು.
ಇನ್ನು ಇದಕ್ಕೇ ಮೀಸಲಾಗಿರುವಂಥ ಗ್ರಂಥರಾಶಿ ನಾನು ಮೊದಲೇ ಹೇಳಿದಂತೆ ಬೇಕಾದಷ್ಟಿವೆ. ಸುಮಾರು 15-18 ಗೃಹ್ಯ ಸೂತ್ರಗಳು, 7-8ರಷ್ಟು ಧರ್ಮಸೂತ್ರಗಳು ನಮಗೆ ಕಾಣಸಿಗುತ್ತವೆ. ಅದರೊಳಗೆ ಅತ್ಯಂತ ವಿಸ್ತಾರವಾದವು ಅಂದರೆ ಬೋಧಾಯನ, ಗೋಭಿಲ. ಅತ್ಯಂತ ಸಂಕ್ಷಿಪ್ತವಾದವು ಅಂತಂದರೆ ಆಶ್ವಲಾಯನ, ಆಪಸ್ತಂಭ. ಈ ಎರಡರ ಮಧ್ಯದಲ್ಲಿ ಬೇಕಾದಷ್ಟು ಬರ್ತವೆ. ಇವುಗಳನ್ನೆಲ್ಲ ಇಟ್ಟುಕೊಂಡು ನೋಡ್ಬೋದು. ಕಾಣೆಯಂಥವರು ಬಹಳ ಚೆನ್ನಾಗಿ ಇದನ್ನೆಲ್ಲ ಗಮನಿಸಿ ಮಾಡಿದ್ದಾರೆ. ಆಮೇಲೆ ಪ್ರತ್ಯೇಕ ಸಂಸ್ಕಾರಗಳ ಬಗ್ಗೆ ಬೇಕಾದಂಥ ಗ್ರಂಥಗಳು ಬಂದಿವೆ. ಉದಾಹರಣೆಗೆ ಶ್ರಾದ್ದ ಪಾರಿಜಾತ, ಶ್ರಾದ್ದದ ಬಗ್ಗೆನೇ ಹೇಳುವಂಥದ್ದು. ಆ ರೀತಿಯಾಗಿ ಬೇಕಾದಷ್ಟು ಗ್ರಂಥಗಳಿವೆ. ಈಗ ಶೂದ್ರರಿಗೆ ಸಂಸ್ಕಾರ ಇದೆಯಾ ಇಲ್ವಾ, ಶೂದ್ರ ಜಾತಿ ಎನ್ನುವುದಕ್ಕೆ ಉಂಟಾ ಇಲ್ವಾ, ನಾವು ಈ ಪ್ರಶ್ನೆಯನ್ನು ಅಡ್ರೆಸ್ ಮಾಡಬೇಕು. ಅದಕ್ಕೆ ಕಮಲಾಕರ ಭಟ್ಟ ಕಾಶಿಯಲ್ಲಿ 17ನೇ ಶತಮಾನದಲ್ಲಿ ಇದ್ದಂಥವನು ಶೂದ್ರ ಕಮಲಾಕರ ಅಂತ ಒಂದು ಗ್ರಂಥ ಬರೆದು ಎಲ್ಲ ಸಂಸ್ಕಾರಗಳು ಶೂದ್ರಾದಿಗಳಿಗೆ ಉಂಟು ಅಂತ ತೋರ್ಪಡಿಸಿದ್ದಾನೆ. ಹಾಗಾಗಿ ಭಾರತೀಯನಾಗಿ ಹುಟ್ಟಿದವನಿಗೆಲ್ಲರಿಗೂ ಈ ಸಂಸ್ಕಾರಗಳು ಬೇರೆ ಬೇರೆ ರೀತಿಯಲ್ಲಿ ಅವರವರ ಶಕ್ತಿಯನುಸಾರ, ರುಚಿಯನುಸಾರ ಉಂಟು ಅಂತ ಗೊತ್ತಾಗುತ್ತದೆ. ಮತ್ತು ಇವುಗಳನ್ನು ಇಷ್ಟೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಎಲ್ಲರಿಗೂ ಸಾರ್ವತ್ರಿಕ ನಿಯಮ ಇಲ್ಲ. ಆಯಾ ಪ್ರಾಂತದ ದೇಶಾಚಾರ, ಲೋಕಾಚಾರ, ಕುಲಾಚಾರ ಇವುಗಳನ್ನೆಲ್ಲ ಗಮನಿಸಿಕೊಂಡು ಮಾಡಬಹುದು ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಸೂತ್ರಕಾರರಾದ ಮೇಲೆ ಸ್ಮೃತಿಕಾರರಲ್ಲಿ 18 ಸ್ಮೃತಿಕಾರರಿದ್ದಾರೆ. 40 ಸ್ಮೃತಿಗಳು ಕೂಡ ನಮಗೆ ಸಿಗುತ್ತವೆ, ಅಲ್ಲಲ್ಲಿ ಕಾಣಿಸುತ್ತವೆ. ಅದಾದಮೇಲೆ ಉಪಸ್ಮೃತಿಗಳು ಅಂತ ಅಲ್ಲಿ ಕೂಡ ಬರ್ತವೆ. ಪುರಾಣಗಳಲ್ಲಿ ಬೇಕಾದಷ್ಟು ಪುರಾಣಗಳಲ್ಲಿ ಬರ್ತವೆ. ನೋಡಿ, ಭವಿಷ್ಯ ಪುರಾಣದಲ್ಲಿ ಬರುವ ಎಷ್ಟೋ ವಿಷಯಗಳು ಆಪಸ್ತಂಭ ಧರ್ಮಸೂತ್ರದಿಂದಲೇ ತಗೊಂಡಿರುವಂಥದ್ದು. ಮಾರ್ಕಂಡೇಯ ಪುರಾಣದಲ್ಲಿ ಬರುವಂಥ ಈ ವಿಷಯಗಳೆಲ್ಲ ಗೌತಮ ಸ್ಮೃತಿಯಿಂದ ತೆಗೆದುಕೊಂಡಿದ್ದು. ವಿಷ್ಣು ಧರ್ಮೋತ್ತರದಲ್ಲಿ ಬರುವುದು ವಿಷ್ಣು ಸ್ಮೃತಿಯಲ್ಲಿ ಕಂಡುಬರುವಂಥದ್ದು. ಮತ್ತು ಈ ಕೂರ್ಮ ಪುರಾಣದಲ್ಲಿ ಬರುವುದು ಔಶನಸ ಸ್ಮೃತಿ, ಅಂದರೆ ಶುಕ್ರಾಚಾರ್ಯ ಬರೆದ ಸ್ಮೃತಿಗೆ ಸಂಬಂಧಪಟ್ಟಂಥದ್ದು. ಅಗ್ನಿಪುರಾಣ, ಗರುಡ ಪುರಾಣದಲ್ಲಿ ಯಾಜ್ಞವಲ್ಕ್ಯ ಸ್ಮೃತಿಯ ಬೇಕಾದಷ್ಟು ವಿಷಯಗಳು ಶ್ಲೋಕಗಳು ಹಾಗೆಯೇ ಬರ್ತವೆ. ಮತ್ತು ಭವಿಷ್ಯ ಪುರಾಣದಲ್ಲಿ ಮನುಸ್ಮೃತಿಯ ವಾಕ್ಯಗಳು, ಶ್ಲೋಕಗಳು ಯಥಾವತ್ತಾಗಿ ಬರುವಂಥದ್ದು. ನರಸಿಂಹ ಪುರಾಣಕ್ಕೂ ಲಘುಹಾರಿತ ಸ್ಮೃತಿಗೂ ವ್ಯತ್ಯಾಸ ಕಾಣಿಸೋಲ್ಲ. ಹೀಗೆ ಪುರಾಣಗಳು ಸ್ಮೃತಿಗಳನ್ನು ತತ್ಪೂರ್ವಕಾಲದವರನ್ನು ಹಾಗೆ ಅಳವಡಿಸಿಕೊಂಡಿರೋದು ನೋಡ್ತೀವಿ. ಮತ್ತು ಮನುಸ್ಮೃತಿ, ಮಹಾಭಾರತ ಎಷ್ಟೋ ಕಡೆ ಒಂದೇ ಸಮಾನವಾಗಿ ಇರುವಂಥದ್ದು ಕಾಣಿಸುತ್ತೆ. ವೃದ್ಧ ಗೌತಮ ಸ್ಮೃತಿ, ಬೃಹಸ್ಪತಿ ಸ್ಮೃತಿ, ಯಮಸ್ಮೃತಿ ಇವೆಲ್ಲ ಮಹಾಭಾರತಕ್ಕೆ ತುಂಬ ಋಣಿಗಳಾಗಿವೆ ಅಂತ ನಮಗೆ ಗೊತ್ತಾಗುತ್ತದೆ. ಹೀಗೆ ಇತಿಹಾಸ ಕಾವ್ಯವಾದಂಥ ಮಹಾಭಾರತದಲ್ಲಿ, ಸ್ವಲ್ಪ ಮಟ್ಟಿಗೆ ರಾಮಾಯಣದಲ್ಲಿ ಮತ್ತು ಕಾಳಿದಾಸ, ಭೌಭೂತಿ ಇತ್ಯಾದಿ ಮಹಾಕವಿಗಳ ರಚನೆಗಳಲ್ಲಿ ನಾವು ಇವುಗಳನ್ನು ಕಾಣ್ತೀವಿ. ಆಮೇಲೆ ಬಂದ ನಿಬಂಧ ಗ್ರಂಥಗಳು, ವ್ಯಾಖ್ಯಾನಕಾರರು, ಉದಾಹರಣೆಗೆ ಯಾಜ್ಞವಲ್ಕ್ಯಕ್ಕೆ ಮಿತಾಕ್ಷರ ಅನ್ನುವ ದಿವ್ಯವಾದ ವ್ಯಾಖ್ಯಾನವನ್ನು ಬರೆದ ಕರ್ನಾಟಕದ ವಿಜ್ಞಾನೇಶ್ವರ, ಅಥವಾ ಅತ್ಯಂತ ಪ್ರಾಚೀನವಾದ ಮನುಸ್ಮೃತಿಗೆ ಬರೆದ ಮೊದಲ ವ್ಯಾಖ್ಯಾನವಾಗಿ ಉಪಲಬ್ಧ ನಮಗೆ ಮೇಧಾತಿಥಿಯ ವ್ಯಾಖ್ಯಾನ, ಅಥವಾ ತುಂಬ ಜನಾದರಣೀಯವಾಗಿರುವ ಕುಲ್ಲೂಕ ಭಟ್ಟನ ವ್ಯಾಖ್ಯಾನ, ಇನ್ನೂ ಬೇರೆ 7 ವ್ಯಾಖ್ಯಾನಗಳು, ಮತ್ತು ಶೃಂಗೇರಿಯ ಪ್ರಥಮ ಪೀಠಾಧಿಪತಿಗಳು ಅಂತ ಹೆಸರು ಪಡೆದ ಸುರೇಶ್ವರಾಚಾರ್ಯರ ಪೂರ್ವಾಶ್ರಮ ಅಂತ ವಿಶ್ವರೂಪಾಚಾರ್ಯ ಬರೆದ ಬಾಲಕ್ರೀಡಾ ಅನ್ನುವ ಯಾಜ್ಞವಲ್ಕ್ಯ ಸ್ಮೃತಿ ವ್ಯಾಖ್ಯಾನ. ಹೀಗೆ ಅನೇಕ ವ್ಯಾಖ್ಯಾನಗಳಲ್ಲಿ ನಮಗೆ ವಿಶದವಾಗಿ ಈ ವಿಷಯಗಳೆಲ್ಲ ಕಂಡುಬರ್ತವೆ. ಈಗಲೂ ಕೂಡ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಮೊನ್ನೆ ತಾನೇ ಬಹಳ ದೊಡ್ಡ ಆಂಧ್ರ ಪ್ರದೇಶದ ವಿದ್ವಾಂಸರಾದಂತಹ ಪುಲ್ಲೆಲ ರಾಮಚಂದ್ರುಡು ಅವರು ಕೌಂಡಿನ್ಯ ಸ್ಮೃತಿ ಎನ್ನುವ ಒಂದು ಹೊಸ ಸ್ಮೃತಿ ಬರೆದರು. ಆ ಸ್ಮೃತಿಯಲ್ಲಿ ಅವರು ಈ ಕಾಲಕ್ಕೆ ನಮ್ಮ ಭಾರತೀಯ ಧರ್ಮವನ್ನು ಹೇಗೆ ಅನ್ವಯ ಮಾಡಿಕೊಳ್ಳಬೇಕು ಅಂತ ಒಂದು 400-500 ಶ್ಲೋಕ ಇಂಗ್ಲೀಷ್ ಅನುವಾದದ ಸಮೇತವಾಗಿ ಅವರ ಗೋತ್ರ ಕೌಂಡಿನ್ಯ ಗೋತ್ರ, ಹಾಗಾಗಿ ಕೌಂಡಿನ್ಯ ಸ್ಮೃತಿ ಅಂತ ಒಂದು ಸ್ಮೃತಿ ಗ್ರಂಥವನ್ನು ಬರೆದು ಪ್ರಕಾಶನ ಮಾಡಿದ್ರು. ತುಂಬ ಚೆನ್ನಾಗಿದೆ. ಆದರೆ ಇವು ಏನು ಪ್ರಯೋಜನ, ಯಾರು ಇದನ್ನು ಫಾಲೋ ಮಾಡ್ತಾರೆ ಅಂತ ಅನ್ಬೋದು. ಫಾಲೋ ಮಾಡಬೇಕು ಅಂತ ಇದ್ದರೆ, ಅನುಸರಿಸಬೇಕು ಅನ್ನೋರಿಗೆ ಸಿಗುತ್ತದೆ ಅಂತ. ಜೊತೆಗೆ ಶಾಸ್ತ್ರಜ್ಞರಾದ, ವ್ಯುತ್ಪನ್ನರಾದ ವಿದ್ವಾಂಸರು, ಹಿರಿಯರು ಬರೆದದ್ದು ಒಂದು ಸ್ವಲ್ಪ ಮಟ್ಟಿಗಾದರೂ ಉಪಾದೇಯವಾಗಿಯೇ ತೀರುತ್ತವೆ ಅನ್ನೋದ್ರೊಳಗೆ ಸಂದೇಶವಿಲ್ಲ. ಹೀಗೆ ಬರುತ್ತದೆ. ಮತ್ತು ಇದೆಲ್ಲ ಯಾರೋ ಒಬ್ಬರು ಕೂತ ಆಕಾಶದಲ್ಲಿ ನಿಂತು ಮಾಡಿದ್ದಲ್ಲ, ಇಡೀ ಸಮುದಾಯವೇ ಇದರ ಹಿಂದೆ ಕೆಲಸ ಮಾಡಿದೆ ಅನ್ನುವುದು ನಮಗೆ ಗೊತ್ತಾಗುತ್ತೆ. ಆಶ್ವಲಾಯನ ಸ್ಮೃತಿಯಲ್ಲಿ ಬರುತ್ತೆ, ಅಥ ಖಲು ಉಚ್ಚಾವಚ ಜನಪದ ಧರ್ಮ ಗ್ರಾಮಧರ್ಮಾಶ್ಚ ತಾನ್ ವಿವಾಹೇ ಪ್ರತೀಯಾತ್ ಎತ್ತು ಸಮಾನಂ ವಕ್ಷ್ಯಾಮಹ ಅನ್ನುವಂಥ ಮಾತು. ಹೆಚ್ಚು ಕಡಿಮೆ ಅಂತ ಯಾವುದಿವೆ, ಮೇಲು ಕೀಳು ಅಂತನ್ನುವಂಥ ರೀತಿಯಲ್ಲಿ ಎಲ್ಲ ಬೆರೆತುಕೊಂಡು ಬಂದಂಥದ್ದು ಜನಪದ ಧರ್ಮ, ಆಯಾ ಊರುಗಳಲ್ಲಿ ದೇಶಗಳಲ್ಲಿ ಕಾಣುವಂಥದ್ದು ಗ್ರಾಮಧರ್ಮ, ಆ ಹಳ್ಳಿಯಲ್ಲಿರುವಂಥ ಆಚಾರ, ಇವೆಲ್ಲವನ್ನೂ ಕೂಡ ನಾವು ಮದುವೆಯಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಕೆಲವರಿಗೆ ಕುಲದೇವತಾ ಪೂಜೆ ಅಂತ ಇರುತ್ತೆ, ಇನ್ನೆಲ್ಲಿಯೂ ಇರೋದಿಲ್ಲ, ಅಲ್ಲಿ ಏನು ಮಾಡಬೇಕು, ಆ ಊರಿನಲ್ಲಿ ಅದನ್ನು ಮಾಡಬೇಕು ಅಂತನ್ನುವಂಥದ್ದು.
ಅಂದರೆ ಆಯಾ ಕಾಲದ ಆಯಾ ದೇಶದ ಆದ್ಯತೆಗಳನ್ನು ಗೌರವಿಸಿದ್ದಾರೆ ಹೊರತು ಈ ಕ್ರಿಶ್ಚಿಯನ್ ಇಸ್ಲಾಂ ಇದ್ದಂತೆ ಯೂನಿವರ್ಸಲ್ ಅನ್ನುವ ರಿಚುವಲ್ನ ಮಾಡಿಲ್ಲ. ಯಾಕೆ? ರಿಚುವಲ್ ಇರೋದೇನೆ ಯೂನಿವರ್ಸಲ್ನ ಟೆಂಪೊರಲ್ ಮಾಡಿಕೊಳ್ಳೋಕ್ಕಿರುವಂಥದ್ದು. ಇನ್ಫೈನೈಟನ್ನು ಫೈನೈಟ್ ಮಾಡಿಕೊಳ್ಳೋದಕ್ಕೆ, ಸಾರ್ವತ್ರಿಕವನ್ನು ಏಕದೇಶೀಯವಾಗಿ ಮಾಡಿಕೊಂಡು ಆತ್ಮೀಯತೆಯನ್ನು ಹೊಂದೋದಕ್ಕೆ ಕರ್ಮ ಇರುವಂಥದ್ದು. ಆ ಕರ್ಮವನ್ನು ಯೂನಿವರ್ಸಲ್ ಮಾಡಿಬಿಟ್ರೆ, ಆಕಾಶದ ಚಿತ್ರನ ತೋರಿಸು ಅಂದರೆ ಅದು ತೋರ್ಸೋಕ್ಕೆ ಸಾಧ್ಯ ಇಲ್ಲ ಅಂದರೆ ಒಂದು ಫೋಟೋ ತೆಗೆದು ತೋರಿಸ್ಬೇಕು. ಫೋಟೋಗೊಂದು ಫ್ರೇಮ್ ಇಲ್ವೇ? ಹಾಗೆ ನಿರಾಕಾರನಾದ ಭಗವಂತನನ್ನು ಸಾಕಾರ ಮಾಡುವ ರೀತಿಯಲ್ಲಿ ಈ ರಿಚುವಲ್ಸ್ ದೇಶಕಾಲಾತೀತವಾಗಿರೋಕ್ಕೆ ಸಾಧ್ಯ ಇಲ್ಲ, ದೇಶಕಾಲಗಳ ಚೌಕಟ್ಟಿನಲ್ಲಿ ಬರಬೇಕಾಗುತ್ತದೆ ಅನ್ನೋದು ನಾವು ಕಾಣ್ತೀವಿ. ಆಪಸ್ತಂಭ ಧರ್ಮಸೂತ್ರದ ಒಂದು ಸೂತ್ರವಂತೂ ನನಗೆ ಬಹಳ ಪ್ರಿಯವಾದದ್ದು, ಯತ್ ಸ್ತ್ರೀಯ ಆಹುಸ್ತತ್. ಈ ವಿಷಯದಲ್ಲಿ ಯಾರು ಹೆಂಗಸರೆಲ್ಲ ಏನು ಹೇಳ್ತಾರೋ ಹಾಗೆ ಮಾಡಿಪ್ಪ ಅಂತ. ಇಂದಿಗೂ ಕೂಡ ನಮ್ಮ ಮನೆಗಳಲ್ಲೆಲ್ಲ ಹೆಣ್ಣು ಮಕ್ಕಳಿಗೆ ಶಾಸ್ತ್ರ ಗೊತ್ತಿರುತ್ತೆ ಅಂತ, ಆಚಾರ ಸಂಪ್ರದಾಯ ಗೊತ್ತಿರುತ್ತೆ ಅಂತ. ಅವರು ದೇ ಆರ್ ದಿ ಟ್ರಸ್ಟೀಸ್ ಆಫ್ ಅವರ್ ಹೆರಿಟೇಜ್. ಅವರು ನ್ಯಾಸಪಾಲಕರಾಗಿದ್ದಾರೆ. ಕಾರಣ ಅವರಿಗೆ ಯಾವುದೇ ಅವರ ಶರೀರ ಮನೋಧರ್ಮ ಮೊದಲುಗೊಂಡು ಎಲ್ಲ ಒಂದು ವಸ್ತುವನ್ನು ತಮ್ಮೊಳಗೆ ತಳೆದು ಕಾಪಾಡಿಕೊಂಡು ಹೋಗುವಂಥದ್ದು. ಹಾಗಾಗಿ ಸಂಪ್ರದಾಯದ ಅಂಶಗಳು ಅವರಲ್ಲಿ ಹೆಚ್ಚು ಉಳಿಯುವಂತೆ ಗಂಡಸರಲ್ಲಿ ಉಳಿಯೋದಿಲ್ಲ. ಹೌದು, ಅತ್ರ ಗ್ರಾಮವೃದ್ಧ ಪ್ರಮಾಣಂ ಅಂತೆಲ್ಲ ಬರುತ್ತೆ. ಇಲ್ಲಿ ಹಳ್ಳಿ ಮುದುಕಿಯರು ಪ್ರಮಾಣ ಅಂತೆಲ್ಲ ಹೇಳ್ತಾರೆ. ಇನ್ನೊಂದು ಕಡೆ ಬರುತ್ತೆ ಆಪಸ್ತಂಭರಲ್ಲಿ ಶೇಷಕ್ರಿಯಾಯಾಮ್ ಲೋಕೋನುರೋಧ್ಯ ಅಂತ. ಇನ್ನು ಉಳಿದದ್ದಕ್ಕೆಲ್ಲ ಲೋಕ ಹೇಗೆ ಹೇಳುತ್ತೆ ಹಾಗೆ ಮಾಡ್ಕೊಂಡು ಹೋಗಿ ಅಂತ. ಈ ಹೊತ್ತು ಪ್ಲೂರಲಿಸಮ್, ಬಹುತ್ವ ನಮ್ಮ ಸಂಸ್ಕೃತಿ ಅಂತ ಶಂಖ ಜಾಗಟೆ ಇಟ್ಟುಕೊಂಡು ಢಾಣಾಢಂಗುರ ಮಾಡುವಂಥವರು ಈ ರೀತಿಯಾದ ಅಂಶಗಳು ಎಲ್ಲಿಯಾದರೂ ಇಸ್ಲಾಂ, ಕ್ರಿಶ್ಚಿಯಾನಿಟಿ ಮೊದಲಾದಂಥ ಮತಗಳಲ್ಲಿ ಇವೆಯಾ ಅಂತ ನೋಡಿದೆ. ಅಲ್ಲಿ ಇದು ಒಬ್ಬರು ಹೇಳಿದ ಮೇಲೆ ಆಗೋಯ್ತು. ಆ ಹದೀಸು, ಶರಿಯತ್ತು ಮತ್ತೊಂದನ್ನು ಅಲ್ಲಾಡಿಸೋಕ್ಕೆ ಸಾಧ್ಯ ಇಲ್ಲ ಅಂತ. ನಮ್ಮಲ್ಲಿ ಹಾಗಿಲ್ಲ. ಬೇರೆ ಬೇರೆ ಕಾಲದಲ್ಲಿ ಏನೇನು ಬರುತ್ತೆ ಅದು ನೋಡಿ. ಉದಾಹರಣೆಗೆ ದಕ್ಷಿಣ ಭಾರತದಲ್ಲಿ ಮಾತುಲ ಕನ್ಯಾ ವಿವಾಹ ಉಂಟು. ಸೋದರ ಮಾವನ ಮಗಳನ್ನು ಮದುವೆ ಮಾಡಿಕೊಳ್ಳುವಂಥದ್ದು, ಅಥವಾ ಅಕ್ಕನ ಮಗಳನ್ನು ಮದುವೆ ಮಾಡಿಕೊಳ್ಳತಕ್ಕಂಥದ್ದು, ಅಥವಾ ಸೋದರತ್ತೆ ಮಗಳನ್ನು ಮದುವೆ ಮಾಡಿಕೊಳ್ಳುವಂಥದ್ದು ಉಂಟು. ಉತ್ತರ ಭಾರತದಲ್ಲಿ ಮಾತುಲ ಕನ್ಯಾ ವಿವಾಹ ನಿಷೇಧ. ಆಶ್ವಲಾಯನ ಸೂತ್ರದಲ್ಲಿ ಅದು ನಿಷೇಧ ಅಂತ ಬಂದರೆ, ಆಪಸ್ತಂಭ ಸೂತ್ರದಲ್ಲಿ, ಬೋಧಾಯನ ಸೂತ್ರದಲ್ಲಿ ಅದು ಅನುಮತ ಅಂತಾಗಿದೆ. ಅದೇನು ದೇಶಾಚಾರವನ್ನು, ಲೋಕಾಚಾರವನ್ನು ನೋಡಿ ಮಾಡಿರುವಂಥದ್ದು. ಈ ಮಾತುಲ ಕನ್ಯಾ ವಿವಾಹ ಕೂಡದು ಅಂತನ್ನುವುದು ಉತ್ತರ ಭಾರತ ದಕ್ಷಿಣ ಭಾರತದ ರೀಜನಲ್ ಪ್ರಿಫರೆನ್ಸಸ್ ಮೇಲೆ ಎನ್ಫೋರ್ಸ್ ಮಾಡೋಕ್ಕೆ ಬಂದಾಗ ಪರಾಶರ ಮಾಧವೀಯದಲ್ಲಿ ವಿದ್ಯಾರಣ್ಯರು, ಮಾಧವ ಭಟ್ಟರು ಆಕ್ಷೇಪ ಮಾಡಿ, ಇಲ್ಲ ಈ ಕಡೆ ಈ ಸ್ಥಳದಲ್ಲಿ ಹೇಗೆ ಬಂದಿದೆ ಅದನ್ನು ನಾವು ವ್ಯಾಲಿಡ್ ಅಂತ ಮಾಡಬೇಕು ಅಂತ. ಕೆಲವರು ಹೇಳೋದುಂಟು, ಈ ಜೆನೆಟಿಕ್ ರೀತಿಯಾಗಿ ಎಲ್ಲ ನೋಡಿದ್ರೆ ಅದು ಸರಿ ಆಗೋಲ್ಲ ಅಂತ. ಒಂದು ನೋಡಿ, ದಕ್ಷಿಣ ಭಾರತದವರು ಎಷ್ಟು ಊನಾಂಗರಾಗಿದ್ದಾರೆ, ಎಷ್ಟು ಬುದ್ಧಿಮಾಂದ್ಯವನ್ನು ಪಡ್ಕೊಂಡಿದ್ದಾರೆ, ಉತ್ತರ ಭಾರತದವರು ಎಷ್ಟು ಬುದ್ಧಿಮತ್ತೆಯನ್ನು ಬೆಳೆಸ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಇವೆಲ್ಲ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಮೇಲಿಂದ ಮಾಡಿ ತೀರ್ಮಾನ ಮಾಡುವಂಥದ್ದು ಅಲ್ಲ ಅಂತ ಗೊತ್ತಾಗುತ್ತೆ. ನಿಜವೇ, ಮನುಸ್ಮೃತಿಯಲ್ಲಿ ಸಾಪಿಂಡ್ಯ, ಸಾಗೋತ್ರಿಯ ಎರಡನ್ನೂ ನಿಷೇಧ ಮಾಡಿದೆ. ಪ್ರಯೋಜನ ಇದೆ, ಇಲ್ಲ ಅಂತಿಲ್ಲ. ಆದರೆ ಯಾವುದೋ ಒಂದು ಆಚರಣೆ ಬೆಳೆದು ಬಂದಿದೆ, ಅದನ್ನು ಏಕಕಾಲದಲ್ಲಿ ಒಂದೇ ಬಾರಿಗೆ ರೂಢಮೂಲವಾದದ್ದನ್ನು ಕಿತ್ತಾಕೋಕ್ಕೆ ಹೋಗುವುದು ಲೋಕಕ್ಷೋಭಕಾರಿಯೇ ಹೊರತು ಮತ್ತಿನ್ಯಾವುದೂ ಅಲ್ಲ. ಆಮೇಲೆ ಆ ಒಂದು ಆಚರಣೆ ಮಾಡಿಕೊಂಡು ಬಂದವರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ, ಅನಾರೋಗ್ಯಕರವಾಗಿಬಿಡುತ್ತೆ ಅವರ ಮನಸ್ಸು. ಅದಕ್ಕೆ ಒಂದು ಹದ ಮಾಡಿಕೊಡಬೇಕಾಗಿದೆ, ಕಾಲಕ್ರಮೇಣ ನೋಡಬೇಕಾಗಿದೆ. ಹೀಗೆಲ್ಲ ಧರ್ಮಶಾಸ್ತ್ರಕಾರರು ಬಹಳ ವಿಶಾಲವಾದ ದೃಷ್ಟಿಕೋನ ಇಟ್ಟುಕೊಂಡು ಮಾಡಿರುವುದು ನಮಗೆ ಕಾಣಿಸುತ್ತೆ. ಹೀಗೆ ಬೇರೆ ಬೇರೆ ವಿಷಯಗಳಲ್ಲಿ ನಮಗೆ ತುಂಬ ವಿಶೇಷವಾಗಿ ಸ್ವಾರಸ್ಯಗಳು ಕಾಣಿಸುತ್ತವೆ. ಇದಕ್ಕಾಗಿ ನಾವು ನೋಡಬೇಕು. ಈ ಸಂದರ್ಭದಲ್ಲಿ ಸಂಸ್ಕಾರಗಳ ಬಗ್ಗೆ ವಿಲ್ ಡ್ಯುರಾಂಟ್ ಹಿಸ್ಟ್ರಿ ಆಫ್ ಸಿವಿಲೈಸೇಷನ್ನಲ್ಲಿ ಹೇಳಿದ ಒಂದು ಪ್ಯಾಸೇಜ್ ನನಗೆ ತುಂಬ ರೆಲೆವೆಂಟ್ ಅಂತ ಅನಿಸುತ್ತೆ. ಇನ್ ಎವ್ರಿ ಗ್ರೇಟ್ ರಿಲಿಜನ್ ರಿಚುವಲ್ ಈಸ್ ಆ್ಯಸ್ ನೆಸೆಸರಿ ಆ್ಯಸ್ ಕ್ರೀಡ್. ಇಟ್ ಇನ್ಸ್ಟ್ರಕ್ಟ್ಸ್, ನರಿಷಸ್ ಆ್ಯಂಡ್ ಆಫನ್ ಬಿಗಿಟ್ಸ್ ಬಿಲೀಫ್. It brings the believer into comforting contact with his God. It charms the senses and the soul with drama, poetry and art. It binds individuals into fellowships and a community by persuading them to share in the same rites, the same songs, the same prayers and at least the same thoughts. ಆ ಒಂದು ವಿದೇಶಿಯರಿಗೆ ಈ ಮತ ಆಚರಣೆಗಳ, ಕರ್ಮಕಾಂಡದ, ಸಂಸ್ಕಾರಗಳ ಬಗ್ಗೆ ಮಹತ್ವ ಗೊತ್ತಾದರೆ ನಾವು ಬಿಡೋದ್ರೊಳಗೆ ಯಾವ ಅರ್ಥವೂ ಕಾಣೋದಿಲ್ಲ. ನಮಗೆ ಒಂದು ಐಡೆಂಟಿಟಿ ಬೇಕೇ ಬೇಕು. ಎಲ್ಲ ಐಡೆಂಟಿಟಿಗಳು ಕಡೆಗೆ ಅವುಗಳನ್ನು ಬಿಡೋದಿಕ್ಕೇನೆ. ಆದರೆ ಬಿಡೋದಕ್ಕೆ ಏನಾದ್ರು ಇಟ್ಕೊಂಡಿರಬೇಕಲ್ಲ ಮೊದಲು. ಅದಕ್ಕಾಗಿ
ಕುವೆಂಪು ಅವರು ಹೇಳಿದರು, ಕವಿಗೆ ಕರ್ಣಂ ಪ್ರಮಾಣಂ ವ್ಯಾಕರಣ ಮಲ್ತು, ವ್ಯಾಕರಣ ಮೇಕೆಂಬೆಯೇ ಮರೆಯುವುದಕ್ಕೆ ಕಲಿತು ಅಂತ. ಮರೆಯಬೇಕಂದ್ರೆ ಕಲೀಲೇಬೇಕಲ್ವ. ಕುವೆಂಪು ಅವರೇನೋ ಕಲಿತು ಮರೆತರು, ಆದರೆ ಮುಂದೆ ಬಂದಂಥವರು ಹಾಗೆ ಮಾಡಿದ್ರ ಇಲ್ಲ. ಹಾಗೆ ಇಲ್ಲದ್ದನ್ನು ಬಿಡುವುದು ವಿಡಂಬನೆಯಲ್ಲದೆ ಮತ್ತೇನು. ಇವತ್ತು ನಾವು ಎಷ್ಟೋ ಕರ್ಮಕಾಂಡದ ವಿಷಯಗಳಲ್ಲಿ ನಾವೇನು ಇಟ್ಟುಕೊಳ್ಳದೇ ಇರುವ ಕಾರಣ ಅವು ಟೊಳ್ಳಾಗಿ ಕಾಣಿಸ್ತಾ ಇವೆ, ಅವು ಪೊಳ್ಳಾಗಿ ಕಾಣಿಸ್ತಾ ಇವೆ. ಉದಾಹರಣೆಗೆ, ಮದುವೆಯಾದ 3 ರಾತ್ರಿಗಳ ಕಾಲ ಬ್ರಹ್ಮಚರ್ಯವನ್ನು ವಧೂವರರು ಪಾಲಿಸಬೇಕು ಅಂತ ಇದೆ. ಅದಕ್ಕೆ ಅದ್ಭುತವಾದ ಸ್ವಾರಸ್ಯ, ಮಹತ್ವ ಉಂಟು. ಕಣ್ಣೆದುರಿಗೆ ಪ್ರಲೋಭನಾಂಶ ಇದ್ದಾಗ ಪ್ರಲೋಭನೆಯನ್ನು ಮೀರುವ, ಅದು ಏನು ಜನ್ಮ ಇಡಿಯಲ್ಲ, 3 ದಿವಸ ಮೀರುವಂಥ ಪ್ರಯತ್ನ ಬಹಳ ಪ್ರಶಸ್ತವಾದದ್ದು, ಪ್ರಶಂಸನೀಯವಾದದ್ದು. ಅದನ್ನು ಆಚರಿಸಿದರೆ ತಮ್ಮ ಮೇಲೆ ತಮಗೊಂದು ಹತೋಟಿ ಬರುವುದಿಲ್ವ? ಇಂಥದ್ದನ್ನು ಗಮನಿಸಿಕೊಂಡಾಗ ನಮಗೆ ಕರ್ಮಕಾಂಡಗಳನ್ನು ನಾವು ಗೌರವಿಸಿದರೆ ಅವು ನಮಗೆ ತುಂಬ ಅರ್ಥಪೂರ್ಣವಾಗುತ್ತವೆ, ನಾವು ಆಚರಿಸಿದರೆ ಅವು ನಮ್ಮಲ್ಲಿ ವಿಶಿಷ್ಟವಾದಂಥ ಭಾವನೆಯನ್ನು ಬೆಳೆಸುತ್ತವೆ ಅನ್ನೋದು ಗೊತ್ತಾಗುತ್ತೆ. ಶಾಸ್ತ್ರಕಾರರು ಸಂಸ್ಕಾರದ ಪ್ರಯೋಜನ ಏನು ಅಂತ ಹೇಳ್ತಾರೆ. ಮನುಸ್ಮೃತಿಯಲ್ಲಿ ಬರುತ್ತದೆ ಏನೇನು ಯಾವ್ಯಾವ ಸಂಸ್ಕಾರದಿಂದ ಏನೇನು ಪ್ರಯೋಜನ ಅಂತ. ನಿಷೇಕಾದೈಜಿಕಂ ಚಯನೋ ಗಾರ್ಭಿಕಂ ಚಾಪಮೃಜ್ಯತೆ ಕ್ಷೇತ್ರ ಸಂಸ್ಕಾರ ಸಿದ್ಧಿಶ್ಚ ಗರ್ಭಾಧಾನ ಫಲಂ ಸ್ಮೃತಂ ಅಂತ. ಈ ಗರ್ಭಾಧಾನದ ಸಂಸ್ಕಾರದ ಫಲ ಏನು ಅಂತಂದರೆ ಕ್ಷೇತ್ರ ಶುದ್ಧಿ, ತಾಯಿಯ ಗರ್ಭ ಶುದ್ಧಿಯಾಗುತ್ತದೆ ಅಂತ. ಗರ್ಭಾತ್ ಭವೆಚ್ಚ ಪುಂಸೂತೇ ಪುಂಸ್ತಸ್ಯ ಪ್ರತಿಪಾದನಂ ನಿಷೇಕ ಫಲವಜ್ಞೇಯಂ ಫಲಂ ಸೀಮಂತ ಕರ್ಮಣಃ. ಹಾಗೆ ಪುಂಸವನ ಸೀಮಂತ ಅನ್ನುವುದರ ಒಂದು ರೀತಿ ಏನು ಅಂದರೆ, ಪುಂಸವನ ಅಂದ ತಕ್ಷಣ ಗಂಡು ಮಗುವೇ ಹುಟ್ಟಬೇಕು ಅಂತಲ್ಲ, ಹಾಗಲ್ಲ, ಹೆಣ್ಣು ಮಗು ಹುಟ್ಟಕ್ಕೂ ಅಲ್ಲಿಯೇ ಹೇಳಿದ್ದಾರೆ. ಬಲಮೂಗಿನ ಹೊಳ್ಳೆಯಲ್ಲಿ ಔದುಂಬರ ವೃಕ್ಷದ ಬೇರಿನ ರಸವನ್ನು ಹಿಂಡಿದ್ರೆ ಗಂಡು ಮಗು, ಎಡಹೊಳ್ಳೆಯಲ್ಲಿ ಹಿಂಡಿದ್ರೆ ಹೆಣ್ಣು ಮಗು ಹುಟ್ಟುವಂಥದ್ದು ಅಂತ. ಇದು ಆಗುತ್ತಾ? ಅದರ ಬಗ್ಗೆ ಕೆಲವು ಸಂಶೋಧನೆಗಳನ್ನು ಪಂಜಾಬ್ನಲ್ಲಿ ಒಬ್ಬರು ಮಾಡಿದ್ರು ಅಂತ ಕೇಳಿದೆ. ಅದರ ಫಲ ಏನು ಅಂತ ಗೊತ್ತಾಗಿಲ್ಲ. ಈಗ ನಮಗೆ ಗೊತ್ತು, ವಿಜ್ಞಾನದ ರೀತಿಯಿಂದ ನೋಡಿದ್ರೆ ಅದು ಹಾಗಲ್ಲ. ಫರ್ಟಿಲೈಸೇಷನ್ ಆಗುವಾಗಲೇ XX ಕ್ರೋಮೋಸೋಮ್, XY ಕ್ರೋಮೋಸೋಮ್ ಅಂತ ಇರುತ್ತವೆ. ಅದು XX ಆಗಿಬಿಡುತ್ತೆ, ತಕ್ಷಣವೇ ಹೆಣ್ಣು ಅಂತ ಆಗುತ್ತೆ. ಅದು 4ನೇ ತಿಂಗಳವರೆಗೂ ಏನು ಕಾಯುವಂಥದ್ದಲ್ಲ ಅಂತ. ಅದು ಏನೇ ಇರಲಿ, ಆ ಭಾವ ಇದೆಯಲ್ಲ, ಎರಡಕ್ಕೂ ಬೆಲೆ ಕೊಟ್ಟಂಥ ಭಾವ, ಅದನ್ನು ನಾವು ನೋಡಬೇಕು. ಹೀಗೆ ಸಂಸ್ಕಾರಗಳನ್ನು ಕೇವಲ ಒಂದು ಆಧುನಿಕವಾದ ಭೌತ ವಿಜ್ಞಾನದ, ಜೀವವಿಜ್ಞಾನದ ಚೌಕಟ್ಟಿನಲ್ಲಿ ನೋಡಿ ಅವುಗಳ ಸಾಂಗತ್ಯ ಅಸಾಂಗತ್ಯಗಳನ್ನು ತೀರ್ಮಾನ ಮಾಡಿ ತಳ್ಳಿ ಹಾಕುವುದು ಅಷ್ಟು ಒಳ್ಳೆಯದಲ್ಲ. ಅವುಗಳಿಂದ ಆಗಬೇಕಾದ ಭಾವನಾತ್ಮಕ ಸಂಸ್ಕಾರಕ್ಕೆ ಹೆಚ್ಚಿನ ಬೆಲೆ ಕೊಡಬೇಕು. ಆ ಭಾವನಾತ್ಮಕವಾದ ಸಂಸ್ಕಾರವಾದರೂ ಭೌತ ದ್ರವ್ಯಗಳ ಅಪೇಕ್ಷೆಯ ಮೇಲೆ ನಿಂತದ್ದಲ್ಲ. ಅದರಿಂದಲೇ ನಮ್ಮಲ್ಲಿ ಎಷ್ಟೋ ಜನ ಸಂಸ್ಕಾರಗಳನ್ನು ವೈಜ್ಞಾನಿಕವಾಗಿ ಸಮರ್ಥನೆ ಮಾಡ್ತೀವಿ ಅಂತ ಹೋಗಿ ಹಾಸ್ಯಾಸ್ಪದವಾಗುವುದುಂಟು. ಬೇಡ, ಎಲ್ಲಿ ಕೂಡುತ್ತೆ ಅಲ್ಲಿ ನೋಡೋಣ. ಆಗದೇ ಇರುವ ಜಾಗದಲ್ಲಿ ಭಾವನೆ ಉಂಟಲ್ಲ, ಅದನ್ನು ನಾವು ಗಮನಿಸೋಣ. ಈಗ ನಮ್ಮ ಕಿವಿಗಳಿಗೆ ಕೇಳುವಂಥ ಸಂಗೀತದ ಧ್ವನಿ ತರಂಗಗಳು ಅಂತ ಯಾವುದಿವೆ, ಅವು ಭೌತಶಾಸ್ತ್ರದ ಸೌಂಡ್ ವೇವ್ಸ್ ಪ್ರಕಾರವಾಗಿ ದೇ ಆರ್ ನಾಯ್ಸಸ್ ಅಂತ. ಅವುಗಳ ಸೌಂಡ್ ವೇವ್ ಪ್ಯಾಟರ್ನ್ ನೋಡಿದ್ರೆ ದೇ ಆರ್ ನಾಟ್ ಸಿಂಪಲ್ ಹಾರ್ಮೋನಿಕ್ ಇನ್ ನೇಚರ್. ಅವುಗಳಲ್ಲಿ ವ್ಯವಸ್ಥೆ ಅಷ್ಟು ಚೆನ್ನಾಗಿಲ್ಲ. ಆದರೆ ನಮಗೆ ಒಂದು ಟ್ಯೂನಿಂಗ್ ಫೋರ್ಕ್ನ ಸಿಂಪಲ್ ಹಾರ್ಮೋನಿಕ್ ಮೋಷನ್ನು ಅಂತ ಯಾವುದಿದೆ, ಆ ಸಿಂಪಲ್ ಹಾರ್ಮೋನಿಕ್ ಆದಂತಹ ವೇವ್ ಪ್ಯಾಟರ್ನ್ ಅಂತ ಅದು ಸೈರನ್ ಕೂಗದಂಗೆ ಕೇಳಿಸುತ್ತೆ. ಕೊಯ್ ಅಂತ ಶಬ್ದ ಬಂದರೆ ಏನಿರುತ್ತೆ. ಹಾಗಾಗಿ ಭೌತಶಾಸ್ತ್ರದಲ್ಲಿ ಯಾವುದು ಯುಕ್ತ, ಭಾವಶಾಸ್ತ್ರದಲ್ಲಿ ಅದು ಅಯುಕ್ತವೂ ಆಗಬಹುದಲ್ಲ. ಆ ಒಂದು ವಿವೇಚನೆ ನಮ್ಮದಾಗಿರಬೇಕು. ನಾವು ಕೇವಲ ಭೌತ ಮಾತ್ರ ಜೀವಿಗಳಲ್ಲ, ಭಾವಜೀವಿಗಳಾಗಿದ್ದೀವಿ. ಎಲ್ಲಿವರೆಗೂ ಭಾವ ಇರುತ್ತೋ ಅಲ್ಲಿವರೆಗೂ ಅಲ್ಲಾಜಿಕಲ್ ಅಥವಾ ಮೆಟಾಲಾಜಿಕಲ್ ಆದದ್ದನ್ನು ನಾವು ತರ್ಕಾತೀತವೋ ತರ್ಕ ಬಾಹ್ಯವೋ ಆದದ್ದನ್ನು ಮಾಡಬೇಕು. ಪೂತಿ ನರಸಿಂಹಾಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ, ಮಾನವ ಕೆಲವೊಂದು ಐಲುತನಗಳನ್ನು ಬದುಕಿನಲ್ಲಿ ಬಯಸ್ತಾನೆ. ನಮ್ಮ ಮತ ಆಚಾರ ಇವುಗಳೆಲ್ಲ ಐಲು ಪೈಲುತನ, ಅದು ಬೇಕಾಗಿದೆ ಅಂತ ಹೇಳಿಬಿಟ್ಟಿದ್ವಿ. ಎಲ್ಲ ಐಲುತನವೇ ತಾನೆ, ವ್ಯವಸ್ಥೆ ಎನ್ನುವುದೇನೆ. ಈಗ ನನಗೆ ಶಾಲು ಹೊದಿಸಿದ್ರು, ಹಾರ ಹಾಕಿದ್ರು, ಅದು ಗೌರವ ತೋರಿಸುವ ಒಂದು ಸಂಕೇತ ಅಂತಂದರೆ ಅದು ಅಂಥದ್ದೇ ಐಲುತನ. ನನಗೆ ನಾಡದ್ದು ಯಾರು ಶಾಲು ಹೊದಿಸ್ತಾರ? ಇಲ್ಲ. ಆ ಒಂದು ದಿವಸ ಮಾತ್ರ ವಧೂವರರಿಗೆ ಮದುವೆ ದಿವಸ ಎಲ್ಲೆಲ್ಲದ ಪ್ರಾಶಸ್ತ್ಯ ಕೊಡ್ತಾರೆ. ಮಾರನೇ ದಿವಸ ಬಂದು ಬೇಡಿಕೊಂಡ್ರೂ ಅವ್ರಿಗೊಂದು ಹಾರ ಹಾಕೋರು ಇರೋದಿಲ್ಲ. ನನ್ನ ತುಂಬ ಆತ್ಮೀಯರಾದವರೊಬ್ಬರು ಹೇಳ್ತಾ ಇದ್ರು, ಕೆಲವರಿಗೆ ಮದುವೆ ದಿವಸ ಮಾತ್ರ ಹಾರ ಇರುತ್ತಪ್ಪ, ಯಾವತ್ತೂ ಅವ್ರ ಕೊರಳಿಗೆ ಹಾರ ಬೀಳೋದೇ ಇಲ್ಲ. ಏನೋ ಕೊನೆಯಲ್ಲಿ ಸತ್ತ ಮೇಲೆ ಏನಾದ್ರು ಹಾಕಿದ್ರೆ ಉಂಟು, ಇಲ್ಲದೇ ಇದ್ದರೆ ಇಲ್ಲ ಅಂತ. ಅಂದರೆ ರಿಚುವಲ್ ಅನ್ನೋದು ತರ್ಕಾತೀತವಾದದ್ದು, ಅದಕ್ಕೆ ಅದರ ಸ್ವಾರಸ್ಯ ಉಂಟು. ಅದನ್ನು ಅವರು ಹೇಳ್ತಾರೆ.
ಅದೇ ತರಹ ಸೀಮಂತೋನ್ನಯನವು ಗರ್ಭ ಶುದ್ಧೀಕರಣಕ್ಕಾಗಿ, ಮಗುವಿಗೆ ಭಾವ ಸಂಸ್ಕರಣವನ್ನು ಜಾಗರಣ ಮಾಡುವುದಕ್ಕಾಗಿಂತ. ಗರ್ಭಾಂಬುಪಾವನಜೋ ದೋಷೋ ಜಾತಾತ್ ಸರ್ವೋಪಿ ನಶ್ಯತಿ ಆಯುರ್ವರ್ಚೋಭಿರ್ವೃದ್ಧಿಶ್ಚ ಸಿದ್ಧಿರ್ ವ್ಯವಹೃತೇಸ್ತಥಾ ನಾಮಕರ್ಮ ಫಲಂ ತ್ವೇತತ್ ಸಮುದ್ದಿಷ್ಟಂ ಮನೀಷಿಭಿ. ಮಗುವಿಗೆ ಅಭ್ಯುದಯವಾಗಲಿ ಅಂತ ನಾಮಕರಣ ಮಾಡುವುದು ಅಂತ. ನಾಮಕರಣ ಮಾಡಿಬಿಟ್ರೆ ಒಳ್ಳೆಯ ಅಭ್ಯುದಯ ಬರುತ್ತಾ ಅಂದರೆ, ಒಬ್ಬರಿಗೊಂದು ಒಳ್ಳೆಯ ಹೆಸರಿಟ್ಟರೆ ಅದು ಎಷ್ಟೋ ಕಾನ್ಫಿಡೆನ್ಸ್ ಬರುತ್ತೆ. ಏನಿಲ್ಲ, ಕೆಟ್ಟದಾಗಿ ಯಾರೂ ಕೂಡ ಭಾವಿಸಬಾರ್ದು. ಒಬ್ಬ ನಮ್ಮ ಕನ್ನಡದ ನಾಡಿನಲ್ಲಿ ಪ್ರಸಿದ್ಧರಾದ ಅಥವಾ ಕುಪ್ರಸಿದ್ಧರಾದ ಪತ್ರಿಕಾ ಸಾಹಿತಿ ಇದ್ರಲ್ಲ, ಲಂಕೇಶ್ ಅಂತ, ಅವರ ಹೆಸರಿನ ತುದಿಯಲ್ಲಿ ಅಪ್ಪ ಸೇರಿಸಿತ್ತಂತೆ. ಲಂಕೇಶ್ ಪ್ಲಸ್ ಅಪ್ಪ. ಅವ್ರಿಗೆ ಅದನ್ನು ಎಲ್ಲರೂ ಹೇಳುವಾಗ ಕರ್ಣ ಕಠೋರವಾಗಿ ಕೇಳಿಸಿ ಅಪ್ಪನ ಕತ್ತರಿಸ್ಕೊಂಡ್ರು ಅಂತ ಒಂದು ಐತಿಹ್ಯ ಉಂಟು. ಅಂದರೆ ಹೆಸರು ಎಷ್ಟು ಕೆಟ್ಟದಾಗ್ಬಿಡ್ಬೋದು ಅನ್ನೋದಕ್ಕೆ ಒಂದು ದೃಷ್ಟಾಂತ. ನಮಗೆ ಒಂದು ಒಳ್ಳೆಯ ಹೆಸರಿದ್ದರೆ ಆ ಹೆಸರನ್ನು ನೆನೆದಾಗಲೆಲ್ಲ ನಮಗೆ ಒಂದು ಒಳ್ಳೆಯತನ ಕಾಡುತ್ತೆ. ನಮ್ಮದು ದೊಡ್ಡತನ ಅನ್ನೋದು ಇದೆ, ಅದಕ್ಕೆ ಮಟ್ಟಕ್ಕೆ ಬಾಳಬೇಕು ಅನ್ನೋದು ಒಂದು ಸಂಸ್ಕಾರ ಇದ್ದರೆ ಬರುತ್ತೆ. ಕೆಲವರು ಹೆಸರಿನಿಂದಲೇ ನಾವು ಆಕರ್ಷಿತರಾಗುವಂಥದ್ದು ಉಂಟು. ಎಷ್ಟು ಒಳ್ಳೆಯ ಹೆಸರಿಟ್ಟುಕೊಂಡಿದ್ದಾರೆ ಅಂತ. ಮದ್ರಾಸಿನ ಸುಪ್ರಸಿದ್ಧ ಸಂಸ್ಕೃತ ವಿದ್ವಾಂಸ ಡಾಕ್ಟರ್ ವಿ ರಾಘವನ್ ಅವರು ತಮ್ಮ 2 ಗಂಡು ಮಕ್ಕಳಿಗೆ ಕಾಳಿದಾಸ ಚಾರುದತ್ತ ಅಂತ ಹೆಸರಿಟ್ಟಿದ್ದರು. ಒಬ್ಬ ಸಂಸ್ಕೃತದ ಮಹಾಕವಿ, ಮತ್ತೊಬ್ಬ ಸಂಸ್ಕೃತದ ನಾಟಕ ಲೋಕದ ಮಹಾಪಾತ್ರ. ಅಂದರೆ ಗ್ರೇಟ್ ಕ್ಯಾರೆಕ್ಟರ್ ಆ್ಯಂಡ್ ಎ ಗ್ರೇಟ್ ಪೊಯೆಟ್. ನನಗೆ ಅವರಿಬ್ಬರನ್ನು ನೋಡಿಲ್ಲವಾದರೂ ಅವ್ರನ್ನ ಕಂಡಾಗ ನಿಮ್ಮ ಹೆಸರು ಎಷ್ಟು ಒಳ್ಳೆಯದು ಅಂತ ನಾವು ಮೊದಲು ಮಾತು ಹೇಳದೇ ಇರಲಾರೆ ಅಂತ ಅನಿಸುತ್ತೆ. ಎಷ್ಟು ಸುಂದರವಾದ ಹೆಸರು. ಯಾವುದಕ್ಕೆ ಬಡತನವಾದರೂ ಹೆಸರಿಗೇನು ಬಡತನವ ಅಂತ ಹೇಳೋದು ಉಂಟಲ್ಲ. ವಚನೇಕ ದರಿದ್ರತ ಅಂತ. ಹೀಗೆ ನಾಮಕರಣದ ಅಲ್ಲಿಂದ ಆರಂಭವಾಗುತ್ತೆ. ಮತ್ತು ಕೇಳಿದಾಗಲೆಲ್ಲ ನಿನ್ನ ಹೆಸರಿಗೆ ಅರ್ಥ ಏನು ಗೊತ್ತಾ, ನಿನ್ನ ಹೆಸರು ಹಿಂದಿರುವ ಮಹಾಪುರುಷನ ಜೀವನ ಏನು ಗೊತ್ತಾ ಅಂದರೆ ಅದು ಒಂದು ಬೆಳವಣಿಗೆ ಅಲ್ವಾ, ಅದೊಂದು ಮೋಟಿವೇಶನ್ ಅಲ್ವೇ. ಅದು ಬಿಟ್ಟು ಶೂ ಅಂತ, ಟಬ್ ಅಂತ, ಕಾಬ್ಲರ್ ಅಂತ ಎಲ್ಲ ಇಟ್ಕೊಂಡು ಮಾಡಿಕೊಳ್ತಾರೆ. ಪ್ರಯೋಜನಕ್ಕೆ ಬಾರದೇ ಇರುವಂಥದ್ದು. ಯಾರು ಇಡದೇ ಇರುವಂಥ ಹೆಸರಿಡಬೇಕು ಅಂತ ನಮ್ಮ ತಾಯಿ ಒಂದು ಕತೆ ಹೇಳ್ತಿರ್ತಾರೆ. ಮಗನಿಗೆ ಜೋಡು ಅಂತ, ಮಗಳಿಗೆ ಸಗಣಿ ಅಂತ ಹೆಸರಿಟ್ರಂತೆ. ಮತ್ತೆ ಮಗಳಿಗೆ ಸಂಬಂಧ ನಿಶ್ಚಯವಾಯಿತು. ಬಂದಾಗ ಬೀಗರೆದರಿಗೆ ಹೇಳಿದಂತೆ, ನೋಡಿ ನಿಮ್ಮ ಮಗ ಬೇರೆ ಅಲ್ಲ, ನಮ್ಮ ಜೋಡು ಬೇರೆ ಅಲ್ಲ, ಇಬ್ಬರನ್ನೂ ಒಂದೇ ಥರ ನೋಡ್ಕೋತೀವಿ ಅಂತಂದ್ರಂತೆ. ಇದೇನಪ್ಪ ಅಂತ ಅವ್ರು ಗ್ರಹಚಾರ ಅಂದ್ಕೊಂಡ್ರು. ಊಟಕ್ಕೆ ಕೂತಾಗ ತಾಯಿ ಹೇಳಿದ್ರಂತೆ, ನಾನು ಬಡಿಸೋಲ್ಲ, ಸಗಣಿ ಬಡಿಸಲಿ ಅಂತ. ಈ ಹೊತ್ತು ನಾಮಕರಣಗಳ ಪೈತ್ಯ ಆ ಥರ ಆಗ್ತಾ ಇದೆ. ಅಶ್ರುತಪೂರ್ವವಾದಂಥ ಹೆಸರಿಡಬೇಕು ಅಂತ ಅಭಿರಾಮ ಮನೋಹರವಾದ ಹೆಸರಿಡ್ತಾ ಇಲ್ವಲ್ಲ ಅಂತ ಬೇಜಾರಾಗುತ್ತೆ. ಸೂರ್ಯಾವಲೋಕನಾದಾಯ ಅಭಿವೃದ್ಧಿರ್ ಭವೇಧ್ರುವ ನಿಷ್ಕ್ರಾಮಾತ್ ಆಯುಶ್ರೀವೃದ್ಧಿ ಅಪ್ಯುದ್ದಿಷ್ಟ ಮನೀಷಿಭಿ. ನಿಷ್ಕ್ರಮಣ ಅನ್ನುವಂಥ ಸಂಸ್ಕಾರದಿಂದ ಸೂರ್ಯ ದರ್ಶನ ಆಗುತ್ತೆ ಮಗುವಿಗೆ. ಅದಕ್ಕಿಂತ ಒಳ್ಳೆಯದು ಯಾವುದು ಅಂತ. 11 ದಿವಸ ಆದಮೇಲೆ ಮಗುವನ್ನು ತೆಗೆದುಕೊಂಡು ಪ್ರಸೂತಿಕಾ ಗೃಹದಿಂದ ಗೃಹ್ಯ ಅಗ್ನಿ ಅಂತ ಯಾವುದಿದೆ, ಗೃಹಪತಿ ಅಗ್ನಿ, ಆ ಅಗ್ನಿಗೆ ಪ್ರದಕ್ಷಿಣೆ ಮಾಡಿ ಹೊರಗೆ ತೆಗೆದುಕೊಂಡು ಬಂದು ಸೂರ್ಯನಿಗೆ ತೋರಿಸಿ, ಅಪ್ಪ ನಿನ್ನ ಒಂದು ಅಂಶ ಇದು, ನೀನು ಈ ಮಗುವನ್ನು ಕಂಡುಬಿಟ್ಟು ನೋಡು. ಮಿತ್ರಸ್ಯ ಚಕ್ಷುಷಾ ಪಶ್ಯೇಯಂ, ನಾನು ಮಿತ್ರನ ಕಣ್ಣಿಂದ ಎಲ್ಲವನ್ನ ನೋಡುವಂತೆ ಆಗಲಿ. ಮಿತ್ರಸ್ಯ ಚಕ್ಷುಷಾ ಮಾ ಪಶ್ಯತು, ಎಲ್ಲರೂ ನನ್ನನ್ನು ಮಿತ್ರನ ಕಣ್ಣಿಂದ ನೋಡುವಂತೆ ಆಗಲಿ ಅಂತ ವೇದದ ಮಂತ್ರ ಎಷ್ಟು ಸೊಗಸಾಗಿದೆ. ಈ ಉದ್ಯುತಂ ಜಾತವೇದಸಂ ಅಂತ ಒಂದು ಮಂತ್ರ ಬರುತ್ತೆ. ಈ ಉದಯಿಸ್ತಾ ಇರತಕ್ಕಂಥ ಸೂರ್ಯ ಇವನನ್ನು ನಾನು ಚೆನ್ನಾಗಿ ನೋಡುವಂತೆ ಆಗಲಿ ಅನ್ನುವ ಭಾವ ಇರುವಂಥ ಮಂತ್ರಗಳು ತುಂಬ ಚೆನ್ನಾಗಿ ಬರುತ್ತವೆ. ಮತ್ತು ಅನ್ನಾಶನಾನ್ ಮಾತೃಗರ್ಭ ಮಲಾಶಾದಪಿ ಶುದ್ಧ್ಯತಿ. ಅನ್ನಪ್ರಾಶನದಿಂದ ಸ್ವತಂತ್ರವಾಗಿ ತಾನು ಊಟ ಮಾಡುವುದನ್ನು ಕಲಿತುಕೊಂಡು ಮಗು ತಾಯಿಯ ಊಟದಲ್ಲಿರಬಹುದಾದ ಗುಣದೋಷಗಳಿಂದ ಮುಕ್ತನಾಗ್ತಾನೆ, ದೋಷಗಳಿಂದ ಅಂತ. ತಾಯಿ ತನಗಿಷ್ಟ ಅಂತ ಎಂಥದ್ದು ತಿಂದು ಬಿಡ್ತಾಳೆ, ಅದು ಮಗುವಿಗೆ ಅನಿಷ್ಟವಾಗಬಹುದಲ್ವ. ತಾನು ಅನ್ನಪ್ರಾಶನದಿಂದ ತನಗೆ ಬೇಕಾದ ಆಹಾರವನ್ನು ತಿನ್ನುವಂಥದ್ದಾದಾಗ ತಾಯಿಯ ಹಾಲನ್ನು ಬಿಟ್ಟು ನಿಲ್ಲುವಂಥ ಸ್ಥಿತಿ ಎಂದರೆ ಎಷ್ಟು ಅದ್ಭುತವಾದಂಥದ್ದು. ಇದನ್ನು ಮನುಸ್ಮೃತಿ ಗುರುತಿಸಿ ಹೇಳುತ್ತೆ. ಬಲಾಯುರ್ ವರ್ಚೋ ವೃದ್ಧಿಶ್ಚ ಚೂಡಾಕರ್ಮ ಫಲಂ ಸ್ಮೃತಂ. ತಲೆ ಕೂದಲನ್ನು, ಹುಟ್ಟು ಕೂದಲನ್ನು ತೆಗೆಸುವಂಥದ್ದು ಚೂಡಾಕರ್ಮ ಅಂತ. ಅದರಿಂದ ಬಲ, ಆಯುಷ್ಯ, ವರ್ಚಸ್ಸುಗಳ ವೃದ್ಧಿಯಾಗುತ್ತದೆ ಅಂತ. ಹುಟ್ಟು ಕೂದಲು ತುಂಬ ಮೃದುವಾಗಿರುತ್ತದೆ, ಅದಕ್ಕೆ ದಾರ್ಢ್ಯ ಇರೋದಿಲ್ಲ. ಕತ್ತರಿಸಿದ ಮೇಲೆ ಅದು ಹೆಚ್ಚು ಸೊಂಪಾಗಿ ಬೆಳೆಯುವಂಥದ್ದಾಗುತ್ತೆ. ತಲೆ ಕೂದಲು ತಲೆಗೆ ಪ್ರೊಟೆಕ್ಷನ್ನಿಂದ ಮೊದಲುಗೊಂಡು ಅಲಂಕಾರದವರೆಗೆ ಒಂದು ಐಡೆಂಟಿಟಿಯನ್ನು ತಂದುಕೊಡುವಂಥದ್ದು. ಉಪನೀತೆ ಫಲಂ ತ್ವೇತತ್
ದ್ವಿಜತಾ ಸಿದ್ಧಿಪೂರ್ವಕ, ಉಪನಯನದಿಂದ ದ್ವಿಜತ್ವ ಸಿದ್ಧಿಯಾಗುತ್ತದೆ, ಜ್ಞಾನಾಭ್ಯಾಸಕ್ಕೆ ಒಂದು ದ್ವಾರ ತೆರೆಯುತ್ತದೆ. ವೇದಾಧೀತ್ಯಧಿಕಾರಸ್ಯ ಸಿದ್ಧಿ ಋಷಿಭಿರೀರಿತ ಪತ್ನ್ಯಾ ಸಹಾಗ್ನಿಹೋತ್ರಾದಿ ತಸ್ಯ ಸ್ವರ್ಗಫಲಂ ಸ್ಮೃತಂ. ಹಾಗೆ ವಿವಾಹದಿಂದ ಗೃಹಸ್ಥನಾಗಿ ಪಂಚಮಹಾಯಜ್ಞ ಮಾಡುವಂತೆ ಆಗಿ ಸಮಾಜಕ್ಕೆ ಬೇಕಾದವನಾಗಿ ಸಮಾಜದ ಜೊತೆಗೆ ಆತ್ಮಾಭಿವೃದ್ಧಿಯನ್ನು ಮಾಡಿಕೊಳ್ಳುವಂತೆ ಆಗಿ ಇಹದಲ್ಲಿ ಸೌಖ್ಯ, ಪರದಲ್ಲಿ ಶಾಂತಿ ಲಭಿಸುವಂಥದ್ದಾಗುತ್ತದೆ. ಮತ್ತು ಬ್ರಾಹ್ಮ್ಯಾದುದ್ವಾಹ ಸಂಭೂತ ಪಿತॄಣಾಂ ತಾರಕಸ್ಸುತಃ ವಿವಾಹಸ್ಯ ಫಲಂ ತ್ವೇತತ್ ಆಖ್ಯಾತಂ ಪರಮರ್ಷಿಭಿ. ವಿವಾಹದಿಂದ ಸತ್ಸಂತಾನ, ಪ್ರಜಾಭಿವೃದ್ಧಿ, ತನ್ಮೂಲಕ ಜಗತ್ತಿಗೆ ಒಬ್ಬ ಒಳ್ಳೆಯ ವಾರಸುದಾರನನ್ನು, ಒಳ್ಳೆಯ ಪ್ರಜೆಯನ್ನು ಕೊಡೋದು ತುಂಬ ದೊಡ್ಡ ಅಸೆಟ್ ಅಲ್ವ. ನಮ್ಮ ಒಂದು ದೇಶಕ್ಕೆ ಯಾವ ಕಾಲಕ್ಕೂ ದೊಡ್ಡ ಅಸೆಟ್ ಅಂದರೆ ಗಣಿಗಳಲ್ಲ, ಅಣೆಕಟ್ಟುಗಳಲ್ಲ, ಫ್ಯಾಕ್ಟ್ರಿಗಳಲ್ಲ, ದೇವಸ್ಥಾನ ಮೊದಲಾದವೂ ಅಲ್ಲ, ಒಳ್ಳೆಯ ಜವಾಬ್ದಾರಿ ತಿಳ್ಕೊಂಡ ಪ್ರಜೆಗಳು, ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಒಳ್ಳೆಯ ಸಿಟಿಸನ್ನನ್ನು ತಯಾರು ಮಾಡೋದು ಇನ್ನೆಲ್ಲದಕ್ಕಿಂತ ತುಂಬ ದೊಡ್ಡದು. ಅದರಿಂದಲೇ ನಮ್ಮಲ್ಲಿ ತಾಯಿಯತನವನ್ನು ತುಂಬ ಹೆಚ್ಚು ಅಂತ ಗೌರವಿಸಿರುವಂಥದ್ದು. ಹಾಗೆ ಮತ್ತು ಅಂತ್ಯಷ್ಟಿ, ಈ ಶರೀರ ಹುಟ್ಟುವ ಮುನ್ನವೂ ಸಂಸ್ಕಾರ ಇತ್ತು, ಶರೀರ ಇರುವಾಗಲೂ ಇತ್ತು, ಶರೀರ ಬಿಟ್ಟ ಮೇಲೂ ಕೂಡ ಅದು ಆಗುವಂಥದ್ದು ಅಂತ ತೋರಿಸಿ ಪರಲೋಕದಲ್ಲಿ ಸದ್ಗತಿಯನ್ನು ಪಡೆಯುವಂಥದ್ದು ಅಂಥೇಳಿ. ಹೀಗಾಗಿ ಇವೆಲ್ಲ ಅಂಶಗಳನ್ನು ಇಟ್ಟುಕೊಂಡು ಸಂಸ್ಕಾರಗಳು ಪ್ರಯೋಜನಕಾರಿಯಾಗಿವೆ ಅಂತ ನಾವು ಹೇಳ್ತೀವಿ. ಇದು ಮನುವಾದಿಗಳ ಅಭಿಪ್ರಾಯ. ಮತ್ತು ನೋಡಿ, ಆಶೀರ್ವಾದ ಇತ್ಯಾದಿಗಳನ್ನು ಮಾಡುವಾಗ ಕೂಡ ಆಪಸ್ತಂಭ, ಪಾರಸ್ಕರ ಗೃಹ್ಯಸೂತ್ರಗಳಲ್ಲಿ ಜೈಮಿನಿ ಗೃಹ್ಯಸೂತ್ರ ಮತ್ತು ಪಾರಸ್ಕರ ಮತ್ತು ಆಪಸ್ತಂಭ ಇವೆಲ್ಲ ಬೇರೆ ಬೇರೆ ವೇದಶಾಖೆಗಳಿಗೆ ಸೇರಿದ್ದು. ಆಪಸ್ತಂಭ ಕೃಷ್ಣೇಜುರ್ವೇದಕ್ಕೆ, ಪಾರಸ್ಕರ ಶುಕ್ಲೇಜುರ್ವೇದಕ್ಕೆ, ಜೈಮಿನಿ ಸೂತ್ರಗಳು ಸಾಮವೇದಕ್ಕೆ ಸೇರಿದಂಥವು. ಅಲ್ಲಿ ಬರುತ್ತೆ, ಶಿಶುವಿಗೆ ಆಶೀರ್ವಾದ ಮಾಡುವಾಗ ಅದು ಕಲ್ಲಿನಷ್ಟು ಗಟ್ಟಿಯಾಗಿರಬೇಕು, ಕೊಡಲಿಯಷ್ಟು ತೀಕ್ಷ್ಣವಾದ ಬುದ್ಧಿಯನ್ನು ಹೊಂದಿರಬೇಕು ಅಂತ. ಶರೀರ ಕಲ್ಲಿನಂತೆ ಇರಬೇಕು, ಬುದ್ಧಿ ಕೊಡಲಿಯಂತೆ ಇರಬೇಕು ಅಂತ ಹೇಳುವಲ್ಲಿ ಮಗುವಿಗೆ ಎಂಥ ಒಳ್ಳೆಯ ಆಶೀರ್ವಾದ ಮಾಡುವಂಥದ್ದು. ಈ ಥರದ್ದು ಬೇಕಾದಷ್ಟು ಕಾಣಿಸುತ್ತೆ. ಸ್ವಾಧ್ಯಾಯೇನ ಜಪೈರ್ ಹೋಮೈ ತ್ರೈವಿದ್ಯೇನ ಇಜ್ಜಯಾಸುತೈ ಮಹಾಯಜ್ಞಶ್ಚ ಬ್ರಹ್ಮೀಯಂ ಕ್ರಿಯತೆ ತನು ಅಂತ ಈ ಶರೀರ ಬ್ರಾಹ್ಮವಾಗುವುದಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನೂ ಕೂಡ ಮಾಡುವುದಾಗುತ್ತದೆ. ಮತ್ತು ಶಂಖಲಿಖಿತ ಸ್ಮೃತಿಯಲ್ಲಿ ಬರುತ್ತೆ, ಸಂಸ್ಕಾರೈ ಸಂಸ್ಕೃತ ಪೂರ್ವೈ ಉತ್ತರೈರ್ ಅನುಸಂಸ್ಕೃತ ನಿತ್ಯಮಷ್ಟಗುಣೈರ್ಯುಕ್ತೋ ಬ್ರಾಹ್ಮಣೋ ಬ್ರಹ್ಮಲೌಕಿಕ ಬ್ರಾಹ್ಮಂ ಪದಮನಾ ಅವಾಪ್ನೋತಿ ಯಸ್ಮಾನ್ನಚ್ಯವತೆ ಪುನಃ. ಈ ಸಂಸ್ಕಾರಗಳು ಹಿಂದೆ ಮುಂದೆ ಜನ್ಮಪೂರ್ವ ಜನ್ಮಾನಂತರ ಆಗುವುದರಿಂದ ಪೂರ್ವೋತ್ತರೈ ಅನುಸಂಸ್ಕೃತ, ಮತ್ತೆ ಮತ್ತೆ ಸಂಸ್ಕೃತನಾದವನು, ಅಷ್ಟ ಆತ್ಮಗುಣಗಳನ್ನು ಹೊಂದಿದವನು ಬ್ರಾಹ್ಮವಾದ ಅಲೌಕಿಕವಾದ ಸ್ಥಾನ ಪಡಿತಾನೆ ಅಂತ. ಆ ಅಷ್ಟ ಆತ್ಮಗುಣಗಳು ಯಾವುವು? ದಯೆ, ಕ್ಷಾಂತಿ, ಅನಸೂಯ, ಶೌಚ, ಅನಾಯಾಸ, ಅಸ್ಪೃಹ, ಮಂಗಳ, ಅಕಾರ್ಪಣ್ಯ ಅಂತ. ಅಂದರೆ ಏನು? ದಯೆ ನಮಗೆ ಗೊತ್ತಿರುವಂತೆ ಇತರರ ಬಗ್ಗೆ ಕನಿಕರ ತೋರಿಸುವಂಥದ್ದು. ಕ್ಷಾಂತಿ ತಾಳ್ಮೆಯ ಗುಣ, ಯಾವುದನ್ನೂ ತಾಳಿಕೊಳ್ಳಬಲ್ಲ, ಎದುರಿಸಬಲ್ಲಂಥ ಶಕ್ತಿ. ಅನಸೂಯತ್ವ ಅಸೂಯೆಯನ್ನು ಪಡೆದೇ ಇರುವಂಥದ್ದು. ಶೌಚ ಮಾತು ಮನಸ್ಸು ಮೈಗಳ ಶುಚಿತ್ವ. ಮತ್ತು ಅನಾಯಾಸ ಅಂದರೆ ನಮಗೆ ಕಷ್ಟವಾದದ್ದನ್ನು ಗೊಂದಲ ಇಲ್ಲದೆ ಬಿಟ್ಟುಬಿಡುವಂಥದ್ದು. ಯದಾರಂಭೇ ಭವೇತ್ ಪೀಡಾ ನಿತ್ಯಮತ್ಯಂತಮಾತ್ಮನಃ ತದ್ವರ್ಜಯೇತ್ ಧರ್ಮಮಪಿ ಸೋನಾಯಾಸ ಪ್ರಕೀರ್ತಿತಃ ಅಂತ ಹರದತ್ತರು ಈ ಗೌತಮ ಸೂತ್ರಕ್ಕೆ ವ್ಯಾಖ್ಯಾನ, ಉಜ್ವಲ ವ್ಯಾಖ್ಯಾನ ಬರೆಯುವಾಗ ಹೇಳ್ತಾರೆ. ತಣ್ಣೀರಿನ ಸ್ನಾನ ನಮಗೆ ತುಂಬ ಒಳ್ಳೆಯದು ಅಂತ ಜಗತ್ತು ಹೇಳಿದ್ರು ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂದರೆ ಬಿಟ್ಬಿಡೋದು. ಬಿಟ್ಟ ಮೇಲೆ ಗೋಳಾಡದೇ ಇರುವಂಥದ್ದು, ಅಯ್ಯೋ ನನಗೆ ತಣ್ಣೀರು ಸ್ನಾನ ಆಗಲಿಲ್ವೇ, ನೀವೆಲ್ಲ ಮಾಡ್ತಿರಲ್ಲ, ನನ್ನ ಗತಿ ಏನು ಅಂತ ಸಂಕಟ ಪಡದೇ ಇರುವಂಥದ್ದು ಅಂತ. ಉಪವಾಸ ಆಗುತ್ತಾ? ಮಾಡಿ, ಆಗೋಲ್ಲ ಬಿಡಿ. ಹೀಗೆ ಬಿಟ್ಟು ನೆಮ್ಮದಿಯನ್ನು ಕಾಣುವಂಥ ಧೈರ್ಯ, ಅದು ಅನಾಯಾಸ. ಎಂಥ ಒಳ್ಳೆಯ ಗುಣವನ್ನು ಹೇಳಿದ್ದಾರೆ ಅವರು. ಮಂಗಳ ಒಳಿತನ್ನು ಬಯಸುವುದು, ಒಳಿತನ್ನು ಕಾಣುವಂಥದ್ದು. ಅಕಾರ್ಪಣ್ಯ ಅಂದರೆ ಸಂಕುಚಿತವಾದ ಬುದ್ಧಿ ಮತ್ತು ಸಣ್ಣತನ ಇಲ್ಲದೆ ಇರುವಂಥದ್ದು, ಕೊರಗನ್ನೇ ದೊಡ್ಡದಾಗಿ ಮಾಡಿಕೊಳ್ಳುವಂಥದ್ದು. ಕೃಪಣತ್ವ ಅಂತಂದರೆ ಈ ಜಿಪುಣತನ ಅಂತೀವಲ್ಲ, ಅದು ಪೈಶೂನ್ಯ. ಅಸ್ಪೃಹತ್ವ ಯಾವುದರಿಂದ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಳದೆ ಇರುವಂಥದ್ದು. ಇವೆಲ್ಲ ಆತ್ಮಗುಣಗಳು ಅಂತ ಹೇಳಿಬಿಟ್ಟಿದ್ವಿ. ಹೀಗೆ ಇವೆಲ್ಲ ಕೂಡ ನಮಗೆ ಬೇಕಾದಂತೆ ಬರುತ್ತವೆ. ಒಂದು ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್ ಕೂಡ ಆಗದಂತೆ ತಡೆಯಬೇಕು ಅನ್ನೋದಕ್ಕೆ ಕೂಡ ನಮ್ಮ ಧರ್ಮಸೂತ್ರಗಳಲ್ಲಿ ಎಷ್ಟು ಬರುತ್ತೆ ಅಂತ ಪಾರಸ್ಕರ ಗೃಹ್ಯಸೂತ್ರದ ಒಂದು ಮಾತು ನೋಡಿ,
ಅನುಗುಪ್ತಮೇತಂ ಸಕೇಶಂ ಗೋಮಯಂ ಪಿಂಡಂ ನಿಧಾಯ ಗೋಷ್ಠೆ ಪಲ್ವಲಂ ಉದಕಾಂತೇವ ಕ್ಷಿಪೇತ್ ಅಂತ. ಹೇರ್ ಕಟ್ ಮಾಡಿಸ್ಕೊಂಡ್ಮೇಲೆ ತಲೆ ಕೂದಲೆಲ್ಲ ಬೀಳುತ್ತಲ್ಲ, ಅದನ್ನು ಸಗಣಿಯಲ್ಲಿ ಒತ್ತಿ ಮುದ್ದೆ ಮಾಡಿಬಿಟ್ಟಿದನು ಅದನ್ನು ದೂರ ಎಸೀಬೇಕು ಅಂತ. ಅಂದರೆ ತಲೆ ಕೂದಲು ಹಾರಿ ಹೋಗ್ಬೋದು, ಊಟದ ತಟ್ಟೆಯಲ್ಲಿಯೋ ಮತ್ತಿನ್ನೆಲ್ಲಿಯೋ ಬಂದು ಬೀಳಬಹುದು. ತಲೆ ಕೂದಲು ಬೇಗ ಡಿಟ್ಯೂರೇಟ್ ಆಗುವಂಥದ್ದಲ್ಲ. ಭೂಮಿಯಲ್ಲಿ ನಿಕ್ಷಿಪ್ತವಾದಂಥ ಶರೀರದಲ್ಲಿ ಮೂಳೆ ಜೊತೆಗೆ ತಲೆ ಕೂದಲು ತುಂಬ ಕಾಲ ಉಳಿಯುತ್ತೆ ಅಂತ ನಾವು ಓದಿದ್ದೀವಿ, ಕೇಳಿದ್ದೀವಿ. ಹಾಗಾಗಿ ಸಗಣಿಗೆ ಬೇಗ ಅಂಟಿಕೊಳ್ಳುತ್ತೆ. ಮತ್ತು ಅದನ್ನು ಗಟ್ಟಿ ಮುದ್ದೆ ಮಾಡಿಬಿಟ್ರೆ ಅದು ಜಪ್ಪಯ್ಯ ಅಂತ ಅನ್ನೋದಿಲ್ಲ. ಹೀಗಾಗಿ ಆ ತಲೆ ಕೂದಲು ಚೆಲ್ಲಾಪಿಲ್ಲಿಯಾಗಿ ಹೋಗದಂತೆ ಆ ರೀತಿಯಾಗಿ ಸಹಕಾರಿಯಾಗುತ್ತೆ ಅಂತ. ಇಷ್ಟು ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ನಾವು ನೋಡ್ತೀವಿ. ಮತ್ತು ಎಷ್ಟೋ ಈ ಕಾಲಕ್ಕೆ ಯಾರು ಒಪ್ಪದೇ ಇರತಕ್ಕಂತಹ ಕಂದಾಚಾರ ಅನ್ನುವಂಥದ್ದು ಏನಿದೆ ಆ ಥರದ್ದು ಇದೆ ಅಂತ ಅನ್ಬೋದು. ತಪ್ಪಿಲ್ಲ, ಅದು ಬೇಕು. ಅದು ಒಂದು ಮಿಥಿಕಲ್ ವರ್ಲ್ಡ್ ನಮ್ಮ ಪಾಲಿಗೆ ಬೇಕು. ಈ ಜಾತಕರ್ಮದ ಸಂದರ್ಭದಲ್ಲಿ ಮಗು ಹುಟ್ಟಿದ ತಕ್ಷಣ ತಂದೆ ಮಾಡುವಂಥ ಕರ್ಮ ಯಾವುದಿದೆ ಜಾತಕರ್ಮದಲ್ಲಿ ಅಲ್ಲಿ ಬರುತ್ತೆ. ಶುಂಡಮರ್ಕ, ಉಪವೀರ, ಶೌಂಡಿಕೇಯ, ಉಲೂಖಲ, ಮಲಿಮ್ಲುಚ, ದ್ರೋಣಾಸ, ಚವನ ಅಂತೆಲ್ಲ ಹೇಳುವಂಥ ದುಷ್ಟಶಕ್ತಿಗಳು ಅವೆಲ್ಲ ದೂರ ಓಡಿ ಹೋಗಬೇಕು ಅಂತ ಹೇಳಿ ಬಿಳಿಯ ಸಾಸುವೆಯನ್ನು ಇಟ್ಟುಕೊಂಡು 3 ಬೆರಳಿಂದ ಹೋಮ ಮಾಡ್ತಾನೆ ಅಂತ ಬರುತ್ತೆ. ಅಮಂಗಳ ನಿವಾರಣೆ ಅಂತ ನಮ್ಮ ಬಾಣಭಟ್ಟನ ಹರ್ಷಚರಿತ ಕಾದಂಬರಿಗಳನ್ನು ಓದಿದ್ರೆ ಗೊತ್ತಾಗುತ್ತೆ. ಕಾದಂಬರಿಯಲ್ಲಂತೂ ಒಂದು ಪ್ರಸೂತಿಕಾ ಗೃಹದ ವರ್ಣನೆ ಬರುತ್ತೆ. ನಾನು ಈ ಜಾತಕರ್ಮದ ಸಂಸ್ಕಾರವನ್ನು ಹೇಳುವಾಗ ಆ ಪ್ಯಾಸೇಜನ್ನು ಓದಿಯೂ ಹೇಳ್ತೀನಿ ಅಂತ ಇಟ್ಕೊಳ್ಳಿ. ಬಹಳ ಆಕರ್ಷಕವಾದದ್ದು. ಎಷ್ಟೆಲ್ಲ ಮಾಡೋದು ಅಂತಂದರೆ ಅಂದರೆ ಅವೆಲ್ಲ ಸೈಕಲಾಜಿಕಲ್ ಆದಂಥ ಸ್ಟ್ರೆಂತ್ ಕೊಡೋಕ್ಕಿರುವಂಥದ್ದು. ಏನಿಲ್ಲ, ನೀರನ್ನೆಲ್ಲ ಕಡೆ ಚುಮುಕಿಸಿಬಿಟ್ಟೆ ಭೂತ ಪ್ರೇತ ಪಿಶಾಚಾದಿಗಳ ಉದ್ವಾಸನೆ ಆಗಲಿ ಅಂತ ಹೇಳಿದ್ರೆ ನಂಬಿಕೆ ಇದ್ದವರಿಗೆ ಧೈರ್ಯ ಬರುತ್ತೆ. ಹೆದರಿಕೆ ಅಂತಿದ್ದವನಿಗೆ ಒಂದು ಆಂಜನೇಯನ ತಾಯಿತ್ತು ಕೊರಳೊಳಗೆ ಕಟ್ಟಿಟ್ಟರೆ ಅವನಿಗೆ 10 ಆನೆಗಳ ಬಲ ಬಂತು ಅಂದರೆ ಯಾರನ್ನು ತಪ್ಪಿಸ್ತು? ನಮಗಿಲ್ವೇ? ಡಾಕ್ಟ್ರ್ ಸತ್ತು ಹೋಗ್ತಾ ಇರುವಂಥ ಪೇಷಂಟ್ ಬಗ್ಗೆನೂ ಏನು ಯೋಚನೆ ಮಾಡಬೇಕಲ್ಲ, ಈ ಸ್ಟಡಿ ಆ್ಯಂಡ್ ಇಂಪ್ರೂವಿಂಗ್ ಅಂತಂದುಬಿಟ್ರೆ ಆಹಾ ಅಂತ ಆ ಹೊತ್ತಿಗೆ ನಮಗೆ ನೆಮ್ಮದಿ ಬರುತ್ತೆ. ಯಾತಕ್ಕೆ ನೆಮ್ಮದಿ ಬರುತ್ತೆ? ಅವನ ಅಂತ್ಯಷ್ಟಿ ಮಾಡೋದಕ್ಕೆ ಬೇಕಾದ ಶಕ್ತಿ ನಮ್ಮಲ್ಲಿರುತ್ತೆ, ಇನ್ನೇನೂ ಇಲ್ಲ. ಇವೆಲ್ಲ ಆಗುವಂಥದ್ದೇನೆ. ಹೀಗೆ ಅಮಂಗಳ ನಿವಾರಣೆಗೋಸ್ಕರವಾಗಿ ಕೂಡ ಬೇಕಾದಷ್ಟು ಬರುತ್ತೆ. ಮತ್ತು ಹೇಗಾದರೂ ಮಾಡಿ ಈ ಮೂಲಕ ಬೇರೆಯವರಿಗೆ ದಾನ ಮಾಡುವಂತೆ ಆಗಲಿ. ಉದಾಹರಣೆ, ವಧು ಉಟ್ಟಂಥ ಸೀರೆಯನ್ನು ದಾನ ಮಾಡಬೇಕು ಅಂತ ಬರುತ್ತೆ. ಹಾಗೆ ವಧೂವರರಾಗಿ ಯಾರಿದ್ದಾರೆ ಅವರು ತಮ್ಮ ಒಂದು ವಸಂತೋತ್ಸವ ಅಂತ ಯಾವುದಿದೆ, ವಿವಾಹ ಯಜ್ಞದ ಅವಭೃತ ಸ್ನಾನ ಅಂತ, ಅದನ್ನು ಮಾಡಿಕೊಂಡ ಮೇಲೆ ವಸ್ತ್ರಗಳನ್ನು ದಾನ ಮಾಡಬೇಕು ಅಂತ ಬರುತ್ತೆ. ಅದೇ ಥರ 60, 70, 80 ವರ್ಷದ ಶಾಂತಿಗಳಾದಾಗ ಕೂಡ ವಸ್ತ್ರದಾನ ಮಾಡಬೇಕು ಅಂತ ಬರುತ್ತೆ. ಅಂತ್ಯ ಸಂಸ್ಕಾರ ಆದಾಗ ಶಯ್ಯಾದಾನ ಮತ್ತು ವ್ಯಜನದಾನ, ದರ್ಪಣದಾನ, ಛತ್ರದಾನ, ಪಾದಕಾದಾನ, ಪಾತ್ರದಾನ, ತಿಲದಾನ, ತೈಲದಾನ, ಎಷ್ಟು ಬೇಕಾದಷ್ಟು ಷೋಡಶ ಮಹಾದಾನಗಳು ಅಂತ ಎಲ್ಲ ಉಂಟು. ಅದೇನು ಆ ನೆಪದಲ್ಲಾದರೂ ಕೊಡಲಿಂತ ಈ ಸತ್ತದ್ದೇ ಸಾಕು ಅಂತ ಬ್ರಾಹ್ಮಣರೆಲ್ಲ ಕೀಳ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಪ್ರಥೆ ಇದೆ. ಎಷ್ಟೋ ಬಾರಿ ಹಾಗೆ ಆಗುವುದು ಉಂಟು. ಆದರೆ ಬದುಕಿಡೀ ಏನೂ ಕೊಡದೇ ಇದ್ದವನು ಇದೊಂದು ನೆಪದಿಂದಲಾದರೂ ಕೊಟ್ಟಾನಲ್ವೇ, ತನ್ನ ಪೂರ್ವಿಕರಿಗೆ ಸದ್ಗತಿ ಆಗಲಿ ಎನ್ನುವ ಒಂದು ನಂಬಿಕೆಯಿಂದಲಾದರೂ ಕೊಟ್ಟಾನು ಅಂತ. ಫೋರ್ಸ್ಡ್ ಚಾರಿಟೀಸ್, ಇಟ್ಸ್ ಅಫ್ ಕೋರ್ಸ್ ಚಾರಿಟಿ, ಫೋರ್ಸ್ಡ್ ಚಾರಿಟಿ. ಮಾಡದೇ ಇದ್ದವ್ರಿಗೆ ಅದೂ ಬೇಕಾಗತ್ತೆ. ಅಲ್ಲಿ ಮತ್ತೆ ಹೇಳಿದ್ದಾರೆ, ಆಸಕ್ತಿ ಇದ್ದಲ್ಲಿ ಈ ದಾನಗಳೆಲ್ಲ ಅನನ್ಯವಲ್ಲ, ಅವಶ್ಯಕ ಅಂತಲ್ಲ. ಆಸಕ್ತಿ ಇದ್ದಲ್ಲಿ ಅದನ್ನು ನಿವೇದನ ಮಾಡಿಕೊಂಡು ಬಿಡಬಹುದು ಅಂತ ಕೂಡ ಉಂಟು. ಎಷ್ಟೋ ಬಾರಿ ನಮ್ಮ ಡಿ ವಿ ಗುಂಡಪ್ಪನಂಥವರು ಜ್ಞಾಪಕ ಚಿತ್ರಶಾಲೆಗಳಲ್ಲಿ ಬರೆಯೋದುಂಟು. ಪುರೋಹಿತನಾದವನು ತಾನು ಖರ್ಚು ಹಾಕ್ಕೊಂಡು ಮಾಡಿರುವಂಥದ್ದು ಉಂಟು. ನೋಡಪ್ಪ, ನೀನು ಕಷ್ಟದಲ್ಲಿದ್ದೀಯಾ, ಅರೆ ನಿನ್ನ ಪೂರ್ವಿಕರಿಗೆ ಸದ್ಗತಿ ಆಗಲಿ ಅಂತ. ನಮಗೆ ಅವರ ಋಣ ತೀರಿಸಿದ್ವಿ ಅಂತ ಒಂದು ಭಾರ ಇಳಿಸಿಕೊಳ್ಳುವಿಕೆ ಕೂಡ ಬೇಕಲ್ವೇ? ಈಗ ಬೇಕಾದಷ್ಟು ಉಂಟು. ಮತ್ತು ಪರಿಸರದ ಬಗ್ಗೆ ಬೇಕಾದಷ್ಟು ಬರುತ್ತೆ. ಈ 16 ಸಂಸ್ಕಾರಗಳಿಗೂ ಎಷ್ಟೆಲ್ಲ ಥರದ ದ್ರವ್ಯಗಳು, ಅಂದರೆ ಬೆಲೆ ಬಾಳುವಂತಲ್ಲ, ಪರಿಸರದಲ್ಲಿ ಸಸ್ಯ, ವನಸ್ಪತಿ, ಔಷಧಿ, ವಿರುಧ, ವ್ರತತಿ ಇತ್ಯಾದಿಗಳಿಂದ ತುಂಬ ತುಂಬ ಬೇಕಾಗುತ್ತದೆ. ಅದು ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇರ್ಬೋದು, ನಾನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇರ್ಬೋದು. ವನಸ್ಪತಿ, ವಾನಸ್ಪತ್ಯ ಅಂತ ಫ್ಲವರಿಂಗ್, ನಾನ್ ಫ್ಲವರಿಂಗ್ಗೆ ಅಮರಕೋಶದಲ್ಲಿ ವಿಭಾಗ ಬರುತ್ತೆ. ಅವುಗಳಿಂದ ಬರುವಂಥ ಆವೃತ ಬೀಜೀಯ ಮತ್ತು ನಗ್ನ ಬೀಜೀಯ ಅಂತ ಯಾವುದನ್ನು ಜಿಮ್ನೋಸ್ಪರ್ಮ್ಸ್, ಎಂಜಿಯೋಸ್ಪರ್ಮ್ಸ್ ಅಂತ ಸಸ್ಯಗಳನ್ನು ಕರೀತಾರೆ. ಆ ರೀತಿಯಾದ ಸಸ್ಯಗಳಿಂದ, ಆಮೇಲೆ ಬೇರೆ ಬೇರೆ ವಿಧವಾದಂತಹ ಔಷಧಿಗಳು ಅಂತಂದರೆ
ಈ ಭತ್ತ ರಾಗಿ ಇತ್ಯಾದಿ ಎಲ್ಲ ಪೈರು ಒಣಗಿ ಮತ್ತೆ ಅವುಗಳನ್ನು ಕತ್ತರಿಸಬೇಕು ಅಂಥದ್ದನ್ನು ಔಷಧಿಗಳು ಅಂತ ಹೇಳಿ ಕರಿತೀವಿ. ಹಾಗಲ್ಲದೆ ಇರತಕ್ಕಂಥದ್ದು ವೃಕ್ಷ, ಗುಲ್ಮ, ವಿರುಧ ಇತ್ಯಾದಿ ಇವುಗಳಿಂದ ಎಲ್ಲ ನಾವು ಎಷ್ಟೆಷ್ಟನ್ನು ತೆಗೆದುಕೊಳ್ತೀವಿ ಅಂದರೆ ಡೈವರ್ಸಿಟಿ ಇನ್ ನೇಚರ್ ಅದನ್ನು ಕೂಡ ಉಳಿಸ್ತಾ ಇದ್ದೀವಿ. ಪ್ರಾಣಿ ಪಕ್ಷಿಗಳು ಕೂಡ ಅದೇ ರೀತಿಯಾದವು, ಅವುಗಳನ್ನು ಉಳಿಸ್ತಾ ಇದ್ದೀವಿ. ಈ ಪರ್ಪಸ್ಗೋಸ್ಕರ ಅವುಗಳನ್ನು ಕಾಪಾಡಿಕೊಂಡು ಬೆಳೆಸ್ತಾ ಇದ್ದೀವಿ ಅಂತಲೂ ಗೊತ್ತಾಗುತ್ತವೆ. ಇವೆಲ್ಲ ಅಲ್ಲಿ ತುಂಬ ವಿಶೇಷವಾಗಿ ಬರ್ತವೆ. ಬೃಹದಾರಣ್ಯಕೋಪನಿಷತ್ತಿನ ಕಡೆಯ ಒಂದು ಬ್ರಾಹ್ಮಣವನ್ನು ನಮಗೆ ನೋಡಿದಾಗ, ಕಡೆಯ ಕಾಂಡವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಬೇಕಾದಷ್ಟು ನಂಬಿಕೆಗಳಿದ್ದುವು ಅಂತ. ವಿದ್ವಾಂಸನಾದ ಮಗ ಹುಟ್ಟೋದಕ್ಕೆ ಯಾವ ಧಾನ್ಯ ತಿನ್ನಬೇಕು, ಶಕ್ತಿಶಾಲಿಯಾದ ಮಗು ಹುಟ್ಟೋದಕ್ಕೆ ಏನನ್ನು ತಿನ್ನಬೇಕು, ಮತ್ತು ಆಯುರಾರೋಗ್ಯದಿಂದ ಕೂಡಿರುವಂಥ ಮಗುವಿಗೆ ಏನು ಬೇಕು ಅಂತೆಲ್ಲ, ಇದೆಲ್ಲ ತಿಂದರೆ ಹುಟ್ಟುಬಿಡ್ತಾರಾ ಅಂತ ಅನ್ಬೋದು. ಒಂದು ಕಾಲದ ನಂಬಿಕೆ. ಈಗ ಟಾನಿಕ್ ಕುಡಿದುಬಿಟ್ರೆ ಆರೋಗ್ಯ ಆಗುತ್ತೆ, ವಿಟಮಿನ್ ಮಾತ್ರೆ ನುಂಗಿಬಿಟ್ರೆ ತುಂಬ ಬಲಿಷ್ಠರಾಗ್ತೀವಿ ಅನ್ನುವಂಥದ್ದು ಬೇಕಾದಷ್ಟು ಉಂಟಲ್ಲ. ಆ ಥರದ್ದು ಪ್ರರೋಚನೆಗಳು ಅಂತ ಕೇಳ್ತೀವಿ. ಪೂರ್ಣವಾದ ಸತ್ಯ ಇಲ್ಲ, ಆಂಶಿಕ ಸತ್ಯ ಉಂಟು. ಧಾನ್ಯ ತಿಂದರೆ ಮನುಷ್ಯ ಆರೋಗ್ಯವಂತನಾಗ್ತಾನೆ ಹೊರತು ಅನಾರೋಗ್ಯ ಏನೂ ಆಗೋದಿಲ್ವಲ್ಲ. ಮತ್ತು ಬೇರೆ ಬೇರೆ ಕರ್ಮಗಳನ್ನು ಮಾಡುವ ಮೂಲಕ ನಮ್ಮ ಭಾವ ಜಾಗರಣೆ ಆಗುತ್ತೆ. ಶ್ರೀಮಂತ ಕರ್ಮ ಅಂತ ಒಂದು ಕರ್ಮ ಇದೆ. ಆ ಕರ್ಮವನ್ನು ಮಾಡಿ ಆ ಜಲವನ್ನು ಪ್ರೋಕ್ಷಣೆ ಮಾಡಿದ್ರೆ ಒಣಗಿದ ಒನಕೆ ಕೂಡ ಕೊನರುತ್ತೆ ಅಂತ. ಅದು ಸಾಧ್ಯವಾ? ಮಾಡಿ ನೋಡಬೇಕಷ್ಟೇ, ನೋಡದೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಥರದ್ದು ಪ್ರತಿಯೊಂದು ಗ್ರಂಥಗಳಲ್ಲಿ ಬರುತ್ತೆ. ವಾತ್ಸಾಯನ ಕಾಮಸೂತ್ರದಲ್ಲಿ ಔಪನಿಷದ ಅಧಿಕರಣ ಅಂತ ಬರುತ್ತೆ, ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಔಪನಿಷದ ಅಧಿಕರಣ ಅಂತ ಬರುತ್ತೆ. ರಹಸ್ಯ ತಂತ್ರಗಳು ಅಂತ ಅವು ಮ್ಯಾಜಿಕಲ್ಲಾಗಿ ತೋರುತ್ತವೆ. ಅವುಗಳ ಸತ್ಯಾಸತ್ಯತೆ ಮೃಗ್ಯ, ಗೊತ್ತಿಲ್ಲ. ಇಲ್ಲ ಅಂತ ಬೇಕಾದರೂ ಹೇಳಿ, ಆದರೆ ಅವು ಉಂಟು ಮಾಡುವಂತಹ ಆತ್ಮವಿಶ್ವಾಸ ತುಂಬ ದೊಡ್ಡದು, ಅದು ಸರಿಯಾದಂಥದ್ದು ಅಂತ. ಮತ್ತು ಈ ಯಾವುದು ನಾವು ಹೇಳಬಾರದ್ದು ಶಬ್ದಗಳು ಅದನ್ನೆಲ್ಲ ನಯವಾದ ರೀತಿಯಲ್ಲಿ ಬೇರೆ ಥರ ಹೇಳುವುದು, ಈ ಥರದ ಲೋಕವರ್ತನೆ ಕೂಡ ಉಂಟು. ಗರ್ಭಿಣಿ ಅಂತ ಹೇಳಬಾರ್ದು, ಹೇಳಿಬಿಟ್ರೆ ಕಣ್ಣು ಹಾಕದಂತೆ ಆಗುತ್ತೆ, ಇನ್ಯಾವುದೋ ಭೂತಚೇಷ್ಟೆ ಆಗುತ್ತೆ ಅಂತ ವಿಜನ್ಯ ಅಂತ ಅವಳನ್ನು ಕರೆಯೋದು ಅಂತ. ಮತ್ತು ನಕುಲ ಅಂತ ಮುಂಗುಸಿ ಅಂತ ಕರೆದೇ ಶಕುಲ ಅಂತ ಕರೆಯೋದು ಉಂಟು. ಹಾಗೆ ಕಪಾಲ ತಲೆಬುರುಡೆಯನ್ನು ಅದನ್ನು ಕರೆಯೋದು ಅಮಂಗಳ, ಉದ್ವೇಜಕ, ಅದನ್ನು ಭಗಾಲ ಅಂತ ಕರೆಯಬೇಕು ಅಂತ. ಹೀಗೆ ಆಪಸ್ತಂಭ ಗೃಹಸೂತ್ರದಲ್ಲೆಲ್ಲ ಬರುತ್ತೆ. ಈ ಥರದ ಎಷ್ಟೋ ಸಾಮಾಜಿಕವಾದಂಥ ಆಚರಣೆಗಳು ಒಬ್ಬ ಕಲ್ಚರಲ್ ಹಿಸ್ಟ್ರಿ ಬರೆಯೋನಿಗೆ ಕೂಡ ತುಂಬ ಪ್ರಯೋಜನವಾಗುತ್ತೆ. ಭೌತಿಕ ಸಮೃದ್ಧಿಗಾಗಿ ಕೂಡ ಎಷ್ಟನ್ನೋ ನಾವು ನೋಡ್ತೀವಿ. ಈ ವಿವಾಹ ಮಂತ್ರದಲ್ಲಿ ಬರುವಂಥ ಸಪ್ತಪದಿ ಅಂಥ ಒಂದು ಸ್ವಾರಸ್ಯಕರವಾದಂಥದ್ದು. ಮೇಧಾತಿಥಿ ಮನುಸ್ಮೃತಿಯ ವ್ಯಾಖ್ಯಾನ ಮಾಡ್ತಾ, ನಹಿ ಕರ್ಮಭಿರೇವ ಕೇವಲೈ ಬ್ರಹ್ಮತ್ವ ಪ್ರಾಪ್ತಿ ಪ್ರಜ್ಞಾನ ಕರ್ಮ ಸಮುಚ್ಚಯಾತ್ ಕಿಲ ಮೋಕ್ಷ ಏತೈಸ್ತು ಸಂಸ್ಕೃತ ಆತ್ಮನೋ ವಾಸನಾ ಸ್ವಧಿಕ್ರಿಯತೆ ಅಂತ ಹೇಳ್ತಾ, ನಮಗೆ ಕರ್ಮ ಬ್ರಹ್ಮ ಎರಡೂ ಬೇಕಾಗುತ್ತೆ ಅಂತಾನೆ. ಇದು ಕರ್ಮ ಬ್ರಹ್ಮ ಸಮುಚ್ಚಯವಾದ ಭರ್ತೃ ಪ್ರಪಂಚ ಮೊದಲಾದವ್ರದ್ದು. ಇದು ಶಂಕರಾದಿ ಕೇವಲ ವೇದಾಂತಗಳಿಗೆ ಒಪ್ಪಿಗೆ ಇಲ್ಲದೇ ಇರುವಂಥದ್ದು. ಆದರೂ ನಾನು ಮೊದಲೇ ಹೇಳಿದಂತೆ ಕರ್ಮದ ಒಂದಿಷ್ಟು ಪ್ರಾಶಸ್ತ್ಯ ಅನ್ನುವುದು ಇದ್ದೇ ಇದೆ ಅಂತ ಗೊತ್ತಾಗುತ್ತೆ. ಈಗ ಸಂಸ್ಕಾರಕ್ಕೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಯಾವುದೆಲ್ಲ ಅರ್ಥಾಂತರಗಳು ಇದ್ದುವು ಅನ್ನೋದನ್ನು ಒಂದು ಸ್ವಲ್ಪ ಗಮನಿಸೋಣ. ಮೊದಲಿಗೆ ನಮಗೆ ಸಂಸ್ಕಾರ ಮೀಮಾಂಸಾ ಶಾಸ್ತ್ರದಿಂದಲೇ ಬರುತ್ತೆ. ಇಡೀ ಋಗ್ವೇದದಲ್ಲಿ ಸಂಸ್ಕಾರ ಅನ್ನೋ ಶಬ್ದ ಬಂದಿಲ್ಲ. ಆದರೆ ಸಂಸ್ಕಾರದ ಆಚರಣೆಗಳು ಬೇಕಾದಷ್ಟು ನಮಗೆ ಕಾಣಿಸುತ್ತವೆ. ವಾಚಸ್ಪತ್ಯ ಕೋಶದಲ್ಲಿ ಬರುತ್ತೆ, ಪ್ರೋಕ್ಷಣಾದಿಜನ್ಯ ಸಂಸ್ಕಾರೋ ಯಜ್ಞಾಂಗ ಪುರೋಡಾಶೇಶ್ವಿತಿ ದ್ರವ್ಯ ಧರ್ಮ ಅಂತ. ಒಂದು ಯಜ್ಞಕ್ಕೆ ಬೇಕಾದ ಪದಾರ್ಥಗಳನ್ನು ರಿಫೈನ್ ಮಾಡುವಂಥದ್ದು ಸಂಸ್ಕಾರ ಅಂತ ಕರೀತಾರೆ ಅಂತ. ವ್ರೀಹ್ಯಾದೇಶ್ಚ ಯಜ್ಞಾಂಗತಾ ಪ್ರಧಾನಾಯ ವೈದಿಕ ಮಾರ್ಗೇಣ ಪ್ರೋಕ್ಷಣಾದಿ ಅನ್ನುವಂಥದ್ದು ಬರುತ್ತೆ. ವೇದಾಂತಿಗಳು ಜೀವನಿಗೆ ಈ ಶರೀರ ಉಂಟಾಯ್ತಲ್ಲ, ಆ ಶರೀರವೇ ಒಂದು ಸಂಸ್ಕಾರ, ಮಿಥ್ಯಾರೋಪವಾದ ಶರೀರವೇ ಒಂದು ಸಂಸ್ಕಾರ. ಕಂಡೀಷನಿಂಗ್ ಅಂತ. ಕಂಡೀಷನಿಂಗ್ ಅನ್ನೋದನ್ನು ಪಾಸಿಟಿವ್ ನೆಗೆಟಿವ್ ಎರಡೂ ರೀತಿಯಲ್ಲಿ ತೆಗೆದುಕೋಬೋದು, ಆ ಥರದ್ದು ಅಂತ ಹೇಳ್ಬಿಟ್ಟಂತಾರೆ. ಮತ್ತು ಇನ್ನೊಂದು ಕಡೆ ಸ್ನಾನಾಚಮನಾದಿ ಜನ್ಯ ಸಂಸ್ಕಾರ ದೇಹೇ ಉತ್ಪದ್ಯಮಾನಾನಿ ತದವಿಧಾನಾನಿ ಜೀವೇ ಕಲ್ಪ್ಯಂತೆ. ಈ ಸ್ನಾನ ಇರ್ಬೋದು, ನೀರು ಕುಡಿಯೋದಿರ್ಬೋದು, ಇವೆಲ್ಲ ಕೂಡ ಸಂಸ್ಕಾರವೇ ಆಗಿರುವಂಥದ್ದು ಅಂತ. ಇನ್ನು ಪೂರ್ವಮೀಮಾಂಸಾ ಸೂತ್ರಕಾರ ಜೈಮಿನಿ ಹೇಳ್ತಾನೆ, ಆತ್ಮಶರೀರಾಂತರ ನಿಷ್ಠೋ ವಿಹಿತ ಕ್ರಿಯಾಜನ್ಯೋತಿಶಯ ವಿಹಿತ ಕ್ರಿಯಾಜನ್ಯೋತಿಶಯ ವಿಶೇಷ ಸಂಸ್ಕಾರ ಅಂತ ಹೇಳ್ತಾ, ಈ ಶರೀರದೊಳಗೆ ಇರುವಂಥ ಆತ್ಮ, ಜೀವಾತ್ಮ, ಆತನಿಗೆ ಉನ್ನತೀಕರಣಕ್ಕೋಸ್ಕರ ಮಾಡಿರುವಂಥದ್ದು ಯಾವುದೆಲ್ಲ ಇದೆ ಅದು ಸಂಸ್ಕಾರ ಅಂತ ಆಗುತ್ತೆ ಅಂತ. ಶಬರಸ್ವಾಮಿಗಳು ಈ ಮೀಮಾಂಸಾ ಸೂತ್ರಕ್ಕೆ ಭಾಷ್ಯ ಬರೀತಾ ಹೇಳ್ತಾರೆ, ಸಂಸ್ಕಾರೋ ನಾಮ ಸ ಭವತಿ ಯಸ್ಮಿನ್ ಜಾತೆ ಪದಾರ್ಥೋ ಭವತಿ ಯೋಗ್ಯ ಕಸ್ಯಚಿದರ್ಥಸ್ಯ.
ಸಂಸ್ಕಾರ ಅನ್ನೋದಾದರೆ ಯಾವುದಕ್ಕೂ ಒಂದು ಯೋಗ್ಯತೆ ಬರುತ್ತೆ ಅಂತ, ಒಂದು ಮರ್ಯಾದೆ ಸಿಗುತ್ತೆ, ಒಂದು ಅರ್ಹತೆ ಬರುತ್ತೆ, ಅದು ಸಂಸ್ಕಾರ ಅಂತ. ಯಾವುದನ್ನು ಫಿಟ್ ಅಂತ ಅನಿಸಿಕೊಳ್ಳುತ್ತೆ ಅದು ಸಂಸ್ಕಾರಜನ್ಯವಾದಂಥದ್ದು ಅಂತ. ಅದನ್ನೇ ವಾರ್ತಿಕಕಾರರಾದ ಕುಮಾರಿಲ ಭಟ್ರು ಹೇಳ್ತಾರೆ, ಯೋಗ್ಯತಾಂಚ ಅದಧಾನ ಕ್ರಿಯಾ ಸಂಸ್ಕಾರ ಇತ್ಯುಚ್ಯಂತೆ ಯೋಗ್ಯತಾ ಚ ಸರ್ವತ್ರ ದ್ವಿಪ್ರಕಾರ ದೋಷಾಪನ ಏನ ಗುಣಾಂತರೋಪಜನನೇನ ಚ ಭವತಿ ಅಂತ. ಈ ಒಂದು ಸಂಸ್ಕಾರ ಎರಡು ತರಹ. ಯೋಗ್ಯತೆಯನ್ನು ಹೇಗೆ ನಾವು ಕೊಡ್ತೀವಿ ಅಂದರೆ ದೋಷವನ್ನು ತೆಗೆಯುವ ಮೂಲಕ, ಗುಣಗಳನ್ನು ತುಂಬಿಸಿಕೊಡುವ ಮೂಲಕ. ದೋಷ ನಿರಾಸ, ಗುಣ ಆಧಾನ, ಗುಣಾಧಾನ, ದೋಷ ನಿರಾಸ, ಇದು ಸಂಸ್ಕಾರವನ್ನು ಉಂಟು ಮಾಡುವಂಥದ್ದು ಅಂತ. ಉದಾಹರಣೆಗೆ ಅಕ್ಕಿ, ಅದು ಬೆಂದಿಲ್ಲ, ಗಟ್ಟಿಯಾಗಿರುತ್ತೆ. ಅದನ್ನು ಬೇಯಿಸುವ ಮೂಲಕ ಅದಕ್ಕೆ ಒಂದು ವಿಶೇಷವಾದ ಗುಣವನ್ನು ತಂದುಕೊಟ್ವಿ. ಇನ್ನು ನಾವು ಹಣ್ಣನ್ನು ತಿನ್ನುವಾಗ ಹಣ್ಣಿನಲ್ಲಿ ಬೀಜ ಸಿಪ್ಪೆ ಇತ್ತು, ಅದನ್ನು ಕತ್ತರಿಸಿ ತೆಗೆದು ಹಾಕಿದ್ವಿ, ಅದು ದೋಷ ನಿರಾಸ ಅಂತ. ಹೀಗೆ ಎಲ್ಲಿಯೂ ನಾವು ಮಾಡಿಕೊಳ್ತಾ ಇರುವಂಥದ್ದು ಸಂಸ್ಕಾರದಲ್ಲಿ ನಮಗೆ ಕಂಡೇ ಕಾಣುವಂಥದ್ದು ಅಂತ. ಇನ್ನು ಧರ್ಮಸೂತ್ರ ಗ್ರಂಥಗಳಲ್ಲಿ, ಗೃಹ್ಯಸೂತ್ರಗಳಲ್ಲಿ ಕೂಡ ಒಂದು ವೈಖಾನಸ ಗೃಹ್ಯಸೂತ್ರ ಬಿಟ್ಟು ಇನ್ನೆಲ್ಲಿಯೂ ಸಂಸ್ಕಾರ ಶಬ್ದ ಇಲ್ಲ, ಆದರೆ ಬೇಕಾದಷ್ಟು ಬಂದಿದೆ. ಇನ್ನು ಶಾಸ್ತ್ರಾಂತರಗಳಲ್ಲಿ ನೋಡಿ, ಅದನ್ನು ಶಿಕ್ಷಣ ಅನ್ನುವಂಥ ಅರ್ಥದಲ್ಲಿ ಬಳಕೆ ಮಾಡುವುದುಂಟು. ವ್ಯಾಕರಣದಲ್ಲಿ ಶಬ್ದಶುದ್ಧಿಯನ್ನು ಸಂಸ್ಕಾರ ಅಂತ ಹೇಳ್ತೀವಿ. ವ್ಯಾಕರಣ ರೀತಿಯ ಶಬ್ದ ಸಾಧುವಾದರೆ, ಮಹಾಭಾಷ್ಯಕಾರ ಹೇಳ್ತಾನೆ, ಗೌ ಅಂತನ್ನುವಂಥದ್ದಕ್ಕೆ ಗಾವಿ, ಗೋಣಿ, ಗೋಪೋತಲಿ ಅಂತ ಬೇಕಾದ ಶಬ್ದ ಹೇಳಬಹುದು. ಈಗ ನಾವು ಹಸು ಅನ್ನೋದನ್ನ ಅಸ, ಹಸ ಅಂತ ಏನೇನೋ ರೀತಿಯಲ್ಲಿ ಹೇಳ್ತೀವಲ್ಲ, ಆದರೆ ಒಂದು ಸಾಧುವಾದಂಥ ರೂಪ. ಆ ಸಾಧುತ್ವವನ್ನು ಸಾಧನೆ ಮಾಡುವಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಸಂಸ್ಕಾರ ಅಂತ. ಸಂಸ್ಕಾರವತ್ಯೇವ ಗಿರಾಮನೀಷಿ ತಯಾಸ ಪೂತಶ್ಚ ವಿಭೂಷಿತಶ್ಚ ಅನ್ನುವ ಮಾತು ಕಾಳಿದಾಸ ಕುಮಾರ ಸಂಭವದಲ್ಲಿ ಹೇಳ್ತಾನೆ. ಪಾರ್ವತಿಗೆ ಅಂಥ ಸಂಸ್ಕಾರವಾಯಿತು ಅಂತ. ಪರಿಷ್ಕಾರ ಅಂತ, ರಿಫೈನ್ಮೆಂಟ್ ಅನ್ನುವಂಥ ಅರ್ಥ ಅದು ಕೂಡ ಉಂಟು. ಶೋಭೆ ಅನ್ನುವ ಅರ್ಥ ಕೂಡ ಇದೆ, ಎಂಬಲಿಷ್ಮೆಂಟ್ ಅಂತ. ಮತ್ತು ಸಂಸ್ಕಾರ ಅನ್ನೋದಕ್ಕೆ ಸ್ಮರಣಶಕ್ತಿ ಅನ್ನುವಂಥ ಅರ್ಥ ಕೂಡ ಉಂಟು. ಸಂಸ್ಕಾರಜನ್ಯಂ ಜ್ಞಾನಂ ಸ್ಮೃತಿ ಅಂತ ತರ್ಕಶಾಸ್ತ್ರ ಹೇಳುತ್ತೆ. ಒಂದು ರಿಫೈನ್ಮೆಂಟಿಂದ ಯಾವುದೋ ಒಂದು ನೆನಪು ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ ಅಂತ. ಇನ್ನು ಮನುಸ್ಮೃತಿ ಕಾರ್ಯ ಶರೀರ ಸಂಸ್ಕಾರ ಪಾವನ ಪ್ರತ್ಯಚೇಹಚ ಅಂತ, ಈ ಶರೀರಕ್ಕೆ ಅಂತರಂಗ ಬಹಿರಂಗದಲ್ಲಿ ಆಗುವಂಥದ್ದು ಅಂತ. ಹೀಗೆ ಬೇಕಾದಷ್ಟು ರೀತಿಯಾಗಿ ಬಂದಿವೆ. ಇನ್ನು ಈ ಸಂಸ್ಕಾರಗಳ ಸಂಖ್ಯೆ ಎಷ್ಟು ಮತ್ತು ಸಂಸ್ಕಾರಗಳ ಹಂತಗಳು ಯಾವ್ಯಾವು ಅಂತನ್ನೋದನ್ನು ನಾವು ಕಾಣಬಹುದು. ಇದನ್ನು ಜನ್ಮ ಪೂರ್ವ ಸಂಸ್ಕಾರ, ಜನ್ಮಾನಂತರ ಸಂಸ್ಕಾರ, ಮರಣಾನಂತರ ಸಂಸ್ಕಾರ ಅಂತ ಮೂರು ಥರ ವಿಭಾಗ ಮಾಡಬಹುದು. ಅಲ್ಲಿ ಜನ್ಮ ಪೂರ್ವ ಸಂಸ್ಕಾರಗಳಲ್ಲಿ ನಾವು ಜಾತಕರ್ಮದಿಂದ ಹಿಂದೆ ಇರುವೆಯಲ್ಲ ಮೂರು, ಕ್ರಮವಾಗಿ ಹೇಳೋದಿದ್ದರೆ ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ. ಅದಾದ ಮೇಲೆ ಮಿಕ್ಕದ್ದೆಲ್ಲ ಇದೇ ತರಹ. ಅಂತ್ಯೇಷ್ಟಿ ಮತ್ತು ಶ್ರಾದ್ದ ಅಂತ ಏನು ಹೇಳ್ತೀವಿ, ಅದು ಮರಣಾನಂತರ ಆಗುವಂಥದ್ದು ಅಂತ. ಇದರ ಜೊತೆಗೆ 40 ಸಂಸ್ಕಾರಗಳು ಅಂತ ಗೌತಮ ಹೇಳ್ತಾನೆ. ಈ ಸಂಸ್ಕಾರಗಳನ್ನು ಗೌತಮ ಧರ್ಮಸೂತ್ರದ ಪ್ರಕಾರ ಮಾಡೋ ಲಿಸ್ಟ್ ನೋಡಿಬಿಡೋಣ. ಮೊದಲಿಗೆ ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ, ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚೂಡಾಕರಣ ಅಥವಾ ಚೌಲ, ಚೂಡಾಕರ್ಮ ಅಂತಲೂ ಹೇಳ್ತಾರೆ, ಉಪನಯನ, ಅದೇ ಬ್ರಹ್ಮೋಪದೇಶ. ಆಮೇಲಿಂದ ವೇದವ್ರತಗಳು ಅಂತ 4 ವೇದವ್ರತಗಳನ್ನು ಮಾಡುವುದುಂಟು. ಅದು ಬ್ರಹ್ಮಚಾರಿಯಾಗಿರುವಂಥವನು ಮಾಡುವಂಥವು. ಅಲ್ಲಿಯೇ ಸಮಾವರ್ತನ, ಗೋದಾನ, ಕೇಶಾಂತ ಮತ್ತು ಉಪಕರ್ಮ ಇವೆಲ್ಲ ಬಂದು ಸೇರಿಕೊಳ್ಳುತ್ತವೆ. ಸ್ನಾನ ಅದೇ ಸಮಾವರ್ತನವಾಗುತ್ತೆ. ಮತ್ತು ವಿವಾಹ, ಆ ಬಳಿಕ ನಾವು ಅಂತ್ಯೇಷ್ಟಿಯನ್ನು ನೋಡ್ತೀವಿ, 16ನೇ ಸಂಸ್ಕಾರ. ಈ ಮಧ್ಯದಲ್ಲಿ 21 ಶ್ರೌತ ಸಂಸ್ಕಾರಗಳು ಬರ್ತವೆ. ಅವು 7 ಆಗಿ 7 3 21 ಅಂತಾಗಿವೆ. ಸಪ್ತ ಪಾಕ ಸಂಸ್ಥೆಗಳು, ಸಪ್ತ ಹವಿಸ್ ಸಂಸ್ಥೆಗಳು, ಸಪ್ತ ಸೋಮ ಸಂಸ್ಥೆಗಳು ಅಂತ. ಪಾಕ ಸಂಸ್ಥೆಗಳು ಅಂತಂದರೆ ವಿವಾಹ ಮಾಡಿಕೊಂಡ ಅಗ್ನಿ ಯಾವುದಿದೆ ಆ ಅಗ್ನಿ ಏಕಾಗ್ನಿಕುಂಡ, ಒಂದೇ ಅಗ್ನಿಕುಂಡದಲ್ಲಿ ಮಾಡುವಂತಹ 7 ಬಗೆಯಾದ ಹೋಮಗಳು. ಅವು ಯಾವುವು? ಅದನ್ನು ಅಷ್ಟಕ, ಪಾರ್ವಣ, ಶ್ರಾದ್ದ, ಶ್ರಾವಣಿ, ಆಗ್ರಹಾಯಣಿ, ಚೈತ್ರಿ, ಆಶ್ವಯುಜಿ ಅಂತ. ಅಷ್ಟಕ ಮತ್ತು ಶ್ರಾದ್ದ, ಪಾರ್ವಣ ಇವು ಮೂರೂ ಕೂಡ ಈ ಪಿತೃಮೇಧ ಸಂಬಂಧಿಯಾದದ್ದು ಬರುತ್ತೆ. ಅಷ್ಟಕ ಶ್ರಾದ್ದ ಅಂತ ಒಂದು ಶ್ರಾದ್ದ ಉಂಟು, ಪಾರ್ವಣ ಶ್ರಾದ್ದ ಅಂತ ಕೂಡ ಒಂದು ಉಂಟು. ಅದು ಪರ್ವ ಅಂದರೆ ಅಮಾವಾಸ್ಯೆ ಎಂದು ಬರುವಂಥದ್ದು ಅಂತ. ಅಮಾವಾಸ್ಯ ಪಿತೃತರ್ಪಣ ಒಂದು,
ಮತ್ತು ಅಷ್ಟಕಪಾಲ ಶ್ರಾದ್ದ ಅಂತ ಅದು ಒಂದು, ಮತ್ತು ಶ್ರಾದ್ದ ಅಂತ ವಾರ್ಷಿಕವಾಗಿ ಮಾಡುವಂಥದ್ದು. ಇದು 3 ಗೃಹಸ್ಥನಾದವನು ಮಾಡುವಂಥದ್ದಾಗಿ ಬರುತ್ತೆ. ಇದು 3 ಪಾಕ ಸಂಸ್ಥೆಗಳಲ್ಲಿ ಬರುವುದು. ಇನ್ನು 4 ಸೀಸನಲ್ ಆಗಿ ಬರುವುದು. ಶ್ರಾವಣ ಮಾಸದಲ್ಲಿ ಬರುವಂಥ ಶ್ರಾವಣಿ, ಮತ್ತು ಈಗ ನಡೀತಾ ಇದೆಯಲ್ಲ ಮಾರ್ಗಶೀರ್ಷ ಮಾಸ, ಅದರೊಳಗೆ ಅಗ್ರಹಾಯಣಿ, ಮತ್ತು ಚೈತ್ರ ಮಾಸದಲ್ಲಿ ಬರುವಂಥದ್ದು ಚೈತ್ರಿ, ಆಶ್ವೇಜ ಮಾಸದಲ್ಲಿ ಬರುವಂಥದ್ದು ಆಶ್ವೇಜಿ. ಇಲ್ಲಿ ನೋಡಿ, ವರ್ಷಾ ಋತುವಿನಲ್ಲಿ ಬರುವಂಥದ್ದು ಶ್ರಾವಣಿ, ಶರತ್ಕಾಲದಲ್ಲಿ ಬರುವಂಥದ್ದು ಆಶ್ವೇಜಿ, ಹೇಮಂತ ಕಾಲದಲ್ಲಿ ಬರುವಂಥದ್ದು ಅಗ್ರಹಾಯಣಿ, ಅದಾದಮೇಲೆ ವಸಂತ ಕಾಲದಲ್ಲಿ ಬರುವಂಥದ್ದು ಚೈತ್ರಿ ಅಂತ. ಈ 12 ತಿಂಗಳಲ್ಲಿ ಇದು 4 ಅಂದರೆ 3 ತಿಂಗಳಿಗೆ ಒಮ್ಮೆ ಮಾಡುವಂಥ ಯಾಗಗಳು ಅಂತ ಗೊತ್ತಾಗುತ್ತೆ, ಹೋಮಗಳು ಇವು. ಇದಾದ ಮೇಲೆ ಅಗ್ನಿಯನ್ನು 3 ಕುಂಡಗಳಲ್ಲಿ ಇಟ್ಟುಕೊಂಡು ಮಾಡುವ ತ್ರೇತಾಗ್ನಿಕಾಂಡ ಅಂತ ಯಾವುದಿದೆ, ತ್ರೇತಾಗ್ನಿಗಳು ಅಂತ 3 ಅಗ್ನಿಗಳು, ಗರ್ಹಪತ್ಯ, ಆಹವನೀಯ, ದಕ್ಷಿಣ ಅಂತ ಅಗ್ನಿಗಳನ್ನು ಇಟ್ಟುಕೊಂಡು ಮಾಡುವುದು. ಆಗ ಅವನು ಶ್ರೌತ ಅನ್ನುವ ಕ್ರಿಯೆಗೆ ಬರ್ತಾನೆ. ಇಲ್ಲಿವರೆಗೂ ಇರುವುದು ಗೃಹ್ಯ ಕ್ರಿಯೆ. ಇನ್ನು 14 ಯಾವುದಿವೆ ಅದು ಶ್ರೌತ ಕ್ರಿಯೆಗೆ ಬರುವಂಥದ್ದು. ಅಲ್ಲಿ ಪಾಕ ಸಂಸ್ಥಾ ಅಂತ, ಹವಿಸ್ ಸಂಸ್ಥಾ ಅಂತ ಹವಿಸ್ಸು ಮಾಡ್ತಾನೆ. ಹವಿಸ್ಸು ಮಾಡಬೇಕು ಅಂದರೆ ಅಗ್ನಿಯಲ್ಲಿ ಹುರಿದಂಥ ಅಕ್ಕಿಯನ್ನು ಬೇಯಿಸಿ ಅನ್ನ ಮಾಡಿ ಅದನ್ನು ಆಹುತಿ ಕೊಡುವಂಥದ್ದು, ಅಥವಾ ಅಕ್ಕಿಯನ್ನು ಹುರಿದು ಅದನ್ನು ಕುಟ್ಟಿ ಪುಡಿ ಮಾಡಿ ಬೇಯಿಸಿ ಮಾಡಿದ ಪುರೋಡಾಶ ಅಂತ ಆ ಥರದ್ದು, ಅಥವಾ ತುಪ್ಪವನ್ನು ಇಲ್ಲ ಹಾಲನ್ನು ಬಳಸುವಂಥದ್ದು ಆಹುತಿಗೆ, ಅಗ್ನಿಗೆ. ಇವೆಲ್ಲ ಕೂಡ ಹವಿಸ್ಸು ಅನ್ನುವ ಲೆಕ್ಕಕ್ಕೆ ಬರ್ತವೆ. ಇಲ್ಲಿ ಮಾಡುವಂಥದ್ದು ಅಗ್ನ್ಯಾಧಾನ ಅಂತ. ಅಗ್ನಿಗಳನ್ನು ನಾವು ಸಂಪಾದನೆ ಮಾಡಿಕೊಳ್ಳಬೇಕು. ಅದಕ್ಕೆ ವ್ಯವಸ್ಥೆ ಶಾಸ್ತ್ರಕಾರರು ಹೇಳಿದ್ದಾರೆ. ಅದು ವಿಸ್ತಾರವಾದದ್ದು. ಪೂರ್ವ ದಿಕ್ಕಿಗೆ ಹೋದಾಗ ಒಂದು ವೃಕ್ಷ ಕಾಣಿಸಬೇಕು, ಅದು ಶಮೀ ವೃಕ್ಷ. ಆ ಶಮೀ ವೃಕ್ಷದ ಮೇಲೆ ಅಶ್ವತ್ಥ ವೃಕ್ಷ ಬೆಳೆದಿರಬೇಕು. ಆ ಅಶ್ವತ್ಥ ವೃಕ್ಷದ ಕೊಂಬೆ ಈಶಾನ್ಯ ದಿಕ್ಕಿಗೆ ಚಾಚಿಕೊಂಡಿರಬೇಕು. ಆ ಕೊಂಬೆಯನ್ನು ವಿಧಿವತ್ತಾಗಿ ಕತ್ತರಿಸಬೇಕು. ಕತ್ತರಿಸಿ ತಂದು ಅದರೊಳಗೆ ಉತ್ತರಾರಣಿ, ಅಧರಾರಣಿ ಅಂತ ಮೇಲೆ ಕೆಳಗೆ ಕಡಿಯೋದಕ್ಕೆ, ಅಗ್ನಿಯನ್ನು ಮಥನ ಮಾಡಿ ಪಡೆಯೋದಕ್ಕೆ ಬೇಕಾದ ಅರಣಿಗಳನ್ನು ತೆಗೆದುಕೊಂಡು ಬಂದು ಅವುಗಳ ಮೂಲಕ ಮಥನ ಮಾಡಿ ಅಗ್ನಿಯನ್ನು ಪಡ್ಕೊಳ್ಳುವಂಥ ಕ್ರಿಯೆ ಅಗ್ನ್ಯಾಧಾನ ಅಂತ ಕರೀತಾರೆ. ಅದನ್ನು ಮಾಡಿಕೊಂಡ ಮೇಲೆ ಅವುಗಳನ್ನು ಕಾಪಾಡಿಕೊಳ್ಳಬೇಕು. ದಿನ ಪ್ರಾತಃ ಕಾಲ ಸಾಯಂಕಾಲದಲ್ಲಿ ಅಗ್ನಿಹೋತ್ರ ಮಾಡುವುದು, ಅದು 2ನೇದು ಅಗ್ನಿಹೋತ್ರ. ಮತ್ತು ದರ್ಶಪೂರ್ಣಮಾಸ, ಅಮಾವಾಸ್ಯ ಪೂರ್ಣಿಮೆಗಳ ಕಾಲದಲ್ಲಿ ಅವನು ಮಾಡಬೇಕಾದಂಥ ವಿಶೇಷವಾದ ಹೋಮ, 4 ಜನ ಋತ್ವಿಜರನ್ನು ಇಟ್ಟುಕೊಂಡು ಮಾಡುವುದು. ಅದಾದಮೇಲೆ ಚಾತುರ್ಮಾಸಿಯಷ್ಟಿ, ಅದು 4 ತಿಂಗಳಿಗೊಮ್ಮೆ ಮಾಡುವಂಥದ್ದು. ಮತ್ತು ಆಗ್ರಹಾಯಣಿಯಷ್ಟಿ, ಆಗ್ರಹಾಯಣಿ ಅಂತ ಏಕಾಗ್ನಿಯಲ್ಲಿ ಮಾಡುವುದು. ಈಗ ತ್ರೇತಾಗ್ನಿಯಲ್ಲಿ ಮಾಡುವಾಗ ಆಗ್ರಹಾಯಣಿಯಷ್ಟಿ ಅಂತ ಆಗುತ್ತೆ. ಮತ್ತು ನಿರೂಢ ಪಶುಬಂಧ, ಪಶುವನ್ನು ಬಳಸಿ ಮಾಡುವಂಥ ಯಾಗ. ಸೌತ್ರಾಮಣಿ, ಈ 7 ಹವಿಸ್ ಸಂಸ್ಥೆ ಅಂತ. ಇನ್ನು ಸೋಮ ಸಂಸ್ಥೆ ಅಂದರೆ ಸೋಮ ದ್ರವ್ಯ, ಸೋಮಲತೆಯನ್ನು ತಂದು ಹಿಂಡಿ ಆ ರಸವನ್ನು ಆಹುತಿ ಕೊಟ್ಟಾಗ ಆಗುವಂಥದ್ದು ಅಗ್ನಿಷ್ಟೋಮ, ಅತ್ಯಗ್ನಿಷ್ಟೋಮ, ಉಕ್ತ್ಯ, ಷೋಡಶಿ, ವಾಜಪೇಯ, ಅತಿರಾಪ್ತರ, ಆಪ್ತೋರ್ಯಾಮ. ಈ 7. ಅಗ್ನಿಷ್ಟೋಮ ಪ್ರಕೃತಿ, ಅಲ್ಲಿಂದ ಮಿಕ್ಕದ್ದೆಲ್ಲ ವಿಸ್ತಾರವಾಗ್ತಾ ಹೋಗುತ್ತೆ. ಇವಷ್ಟಕ್ಕೂ ಕೂಡ ದರ್ಶಪೂರ್ಣ ಮಾಸವೇ ಬೇಸ್ ಅಂತ ಹೇಳ್ತಾರೆ. ದರ್ಶಪೂರ್ಣ ಮಾಸ ಅನ್ನುವ ಒಂದು ಮ್ಯಾಟ್ರಿಕ್ಸ್ ಮೇಲೆ ಮಿಕ್ಕಿದ್ದೆಲ್ಲವನ್ನು ಡೆವಲಪ್ ಮಾಡೋದು ಅಂತ. ಈ ಶ್ರೌತ ವಿಷಯಗಳನ್ನು ಹೆಚ್ಚು ಹೇಳಿ ಕನ್ಫ್ಯೂಸ್ ಮಾಡೋಲ್ಲ. ಈ 21 ಮತ್ತು ಇನ್ನು ಮಿಕ್ಕದ್ದು ಯಾವುದಿವೆ 16, ಅದಷ್ಟನ್ನು ಸೇರಿಸಿಕೊಂಡು ಒಟ್ಟು ನಮ್ಮಲ್ಲಿ 21 + 16 ಸೇರಿಸಿದ್ರೆ ಎಷ್ಟಾಯಿತು? 37 ಆಯಿತು. ಈ 37ಕ್ಕೆ ವೇದವ್ರತಗಳು ಸೇರಿಸಿಕೊಂಡ್ರೆ, ಅದು ವೇದವ್ರತಗಳು ಬ್ರಹ್ಮಚರ್ಯದಲ್ಲಿ ಬರುವಂಥದ್ದು. ನಾನು ಹೇಳಿದನಲ್ಲ, ಗೋದಾನ ಸಮಾವರ್ತನ ಬಿಟ್ಟರೆ ಇನ್ನು 3 ಅಂತ, ಅವುಗಳನ್ನು ಸೇರಿಸಿಕೊಂಡ್ರೆ 40 ಆಗುತ್ತೆ. ಹೀಗೆ 40 ಸಂಸ್ಕಾರಗಳು ಅಂತ ಅವು ಬರುತ್ತವೆ. ಈ 40 ಸಂಸ್ಕಾರಗಳಲ್ಲಿ ಕೆಲವರು ಬೇರೆ ಬೇರೆಯಾಗಿ ಹೇಳ್ತಾರೆ. ಅಂದರೆ ಕೆಲವನ್ನು ಬಿಡ್ತಾರೆ. ಕೆಲವೇ ಗ್ರಂಥಗಳು, ಉದಾಹರಣೆಗೆ ಬೋಧಾಯನದಂಥ 1-2 ಬಿಟ್ಟರೆ ಇನ್ನು ಯಾವುವು ಅಂತ್ಯಷ್ಟಿಯ ಬಗ್ಗೆ ಹೇಳಲ್ಲ. ಪ್ರಾಯಶಃ ಅಮಂಗಳ ಅಂತ ಭಾವಿಸಿಕೊಂಡ್ರೋ ಏನೋ, ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೆಲವು ಸಂಸ್ಕಾರಗಳಿಗೆ ಬದಲಾಗಿ ಬೇರೆದು ಹೇಳ್ತಾರೆ. ಈಗ ವಿಷ್ಣು ಬಲಿ ಅಂತ ಒಂದು ಸಂಸ್ಕಾರ ಕೆಲವು ಗ್ರಂಥಗಳು ಹೇಳಿದರೆ, ಇನ್ನು ಮಿಕ್ಕಿದವರು ಹೇಳೋದಿಲ್ಲ. ಇನ್ನು ಕೆಲವರು 2 ಸೇರಿಸಿ 1 ಮಾಡ್ತಾರೆ. ಹೀಗೆ ಅನೇಕ ವಿಧವಾಗಿ ಉಂಟು. ಗರ್ಭಾಧಾನವನ್ನು ಚತುರ್ಥಿ ಕರ್ಮ ಅಂತ ಅನೇಕ ಗ್ರಂಥಕಾರರು ಹೇಳ್ತಾರೆ. ಇರಲಿ, ಹೀಗೆ ಒಟ್ಟು ನಮಗೆ ಸುಮಾರು 22 ಸಂಸ್ಕಾರಗಳು ನಮಗೆ ಕಾಣಿಸುತ್ತವೆ. ಅದು ಮತ್ತೆ ರೆಡ್ಯೂಸ್ ಆಗಿ 16 ಆಗಿ ಬಂದು ಕೂತ್ಕೊಳ್ಳುತ್ತವೆ. ಗರ್ಭಾಧಾನ, ಪುಂಸವನ, ಗರ್ಭರಕ್ಷಣ, ಸೀಮಂತೋನ್ನಯನ, ವಿಷ್ಣು ಬಲಿ, ಶೋಷ್ಯಂತಿ ಕರ್ಮ ಮತ್ತು ಜಾತಕರ್ಮ, ಉತ್ಥಾನ, ನಿಷ್ಕ್ರಮಣ, ಕರ್ಣವೇಧ, ಅನ್ನಪ್ರಾಶನ, ಚೂಡಾಕರಣ, ವಿದ್ಯಾರಂಭ, ಉಪನಯನ, ಚತುರ್ವ್ರತಗಳು,
ಕೇಶಾಂತ ಅಥವಾ ಗೋದಾನ, ಸಮಾವರ್ತನ ಅಥವಾ ಸ್ನಾನ, ವಿವಾಹ, ಪಂಚಮಹಾಯಜ್ಞಗಳು, ಉಪಕರ್ಮ, ಅಂತ್ಯಷ್ಟಿ ಹೀಗೆ ವಿಸ್ತರಿಸಿದ್ದಾರೆ. ಆದರೆ ಇವೆಲ್ಲ 16ರ ಒಳಗೆ ಬಂದು ಸೇರಿಕೊಂಡು ಬಿಡುತ್ತವೆ. ಇದು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಉಂಟು. ಕೆಲವರು ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ವಿವಾಹ ಒಂದು ಬಿಟ್ಟು ಇನ್ನೆಲ್ಲವೂ ಅಮಂತ್ರಕವಾಗಿಯೇ ಆಗುತ್ತದೆ, ಸಮಂತ್ರಕವಾಗಿ ಇಲ್ಲ ಅಂತ. ಅರೆ ಇದು ಸೆಲ್ಫ್ ಕಾಂಟ್ರಡಿಕ್ಟ್ರಿ. ಯಾಕೆಂದರೆ ಪುಂಸವನ, ಸೀಮಂತೋನ್ನಯನ ಇತ್ಯಾದಿ ಮಾಡಿಯೂ ಹೆಣ್ಣು ಮಗುವೆ ಹುಟ್ಟಿದಾಗ ಹೆಣ್ಣು ಮಗುವಿಗೆ ಮಂತ್ರಪೂರ್ವಕವಾಗಿ ಸಂಸ್ಕಾರ ಆಗಿದೆಯಂತಲೇ ಆಗುತ್ತಲ್ಲ. ಮತ್ತು ಹಿಂದೆ ಸ್ತ್ರೀಯರಿಗೆ ಉಪನಯನ ಮಾಡ್ತಾ ಇದ್ರು ಅಂತಲೂ ಗೊತ್ತಿದೆ. ಅಂತ್ಯಷ್ಟಿಯನ್ನು ಸಮಂತ್ರಕವಾಗಿ ಇವತ್ತಿಗೂ ಕೂಡ ಹೆಂಗಸರಿಗೆ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದು ಸಾರ್ವದೇಶೀಯವಾದ ಅಭಿಪ್ರಾಯವಲ್ಲ, ಯಾರೋ ಕೆಲವರ ಅಭಿಪ್ರಾಯ ಅಂತ. ಮತ್ತು ಇದನ್ನು ಕೆಲವನ್ನ ತಂದೆ ಮಾಡ್ತಾನೆ, ಇನ್ನು ಕೆಲವನ್ನ ಮಗ ಮಾಡ್ತಾನೆ, ಕೆಲವನ್ನು ನಾವೇ ಮಾಡ್ಕೊಳ್ತೀವಿ, ಮತ್ತು ಕೆಲವನ್ನು ಗುರು ಮಾಡ್ಬೋದು ಅಂತ. ಈಗ ಗರ್ಭಧಾನ, ಸೀಮಂತೋನ್ನಯನ, ಜಾತಕರ್ಮ, ಚೂಡಾಕರಣ ಇವೆಲ್ಲ ತಂದೆಯೇ ಮಾಡ್ತಾನೆ. ಆದರೆ ನಾವು ಮಾಡಿಕೊಳ್ಳುವಂಥದ್ದು ಪಂಚಮಹಾಯಜ್ಞ, ವಿವಾಹ ಇತ್ಯಾದಿ ತಾನು ಮಾಡಿಕೊಳ್ಳುವಂಥದ್ದು. ಉಪನಯನ ಗುರು ಅಥವಾ ತಂದೆ ಮಾಡುವಂಥದ್ದು. ಸತ್ತ ಮೇಲೆ ಅಂತ್ಯಷ್ಟಿಯನ್ನು ಮಗನೋ ಮತ್ತಾರೋ ಮಾಡುವಂಥದ್ದು. ಹೀಗೆ ಕರ್ತೃಗಳು ಕೂಡ ಬೇರೆ ಬೇರೆಯವರಾಗ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಪರಸ್ಪರ ಬಿಲಾಂಗಿಂಗ್ನೆಸ್ ತುಂಬ ಮುಖ್ಯವಾಗಿರುವಂಥದ್ದು. ತಂದೆ ಮಕ್ಕಳ ಸಂಬಂಧ ಅನ್ನೋದಿದ್ದರೆ ಇವಿರುತ್ತೆ. ತಂದೆ ಸತ್ತ ಮೇಲೂ ತಂದೆ ನನಗೆ ಇದ್ದಾನೆ ಅಂತ ನಾವು ಭಾವದಿಂದ ತಾನೇ ಶ್ರಾದ್ದ ಮಾಡುವಂಥದ್ದು. ಹಾಗೆ ಗುರು ಶಿಷ್ಯ ಸಂಬಂಧ, ಪತಿಪತ್ನಿ ಸಂಬಂಧ, ಇವೆಲ್ಲ ಸಂಬಂಧಗಳನ್ನು ಬಲಪಡಿಸೋದಕ್ಕೆ ಎಂಥ ವೈರಿಗಳು ಕೂಡ ಒಂದು ಸಾವಾದ ಮೇಲೆ ಸೇರಿಬಿಡ್ತಾರೆ ಒಟ್ಟಿಗೆ. ನಮ್ಮ ತಾಯಿ ಗೇಲಿ ಮಾಡ್ತಾ ಇರ್ತಾರೆ, ನಮ್ಮ ಜನ ಎಲ್ಲ ಎಂಥವರು ಅಂದರೆ ಬದುಕಿದ್ದಾಗ ನೋಡೋದಿಲ್ಲ, ಸತ್ತಾಗ ಮಾತ್ರ ವೈಭವದಿಂದ ಮಾಡಿಬಿಟ್ಟು, ನಮ್ಮ ತಮಿಳಿನಲ್ಲಿ ನಾಳ್ ರೊಂಬಾ ನಲ್ಲಾ ಪಣ್ಣಿಟ್ಟಾರ್ ಅಂತ. ನಾಳ್ ಅಂತಂದರೆ ದಿವಸ, ನಾವು ಹೇಳೋದಕ್ಕೂ ಇಷ್ಟಪಡೋಲ್ಲ, ಮೈಲಿಗೆ ಅಲ್ವಾ, ಅದಕ್ಕೆ ತಿಥಿ ಅಂತೀವಿ. ತಿಥಿ ಅಂದರೆ ಏನು, ಡೇಟ್ ಅಂತ. ನಮ್ಮ ಡೇಟಿಂಗ್ ಅಂದರೆ ಮರಣವೇ ನಮ್ಮಲ್ಲಿರೋದು. ನೋಡಿ, ಅಲ್ಲಿ ಜೀವೋತ್ಪತ್ತಿಯ ರೀತಿಯನ್ನು ಡೇಟ್ ಅಂತ ಇಟ್ಕೊಂಡ್ರೆ, ನಮ್ಮಲ್ಲಿ ಜೀವಾಂತ್ಯದ ರೀತಿಯನ್ನು ಡೇಟ್ ಅಂತ ಇಟ್ಕೊಳ್ಳೋದಾಗಿದೆ. ನಾಳೆ ನಮ್ಮ ತಂದೆಯ ದಿವಸ ತಿಥಿ ಅಂತಂದರೆ, ಹಾಗೆ ಐ ಹ್ಯಾವ್ ಮೈ ಫಾದರ್ಸ್ ಡೇಟ್ ಅಂತಂದರೆ ಏನಾಗಬೇಕು? ಹೀಗೆ ಸಂಸ್ಕಾರಗಳ ರೀತಿ ಕೌಟುಂಬಿಕ ಸಾಮಾಜಿಕ ಬಾಂಧವ್ಯಗಳನ್ನು ಬೆಸೆಯುವಂಥದ್ದು. ನೋಡಿ, ವಿವಾಹ ಮಾಡುವಾಗ ಅಭ್ರಾತೃಕ ದೋಷ ಅಂತ ಹೇಳ್ತಾರೆ. ಅಣ್ಣ ತಮ್ಮಂದಿಲ್ಲದೆ ಇದ್ದರೆ ಆ ಹೆಣ್ಣು ಮಗಳಿಗೆ ಆ ಅಭ್ರಾತೃಕ ದೋಷ ಇದೆ ಆ ವಿವಾಹಕ್ಕೆ ಅಂತ. ಅದಕ್ಕಾಗಿ ಮಗ ಒಬ್ಬ ಇರಬೇಕು ಅಂತ. ಹಾಗೆಯೇ ವಿವಾಹ ಮಾಡುವಾಗ ಹೆಣ್ಣಿನ ಜಡೆಯನ್ನು ಎತ್ತಿ ಹಿಡಿಯೋದಕ್ಕೆ ಮಾಂಗಲ್ಯ ಕಟ್ಟುವಾಗ ಗಂಡಿನ ತಂಗಿಯೋ ಅಕ್ಕನೋ ಇರಬೇಕು ಅಂತ. ಅದಿಲ್ಲದೆ ಇದ್ದರೆ ಮಾಂಗಲ್ಯ ಧಾರಣೆಗೆ ಪೂರ್ಣವಾದಂಥ ಮಾಂಗಲ್ಯತ್ವ ಬಂದಿಲ್ಲ ಅಂತ. ಅಂದರೆ ಏನು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಮನೆಯಲ್ಲಿ ಇರಬೇಕು, ಒಂಟೊಂಟಿತನ ಅಲ್ಲ ಅಂತನ್ನುವುದು ಗೊತ್ತಾಗುತ್ತೆ. ಮತ್ತು ಮಾತುಲ ಸೋದರ ಮಾವ ಕರ್ಕೊಂಡು ಬರಬೇಕು ಅಂತ, ಇವೆಲ್ಲ ದೇಶಾಚಾರಗಳಾದರೂ ನಮ್ಮ ಶಾಸ್ತ್ರ ಒಪ್ಪಿಗೆ ಕೊಟ್ಟಿರುವಂಥದ್ದಲ್ವ. ಸೋದರ ಮಾವ ಎಷ್ಟು ಜಗಳ ಆಡ್ಕೊಂಡಿದ್ರು ಆ ಹೊತ್ತಿಗೆ ಬರಲೇಬೇಕು ಅಂತ ಉಂಟು. ಮದುವೆಗೆ ಮುನ್ನ, ಯಾವುದೇ ಒಂದು ಶುಭಾರಂಭದ ಮುನ್ನ ಸುಮಂಗಲಿ ಪ್ರಾರ್ಥನೆ ಅಂದರೆ ತನ್ನ ನಾದನಿಯನ್ನು ಮತ್ತು ಇನ್ಯಾರನ್ನಾದರೂ ಕರೆದು ಮಾಡಬೇಕು ಅಂದರೆ ಅವರ ಜೊತೆಗೆ ನಂಟಸ್ತಿಕೆ ಸರಿಯಾಗಿರಬೇಕು ಅಂತ ಗೊತ್ತಾಗುತ್ತೆ. ಅಂದರೆ ಈ ಕೌಟುಂಬಿಕ ಸಂಬಂಧಗಳನ್ನು ರಿನ್ಯೂ ಮಾಡಿಕೊಳ್ಳೋದಕ್ಕೆ, ಫ್ರೆಶ್ ಮಾಡಿಕೊಳ್ಳೋದಕ್ಕೆ, ಓವರಾಯಿಲ್ ಮಾಡಿಕೊಳ್ಳೋದಕ್ಕೆ ಇವೆಲ್ಲ ಪ್ರಯೋಜನಕಾರಿಯಾಗಿ ಬರುತ್ತವೆ ಅನ್ನೋದು ನಮಗೆ ತುಂಬ ಸೊಗಸಾಗಿ ಗೊತ್ತಾಗುತ್ತವೆ. ಆಮೇಲೆ ಹೇಳೋದುಂಟು, ಅತ್ರ ಗರ್ಭಾಧಾನಾದಿ ಉಪನಯನ ಪರ್ಯಂತ ಇವ ಸಂಸ್ಕಾರ ಸರ್ವೇಷಾಂ ನಿಯತಾಃ ನ ಪುನಃ ಸ್ನಾನಾದಯ ತಥಾತ್ವೇಯಮಿಚ್ಛೇತ್ ಕರ್ತುಂ ತಂ ಆವಸೇದ್ಯದಿ ಆವಸೇತ್ ಯದಿವಾ ಇತರಥ ಬ್ರಹ್ಮಚರ್ಯಾದೇವ ಪ್ರವ್ರಜೇತ ಇತಿ ವಿರೋಧ ಸ್ಯಾತ್ ಅಂತ ಜಾಬಾಲೋಪನಿಷತ್ತಿನಲ್ಲಿ ಬರುತ್ತೆ ಮಾತು. ಇದು ಸ್ಮೃತಿಚಂದ್ರಿಕಾ ದೇವಣ ಭಟ್ಟ ಕೂಡ ಕೋಟ್ ಮಾಡ್ತಾನೆ. ಶಂಕರರ ಭಾಷ್ಯಗಳಲ್ಲಿ ಕೂಡ ಬರುತ್ತೆ. ಉಪನಯನದವರೆಗೂ ಸಾಮಾನ್ಯ ಸಂಸ್ಕಾರಗಳಾಗುತ್ತವೆ. ಆಮೇಲೆ ಅವನು ಸನ್ಯಾಸಿ ಆಗಿಬಿಟ್ಟೆ, ಅವನಿಗಿನ್ನು ಯಾವ ಸಂಸ್ಕಾರವೂ ಇಲ್ಲ, ಮುಗಿದೋಗುತ್ತೆ. ಅದಕ್ಕೋಸ್ಕರ ಈ ಸಂಸ್ಕಾರಗಳು ಅಷ್ಟೂ ನಡೆಯಬೇಕು ಅನ್ನುವಂಥದ್ದು ಇಲ್ಲ ಅಂತ ಮೊದಲೇ ಗೌತಮರಲ್ಲಿ ನಾವು ಕಂಡಿದ್ದೇವೆ. ಮತ್ತು ಬುದ್ಧಿಮಾಂದ್ಯ ಇರುವವನಿಗೆ ಸಂಸ್ಕಾರ ಉಂಟು. ಅದೇ ಸಂಸ್ಕಾರ ಮಾಡಿದಾಗ ಉಪನಯನ ಸಂಸ್ಕಾರ ಬುದ್ಧಿಮಾಂದ್ಯ ಇದ್ದವನಿಗೆ ಮಾಡಿದ್ರು, ಸಂಧ್ಯಾ ವಂದನೆ ಅವನ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಆಗ ಗತಿ ಏನು? ಅವನ ಹತ್ತಿರದವರು ಯಾರಾದರೂ ಮಾಡಬೇಕು ಅಂತ. ಅಂದರೆ ಯಾವ ಜೀವಕ್ಕೂ ಒಂದು ಮಟ್ಟದ ಸಂಸ್ಕಾರ ಬೇಕು ಅನ್ನುವಂಥದ್ದು ಉಂಟು.
ನಮ್ಮಲ್ಲಿ ಜಡ ಚೇತನ ಅನ್ನುವ ಭೇದ ಇಲ್ಲದೆ ಎಲ್ಲಕ್ಕೂ ಹೆಸರುಗಳು ಇಡ್ತೀವಿ. ಮರಗಳಿಗೆ ಕೂಡ ಮಾಡ್ತೀವಿ. ಅಶ್ವತ್ಥಕ್ಕೆ ಉಪನಯನ ಮಾಡ್ತೀವಿ. ಅಶ್ವತ್ಥ ಮತ್ತು ನಿಂಬ, ಬೇವು ಇವೆರಡಕ್ಕೂ ಮದುವೆ ಮಾಡ್ತೀವಿ. ಅಂದರೆ ಏನರ್ಥ? ಜಗತ್ತಿನ ಯಾವ ಜೀವಿಯನ್ನು ತನ್ನಂತೆ ಕಾಣುವಂಥದ್ದು ಅನ್ನುವ ಭಾವ ಕಾಣಿಸುತ್ತೆ. ಮತ್ತು ಸ್ತ್ರೀಯರಿಗೆಷ್ಟು, ವೈಶ್ಯರಿಗೆಷ್ಟು, ಕ್ಷತ್ರಿಯರಿಗೆಷ್ಟು ಅಂತೆಲ್ಲ ವಿಭಾಗ. ಅನೇಕರು ಎಲ್ಲರಿಗೂ ಎಲ್ಲವೂ ಉಂಟು, ಅನುಕೂಲವಾದಂತೆ ಮಾಡುವಂಥದ್ದು. ಮತ್ತು ಒಂದು ಸಂಸ್ಕಾರದಲ್ಲಿ ಮಿಕ್ಕೆಲ್ಲ ಸಂಸ್ಕಾರಗಳ ಸಂಪುಟೀಕರಣ ಮಾಡುವುದುಂಟು. ಈ ಹೊತ್ತು ಅದು ನಡೆಯುತ್ತೆ. ಉಪನಯನದಲ್ಲಿಯೇ ಜಾತಕರ್ಮದಿಂದ ಮೊದಲುಗೊಂಡು ಎಲ್ಲ ಸಂಸ್ಕಾರಗಳು ಆಗಿಲ್ಲ. ಆದ್ದರಿಂದ ಅವುಗಳ ಮಂತ್ರವನ್ನೆಲ್ಲ ಪಾರಾಯಣ ಮಾಡಿಬಿಡ್ತಾರೆ. ಆಪದ್ಧರ್ಮ ಅಂತ. ನಮ್ಮಲ್ಲಿ ಎಷ್ಟು ಕರ್ಟಿಸೀಸು, ಕನ್ಸಿಡರೇಷನ್ಸು ಎಲ್ಲ ಉಂಟು ಅಂತ ಗೊತ್ತಾಗುತ್ತೆ. ಮತ್ತು ವಿವಾಹದಲ್ಲಿ ಏನೇ ವೇದವ್ರತಾದಿಗಳನ್ನು ಎಲ್ಲವನ್ನ ಕೂಡ ಮಾಡಿಸ್ಬಿಡ್ತಾರೆ. ಕೆಲವರು ಎಲ್ಲಿವರೆಗೂ ಅಂತಂದರೆ ವಿವಾಹದಲ್ಲಿ ಉಪನಯನವನ್ನು ಮಾಡಿಸ್ಕೊಡ್ತಾರೆ 2 in 1 ಅಂತ. ನಾನು ಹೇಳ್ತಾ ಇರ್ತೀನಿ 3 in 1 ಅಂತ್ಯಷ್ಟಿನೂ ಮಾಡಿಸ್ಕೊಂಡ್ಬಿಟ್ರೆ ಸಾಯಂಕಾಲಕ್ಕೆ ಬಹಳ ಚೆನ್ನಾಗಿ ಆಗಿಬಿಡುತ್ತೆ, ಒನ್ಸ್ ಫಾರ್ ಆಲ್ ಮುಗಿದೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಕಾಲಾತೀತ ದೋಷ ಪ್ರಾಯಶ್ಚಿತ್ತಕ್ಕೆ ಕೆಲವೆಲ್ಲ ಉಂಟು. ಕಾಲಾತೀತವಾಯಿತು, ತದ್ದೋಷ ಪ್ರಾಯಶ್ಚಿತ್ತವಾಗಿ ಒಂದು ಹೋಮ, ಒಂದು ಪೂಜೆ ಹೀಗೆಲ್ಲ ಮಾಡಿಕೊಂಡು ನಮ್ಮ ಗಿಲ್ಟನ್ನು ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಬದುಕಿ ಹಾಗೆ ತಾನೇ ಪಾಪ ಪ್ರಜ್ಞೆಯಿಂದ ಮುಕ್ತರಾಗಬೇಕು. ಅನೃತಾತ್ ಸತ್ಯಮುಪೈಮಿ ಮಾನುಷಾತ್ ದೈವಮುಪೈಮಿ ಅಂತ ವೇದದ ಮಾತು. ಸುಳ್ಳಿನಿಂದ ಸತ್ಯದ ಕಡೆಗೆ, ಈ ಮರ್ತ್ಯ ಶರೀರದಿಂದ ದೈವ ಶರೀರದ ಕಡೆಗೆ ಹೋಗುವಂಥದ್ದು ನಮ್ಮ ಬೆಳವಣಿಗೆ ಅಂತ ಇದನ್ನೆಲ್ಲವನ್ನು ನಾವು ಕಾಣ್ತೀವಿ. ಮತ್ತು ಈಗ ಕೆಲವರಿಗೆ ಸಂಸ್ಕಾರ ಮಾಡಿಸುವಾಗ ವೇದಮಂತ್ರ ಹೇಳಲಿಲ್ಲ, ಮತ್ತೊಂದು ಮಾಡಲಿಲ್ಲ, ನಮಗೆಲ್ಲ ಅನ್ಯಾಯ ಮಾಡಿಬಿಟ್ರು ಅಂತ. ಹಾಗಿಲ್ಲ. ಶೂದ್ರಾದಿ ಸಕಲ ವರ್ಣಕ್ಕೂ ಕೂಡ ವೇದಮಂತ್ರ ಬಳಸೋಲ್ಲ ಅಂತನ್ನುವುದು ಒಂದು ಮಡಿತನ ಬಿಟ್ಟರೆ ಅದೇ ಅರ್ಥ ಇರುವಂತೆ. ನಿಜ ಹೇಳಬೇಕು ಅಂದರೆ ವೇದಮಂತ್ರಗಳ ಭಾಷೆಗಿಂತ ಚೆನ್ನಾಗಿ, ಸುಬೋಧವಾಗಿ, ಸೊಗಸಾಗಿ ಪರಿಷ್ಕೃತವಾದ ಒಳ್ಳೆಯ ಕ್ಲಾಸಿಕಲ್ ಸಂಸ್ಕೃತದಲ್ಲಿರುವಂಥ ಶ್ಲೋಕಗಳನ್ನೇ ಹೇಳ್ತಾರೆ. ಹಾಗಾಗಿ ಅದು ಮಿಸ್ ಆಯಿತು, ಇದು ಹೋಯಿತು ಅಂತ ಏನೂ ಇಲ್ಲ. ಮತ್ತು ನಾವು ಆ ಸಂಸ್ಕಾರದ ರೂಪಕ್ಕಿಂತ ಹೆಚ್ಚಾಗಿ ಅದರ ಆಶಯಕ್ಕೆ ಬೆಲೆ ಕೊಡಬೇಕಾದದ್ದು. ಅದು ನಮ್ಮಲ್ಲಿ ಏನು ಬದಲಾವಣೆ ತಂದುಕೊಡ್ತು ಅನ್ನುವುದು ತುಂಬ ಮುಖ್ಯ. ಅದನ್ನು ಮತ್ತೆ ಮತ್ತೆ ಒತ್ತಿ ಹೇಳೋದಕ್ಕೆ ಇದೇ ಕಾರಣ. ಈ ಹಿನ್ನೆಲೆಯಲ್ಲಿ ಸಂಸ್ಕಾರಗಳನ್ನು ಪರಿಭಾವಿಸೋಣ. ಮುಂದೆ ನಮಗೆ ಸಿಗುವ ಕಾಲಾವಕಾಶದಲ್ಲಿ 16 ಸಂಸ್ಕಾರಗಳಲ್ಲಿ ಮುಖ್ಯವಾಗೋದು ಉಪನಯನ, ವಿವಾಹ, ಅಂತ್ಯಷ್ಟಿ. ಇನ್ನು ಮಿಕ್ಕವು ಮೈನರ್ ಆಗುತ್ತವೆ. ಅವುಗಳ ಗಾತ್ರ ಕೂಡ ಕಡಿಮೆನೆ. ಅವುಗಳನ್ನು ಯಥಾವಕಾಶ ನೋಡೋಣ. ಈ ಮಧ್ಯೆ ತಮಗೆ ಯಾವುದಾದರೂ ಪ್ರಶ್ನೆಗಳಿದ್ದಲ್ಲಿ ಬರೆದು ಚೀಟಿಯಲ್ಲಿ ಕೊಡಬಹುದು. ಅವುಗಳೇನಾದರೂ ಇದಕ್ಕೆ ಸಂಗತವಾಗಿದ್ದಲ್ಲಿ ಖಂಡಿತ ನೋಡಿ ಪರಾಮರ್ಶೆ ಮಾಡೋಣ. ಓಂ ತತ್ಸತ್.